ನಿಮ್ಮ ಬಳಿ ಲೇಸರ್ ಪ್ರಿಂಟರ್ ಇದ್ದರೆ ಕೆಲವು ಸಮಯದ ನಂತರ ಟೋನರ್ ಖಾಲಿಯಾಗುತ್ತದೆ. ಟೋನರ್ ಯಾವಾಗ ಖಾಲಿಯಾಗಿದೆ ಎಂಬುದು ನಿಮಗೆ ಈ ರೀತಿ ತಿಳಿಯುತ್ತದೆ. ಹೀಗೆ ಪ್ರಿಂಟ್ ಬಂದರೆ ನೀವು ಟೋನರ್ ಅನ್ನು ತೆಗೆದು ಅದನ್ನು ಸ್ವಲ್ಪ ಅಲ್ಲಾಡಿಸಿ ಮತ್ತೆ ಬಳಸಿದರೆ ಬಹುಶಃ ಇನ್ನೂ 10-20 ಪೇಜ್ ಪ್ರಿಂಟ್ ಪಡೆಯಬಹುದು. ಆದರೆ ನಂತರ ನೀವು ಅದನ್ನು ಖಂಡಿತವಾಗಿ ರೀಫಿಲ್ ಮಾಡಲೇಬೇಕಾಗುತ್ತದೆ. ನಾವು ಇಲ್ಲಿ ಬಳಸಿದ ಟೋನರ್ ಕಾರ್ಟ್ರಿಜ್ ಈಗಾಗಲೇ 2 ಬಾರಿ ರೀಫಿಲ್ ಆಗಿದೆ. ಈಗ ಮತ್ತೊಂದು ಟೋನರ್ ಅನ್ನು ನೋಡೋಣ. ಇದನ್ನು 8ರಿಂದ 10 ಬಾರಿ ರೀಫಿಲ್ ಮಾಡಲಾಗಿದೆ ಮತ್ತು ಅದು ಈ ರೀತಿ ಪ್ರಿಂಟ್ ಕೊಡುತ್ತಿದೆ. ಸಾಕಷ್ಟು ಲೈನ್ಗಳು, ಪ್ಯಾಚ್ಗಳು ಮತ್ತು ಡಲ್ ಆದ ಪ್ರಿಂಟ್ ಅನ್ನು ನೀವು ಗಮನಿಸಬಹುದು. ಈ ಟೋನರ್ ಕಾರ್ಟ್ರಿಜ್ ಸವೆದು ಹೋಗಿದೆ ಮತ್ತು ನಿಮ್ಮ ವೈಯಕ್ತಿಕ ಬಳಕೆಗಾಗಿ, ರಫ್ ಯೂಸ್ಗಾಗಿ ಮಾತ್ರ ನೀವು ಈ ರೀತಿ ಪ್ರಿಂಟ್ ನೀಡಬಹುದು. ಆದರೆ ಪ್ರೊಫೆಷನಲ್ ಬಳಕೆಗೆ ಇದು ಯೋಗ್ಯವಲ್ಲ. ಹಾಗಾಗಿ ಈ ಟೋನರ್ನ ಬಳಕೆಯನ್ನು ನಿಲ್ಲಿಸುವುದು ಉತ್ತಮ. ಯಾವುದೇ ಬೇಸಿಕ್ ಲೇಸರ್ ಪ್ರಿಂಟರ್ ಇಂತಹ ಟೋನರ್ ಕಾರ್ಟ್ರಿಜ್ನೊಂದಿಗೆ ಬರುತ್ತದೆ ಹಾಗೂ ಈ ಟೋನರ್ ಕಾರ್ಟ್ರಿಜ್ ಎಂಬುದು ಲೇಸರ್ ಪ್ರಿಂಟರ್ನ ಬಹುಮುಖ್ಯ ಭಾಗವಾಗಿದೆ. ಇಲ್ಲಿ ಡ್ರೈ ಟೋನರ್ ಇಂಕ್ ಪೌಡರ್ ಅನ್ನು ತುಂಬಲಾಗಿದೆ. ಒಮ್ಮೆ ಈ ಟೋನರ್ ಮುಗಿದ ನಂತರ ನೀವು ಈ ಕಾರ್ಟ್ರಿಜ್ ಅನ್ನು ತ್ಯಜಿಸಿ ಹೊಸದನ್ನು ಖರೀದಿಸಬೇಕಾಗಬಹುದು ಅಥವಾ ನಂತರದ ಬಳಕೆಗಾಗಿ ನೀವು ಇದನ್ನು ರೀಫಿಲ್ ಮಾಡಬಹುದು. ನಾವು ಇಲ್ಲಿ ತೋರಿಸುತ್ತಿರುವ ಲೇಸರ್ ಪ್ರಿಂಟರ್ HP 1020 ಪ್ಲಸ್ ಆಗಿದೆ ಮತ್ತು ಇದರೊಳಗೆ ಬಳಸಲಾಗುವ ಟೋನರ್ ಮಾದರಿಯು HP 12A ಟೋನರ್ ಆಗಿದೆ. ಕೆನಾನ್ LBP 2900B ಹಾಗೂ ಇನ್ನಿತರ ಕೆಲವು ಪ್ರಿಂಟರ್ಗಳಲ್ಲಿಯೂ ಸಹ ಇದೇ ಟೋನರ್ ಕಾರ್ಟ್ರಿಜ್ ಅನ್ನು ಬಳಸಲಾಗುತ್ತದೆ. ಇದೇ ರೀತಿಯ ಟೋನರ್ ಕಾರ್ಟ್ರಿಜ್ಗಳನ್ನು ಹೊಂದಿರುವ ಹಲವಾರು ಬೇಸಿಕ್ ಲೇಸರ್ ಪ್ರಿಂಟರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಮತ್ತು ಇವುಗಳ ಮೂಲಭೂತ ಕಾರ್ಯವಿಧಾನವು ಹೆಚ್ಚು ಕಡಿಮೆ ಒಂದೇ ರೀತಿ ಆಗಿರುತ್ತದೆ. ನೀವು ಈ ವಿಡಿಯೋವನ್ನು ಕೂಲಂಕುಷವಾಗಿ ಮತ್ತು ತಾಳ್ಮೆಯಿಂದ ನೋಡಿದರೆ ಯಾವುದೇ ಲೇಸರ್ ಪ್ರಿಂಟರ್ ಟೋನರ್ ಅನ್ನು ರೀಫಿಲ್ ಮಾಡುವ ಬಗ್ಗೆ ಸಂಪೂರ್ಣ ಪರಿಣಿತಿಯನ್ನು ನೀವು ಪಡೆಯುತ್ತೀರಿ. ಲೇಸರ್ ಪ್ರಿಂಟರ್ ಅನ್ನು ಉತ್ತಮ ಸ್ಥಿತಿಯಲ್ಲಿ ಹೇಗೆ ನಿರ್ವಹಿಸುವುದು ಎಂಬುದನ್ನು ಸಹ ನೀವು ಕಲಿಯುವಿರಿ. ನೀವು ಬೇರೆ ಮಾಡೆಲ್ನ, ಬೇರೆ ಕಂಪನಿಯ ಲೇಸರ್ ಪ್ರಿಂಟರ್ ಮತ್ತು ವಿಭಿನ್ನ ರೀತಿಯ ಟೋನರ್ ಕಾರ್ಟ್ರಿಜ್ ಅನ್ನು ಹೊಂದಿದ್ದರೂ ಸಹ ಈ ವಿಡಿಯೋವನ್ನು ನೋಡುವ ಮೂಲಕ ಲೇಸರ್ ಪ್ರಿಂಟರ್ ಮತ್ತು ಟೋನರ್ಗೆ ಸಂಬಂಧಿಸಿದ ಅನೇಕ ಅಗತ್ಯ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಸರಿ, ಈಗ ಮೂಲ ವಿಷಯಕ್ಕೆ ಮರಳುವುದಾದರೆ, ಅಂದರೆ ಟೋನರ್ ಮುಗಿದ ನಂತರ ಅದೇ ಕಂಪನಿಯ ಹೊಸ ಕಾರ್ಟ್ರಿಜ್ ಅನ್ನು ನೀವು ಖರೀದಿಸಬಹುದು. ಅಂದರೆ ಇಲ್ಲಿ HP ಕಂಪನಿಯ ಹೊಸ ಟೋನರ್ ಅನ್ನು ಖರೀದಿಸಲು ಬಯಸಿದರೆ ಅದು ಸುಮಾರು 2000 ರೂಪಾಯಿಗಳಿಂದ 8500 ರೂಪಾಯಿಗಳವರೆಗೂ ತಗುಲಬಹುದು. ನೀವು HP ಕಂಪನಿಯ ವೆಬ್ಸೈಟ್ ಅಲ್ಲಿ ಪರಿಶೀಲಿಸಬಹುದು. ಈ ಟೋನರ್ಗಳು ಅಸಲಿಯೋ ನಕಲಿಯೋ ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಮತ್ತು ಇದರ ಬೆಲೆಗಳನ್ನು ಸಹ ಊಹಿಸಲು ಸಾಧ್ಯವಿಲ್ಲ. ಈ ಪ್ರಿಂಟರ್ನ ಬೆಲೆ ಇಂದು ಸುಮಾರು 16,000ದಿಂದ 18,000 ಆಗಿದೆ. ಇದೇನೋ ಒಮ್ಮೆ ಮಾಡುವ ಹೂಡಿಕೆಯಾಗಿದೆ. ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ಟೋನರ್ಗಾಗಿ 2,000ದಿಂದ 8,000ವರೆಗೆ ಖರ್ಚು ಮಾಡಿದರೆ ಗರಿಷ್ಠ 2,000 ಪೇಜ್ಗಳ ಪ್ರಿಂಟ್ ಪಡೆಯಬಹುದು. ಪ್ರತಿ ಪೇಜ್ಗೆ ₹1ದಿಂದ 3-4 ರೂಪಾಯಿವರೆಗೆ ಬೀಳುತ್ತದೆ. ಜೊತೆಗೆ ನೀವು A4 ಶೀಟ್ಗಳನ್ನು ಸಹ ಪ್ರತ್ಯೇಕವಾಗಿ ಖರೀದಿಸಬೇಕು ಎಂಬುದು ನೆನಪಿರಲಿ. ಅದು ಕೂಡ ಒಂದು ಹೆಚ್ಚುವರಿ ವೆಚ್ಚವಾಗುತ್ತದೆ. ಮೇಲಾಗಿ ಒಂದು ಟೋನರ್ನಿಂದ 2,000 ಪೇಜ್ಗಳ ಪ್ರಿಂಟ್ ಮಾಡಿದರೆ ಅದು ಅದೃಷ್ಟವೇ ಸರಿ. ಸರಾಸರಿಯಂತೆ ನೀವು ಸುಮಾರು 1,000ದಿಂದ 1,500 ಪೇಜ್ಗಳಂತೆ ಮಾತ್ರ ನೀವು ಪ್ರಾಯೋಗಿಕವಾಗಿ ಪ್ರಿಂಟ್ ಪಡೆಯಬಹುದು. ಆದ್ದರಿಂದ ಕಂಪ್ಯಾಟಿಬಲ್ ಟೋನರ್ಗಳಿಗೆ ಮೊರೆ ಹೋಗುವುದು ಒಳ್ಳೆಯದು. ಗುಣಮಟ್ಟ ಮತ್ತು ಮಾರುಕಟ್ಟೆ ದರಗಳ ಆಧಾರದ ಮೇಲೆ ನಿಮಗೆ 400 ರೂಪಾಯಿಯಿಂದ 700 ರೂಪಾಯಿಗಳಿಗೆ ಒಂದು ಒಳ್ಳೆಯ ಕಂಪ್ಯಾಟಿಬಲ್ ಟೋನರ್ ಕಾರ್ಟ್ರಿಜ್ ಸಿಗುತ್ತದೆ. ಹೀಗೆ ಸರಾಸರಿ 500 ರೂಪಾಯಿಗಳಿಗೆ ಇಂತಹ ಕಂಪ್ಯಾಟಿಬಲ್ ಕಾರ್ಟ್ರಿಜ್ಗಳಿಂದ ಪ್ರತಿ ಪೇಜ್ನ ಪ್ರಿಂಟ್ ವೆಚ್ಚವು 50 ಪೈಸೆಗಳಿಗೆ ಇಳಿಯಬಹುದು. ಮತ್ತು ನೀವು ಈ ಕಂಪ್ಯಾಟಿಬಲ್ ಟೋನರ್ ಅನ್ನು ರೀಫಿಲ್ ಮಾಡಲು ಕಲಿತರೆ ನೀವು ಅದನ್ನು ಕನಿಷ್ಠ 3 ಬಾರಿ ರೀಫಿಲ್ ಮಾಡಬಹುದು ಮತ್ತು ರೀಫಿಲ್ ಮಾಡುವಲ್ಲಿ ಪರಿಣಿತಿ ಪಡೆದರೆ ಕಡೆ ಪಕ್ಷ 5 ಬಾರಿ ನೀವು ರೀಫಿಲ್ ಮಾಡಬಹುದು. ಆದರೆ 5ನೇ ರೀಫಿಲ್ ನಂತರ ಟೋನರ್ನ ಗುಣಮಟ್ಟವು ಕಡಿಮೆಯಾಗಬಹುದು. ಹಾಗಾಗಿ ಇನ್ನಷ್ಟು ಬಾರಿ ರೀಫಿಲ್ ಮಾಡಬೇಕೇ ಬೇಡವೇ ಎಂಬುದು ನಿಮ್ಮ ಅವಶ್ಯಕತೆಗಳು ಮತ್ತು ಮಾನದಂಡಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ 5 ಬಾರಿ ರೀಫಿಲ್ ಮಾಡುವುದು
ಇದನ್ನು ಒಂದು ಮಾನದಂಡವಾಗಿ ಸ್ಟ್ಯಾಂಡರ್ಡ್ನಂತೆ ನಾವು ನಿಗದಿಪಡಿಸಬಹುದು. ಮತ್ತು ನೀವು ಇದನ್ನು ಸಾಧಿಸಲು ಬಯಸಿದರೆ ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ಯಾವುದೇ ಭಾಗಗಳನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಬೇಕು ಮತ್ತು ನಮ್ಮ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಹಾಗೂ ನಾವು ನಡುವೆ ಹಂಚಿಕೊಳ್ಳುವ ಎಲ್ಲ ಸಲಹೆಗಳನ್ನು ನೆನಪಿನಲ್ಲಿಡಬೇಕು. 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಚಕಾಚಕ್ ಫಟಾಫಟ್ ಎಂದು ಇತರರು ತಿಳಿಸಿಕೊಡುವಂತೆ ನಾವು ಬೇಗನೆ ವಿವರಿಸಿದರೆ ನಿಮ್ಮ ಟೋನರ್ ಸಹ ಮೊದಲನೇ ರೀಫಿಲ್ನಲ್ಲೇ ಫಟಾಫಟ್ ಎಂದು ಡ್ಯಾಮೇಜ್ ಆಗುವ ಸಂಭವ ಇರುತ್ತದೆ ಮತ್ತು ನಿಮ್ಮ ಪ್ರಿಂಟರ್ ಸಹ ಬಹುಬೇಗ ಕೆಲವೇ ತಿಂಗಳುಗಳಲ್ಲಿ ಕೆಟ್ಟು ಹೋಗುತ್ತದೆ. ಹಾಗಾಗಿ ಇಂತಹ ಆತುರಾತುರದ ವಿಡಿಯೋಗಳನ್ನು ನಾವು ಮಾಡಲು ಹೋಗುವುದಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಸಮಯ ಹಾಗೂ ತಾಳ್ಮೆಯನ್ನು ಯಾವುದೇ ಉಪಯುಕ್ತವಾದ ವಿಷಯಕ್ಕೆ ಮೀಸಲಿಡಿ. ಇದರಿಂದ ನಿಮ್ಮ ಹಣವನ್ನು ಮತ್ತು ಕಡೆಗೆ ನಿಮ್ಮ ಸಮಯವನ್ನೂ ಸಹ ಉಳಿಸುತ್ತೀರಿ. ನಾನು ನನ್ನ ಸಂಪೂರ್ಣ 15 ವರ್ಷಗಳ ಪ್ರಿಂಟರ್ಗಳನ್ನು ಬಳಸಿ ಮತ್ತು ಅವುಗಳನ್ನು ರೀಫಿಲ್ ಮಾಡುವ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ಇದರಿಂದ ನಾನು ಮಾಡಿದ ತಪ್ಪುಗಳನ್ನು ನೀವು ಮಾಡಲು ಹೋಗುವುದಿಲ್ಲ ಮತ್ತು ಆ ತಪ್ಪುಗಳಿಂದ ನಾನು ಕಲಿತದ್ದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಸರಿ, ಟೋನರ್ನ 5 ರೀಫಿಲ್ಗಳು. ನೀವು ಇಂಕ್ನ ಮೇಲೆ ಪ್ರತಿ ರೀಫಿಲ್ಗೆ ಸುಮಾರು 80 ರಿಂದ 150 ರೂಪಾಯಿಗಳವರೆಗೆ ವ್ಯಯಿಸುತ್ತೀರಿ ಮತ್ತು ರೀಫಿಲ್ ಮಾಡಲು ಸುಮಾರು 20 ರಿಂದ 45 ನಿಮಿಷಗಳ ಸಮಯವನ್ನು ಖರ್ಚು ಮಾಡುತ್ತೀರಿ. ಅಭ್ಯಾಸವಾದ ಮೇಲೆ ನೀವು ಖಂಡಿತವಾಗಿಯೂ ರೀಫಿಲ್ಲಿಂಗ್ ಕೌಶಲ್ಯವನ್ನು ಸುಧಾರಿಸುತ್ತೀರಿ ಮತ್ತು ಬೇಗನೆ ರೀಫಿಲ್ ಮಾಡುತ್ತೀರಿ. ಈ ರೀತಿಯಲ್ಲಿ ಪ್ರತಿ ಪೇಜ್ನ ಪ್ರಿಂಟ್ ವೆಚ್ಚವು 15 ಪೈಸೆ ಅಥವಾ 10 ಪೈಸೆಗಳವರೆಗೂ ಇಳಿಯುತ್ತದೆ. ಆದ್ದರಿಂದ ಆಯ್ಕೆ ನಿಮ್ಮ ಮುಂದಿದೆ. ನೀವು ಸಂಪೂರ್ಣ ವೃತ್ತಿಪರರಾಗಿದ್ದರೆ ಮತ್ತು ನೀವು 100% ಗುಣಮಟ್ಟವನ್ನು ಬಯಸಿದರೆ ಮತ್ತು ನಿಮಗೆ ಒರಿಜಿನಲ್ ಕಂಪನಿ ಟೋನರ್ಗಳೇ ಬೇಕೆಂದರೆ ನೀವು ಮೂಲ HP ಟೋನರ್ ಅನ್ನೇ ಖರೀದಿಸಬಹುದು ಮತ್ತು ಪ್ರತಿ ಪೇಜ್ಗೆ ರೂಪಾಯಿ 2 ರಿಂದ 5 ರೂಪಾಯಿವರೆಗೆ ಖರ್ಚು ಮಾಡಬಹುದು. ವಾಸ್ತವವಾಗಿ ನಾವು ಪೈರಸಿ ಅಂದರೆ ಕಂಪನಿಯ ಪ್ರಾಡಕ್ಟ್ ಒಂದನ್ನು ಡೂಪ್ಲಿಕೇಟ್ ಮಾಡಲು ಉತ್ತೇಜಿಸುತ್ತಿದ್ದೇವೆ ಎಂದು ಮೇಲ್ನೋಟಕ್ಕೆ ಅನಿಸಿದರೂ ಅದೇ ಸಮಯದಲ್ಲಿ ನಾವು ಅನೇಕ ಜನರ ಕಷ್ಟಪಟ್ಟು ಗಳಿಸಿದ ಹಣವನ್ನು ಉಳಿಸುತ್ತಿದ್ದೇವೆ ಮತ್ತು ಪರಿಸರವನ್ನು ಸಹ ಉಳಿಸುತ್ತಿದ್ದೇವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಏಕೆಂದರೆ ಈ ಕಾರ್ಬನ್, ಪ್ಲಾಸ್ಟಿಕ್ ಮತ್ತು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳು ಪ್ರಕೃತಿಗೆ ಹಾನಿಕಾರಕವಾಗಿವೆ. ಆದ್ದರಿಂದ ನಾವು ಅವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮರುಬಳಕೆ ಮಾಡಬೇಕು. ಕಂಪನಿಗಳಿಗೆ ನಮ್ಮ ಬಗ್ಗೆ ಅಥವಾ ಪರಿಸರದ ಬಗ್ಗೆ ನಿಜವಾಗಿ ಕಾಳಜಿ ಇದ್ದಿದ್ದರೆ ಅವರು ಈ ಕಾರ್ಟ್ರಿಜ್ಗಳನ್ನು ಸಂಗ್ರಹಿಸುವ ಮತ್ತು ನಮಗೆ ಸಮಂಜಸವಾದ ಬೆಲೆಗೆ ಹೊಸ ಟೋನರ್ಗಳನ್ನು ಒದಗಿಸುವ ವಿಧಾನವನ್ನು ಯೋಜಿಸಿಕೊಳ್ಳುತ್ತಿದ್ದರು. ಆದರೆ ಅದು ಆಗುತ್ತಿಲ್ಲ. ಆದ್ದರಿಂದ ಕಂಪನಿಯ ಆದಾಯವನ್ನು ಮತ್ತಷ್ಟು ಸುಧಾರಿಸುವ ಬಗ್ಗೆ ನಾವು ಚಿಂತೆ ಪಡುವುದು ಬೇಡ. ಅವರು ಈಗಾಗಲೇ ಅನೇಕ ರೀತಿಯಲ್ಲಿ ಹಣವನ್ನು ಗಳಿಸುತ್ತಿದ್ದಾರೆ. ಹಾಗಾಗಿ ನಾವು ಪರಸ್ಪರ ಸಹಾಯ ಮಾಡುವತ್ತ ಮತ್ತು ದುಡ್ಡು ಉಳಿಸುವತ್ತ ಗಮನ ಹರಿಸೋಣ. ಭಾರತದಲ್ಲಿ ಪ್ರತಿ ಪೇಜ್ಗೆ 1 ರೂಪಾಯಿ 2 ರೂಪಾಯಿಗೆ ಪ್ರಿಂಟ್ ಒದಗಿಸಲು ಸಣ್ಣ ಕಂಪ್ಯೂಟರ್ ಮತ್ತು ಜೆರಾಕ್ಸ್ ಸೆಂಟರ್ಗಳು ಖಂಡಿತವಾಗಿಯೂ ಟೋನರ್ಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಮತ್ತು ಇವುಗಳನ್ನು ರೀಫಿಲ್ ಮಾಡದೇ ಇರಲು ಸಾಧ್ಯವಿಲ್ಲ. ಆಗ ಮಾತ್ರ ಅವುಗಳು ಸ್ವಲ್ಪ ಲಾಭಾಂಶವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು ಗೃಹ ಬಳಕೆದಾರರು ಹಾಗೂ ಸಣ್ಣ ವ್ಯಾಪಾರಿಗಳು ಈವರೆಗೂ ಪ್ರಿಂಟರ್ಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಮತ್ತು ಸರಿಯಾಗಿ ನಿರ್ವಹಿಸಲು ಪ್ರೋತ್ಸಾಹಿಸುತ್ತೇವೆ. ಹಾಗಾಗ್ಯೂ ನೀವು ಮೂಲ ಕಂಪನಿಯ ಟೋನರ್ ಅನ್ನೇ ಖರೀದಿಸಲು ಬಯಸಿದರೆ ಧಾರಾಳವಾಗಿ ನೀವು ಅವನ್ನು ಖರೀದಿಸಬಹುದು. ಇನ್ನು 2ನೇ ವರ್ಗದ ಜನರು ಇರುತ್ತಾರೆ. ಇವರುಗಳಿಗೆ ರೀಫಿಲ್ ಮಾಡಲು ಸಮಯ ಇರುವುದಿಲ್ಲ ಮತ್ತು ಈ ಗಜಿಬಿಜಿಯ ಕೆಲಸ ಮಾಡಲು ಅವರಿಗೆ ಮನಸ್ಸಿರುವುದಿಲ್ಲ. ಇಂತಹವರು ಪ್ರತಿ ಬಾರಿಯೂ ಕಂಪ್ಯಾಟಿಬಲ್ ಟೋನರ್ಗಳನ್ನು ಖರೀದಿಸಬಹುದು ಮತ್ತು ಖಾಲಿ ಟೋನರ್ಗಳನ್ನು ಡಂಪ್ ಮಾಡುವ ಬದಲು ಜೆರಾಕ್ಸ್ ಅಂಗಡಿಗಳಿಗೆ ದಾನ ಮಾಡಿದರೆ ನಿಮಗೆ ಪ್ರತಿ ಪೇಜ್ನ ಪ್ರಿಂಟ್ ವೆಚ್ಚ ರೂಪಾಯಿ 1ಕ್ಕೆ ಇಳಿಯುತ್ತದೆ. ಇದರಿಂದ ನೀವು ತೃಪ್ತರಾಗಬಹುದು. ಹೀಗೆ ನೀವು ಕನಿಷ್ಠ ಸ್ವಲ್ಪ ಹಣವನ್ನಾದರೂ ಉಳಿಸುತ್ತೀರಿ. ಈ 2 ಗುಂಪಿನ ಜನರು ಇಲ್ಲಿಗೆ ಈ ವಿಡಿಯೋವನ್ನು ವೀಕ್ಷಿಸುವುದನ್ನು ನಿಲ್ಲಿಸಬಹುದು. ನಿಮಗೆ ಬೇಕಾದ ಮಾಹಿತಿ ಪಡೆದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇತರರು ವಿಡಿಯೋವನ್ನು ವೀಕ್ಷಿಸುವುದನ್ನು ಮುಂದುವರಿಸಬಹುದು. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ಇಂಕ್ಜೆಟ್ ಪ್ರಿಂಟರ್ಗಳಿಗೆ ಒರಿಜಿನಲ್ ಇಂಕ್ ಅನ್ನು ಮಾತ್ರ ಏಕೆ ಬಳಸಬೇಕು ಎಂಬುದರ ಕುರಿತು ನಾವು ಈಗಾಗಲೇ ವಿವರಿಸಿದ್ದೇವೆ. ಈಗ ಈ ವಿಡಿಯೋದಲ್ಲಿ ನಾವು ಕಂಪ್ಯಾಟಿಬಲ್ ಟೋನರ್ಗಳನ್ನು ಬಳಸಿಕೊಂಡು ಬ್ಲಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್ಗಳನ್ನು ರೀಫಿಲ್ ಮಾಡುವುದು ಹೇಗೆ ಎಂಬುದನ್ನು ವಿವರಿಸುತ್ತೇವೆ. ನಮ್ಮ ದಿನನಿತ್ಯದ ಪ್ರಿಂಟ್ ಕಾರ್ಯದಲ್ಲಿ ನಾವು ಸುಮಾರು 90 ರಿಂದ 95ರಷ್ಟು
ಪ್ರಿಂಟ್ ಬ್ಲಾಕ್ ಅಂಡ್ ವೈಟ್ ಇರುವುದು ಮತ್ತು ಬರೀ 5ರಿಂದ 10ರಷ್ಟು ಮಾತ್ರ ಕಲರ್ ಪ್ರಿಂಟ್ ಇರುವುದನ್ನು ಗಮನಿಸಬಹುದು. ಉದಾಹರಣೆಗೆ ಒಂದು ಪುಸ್ತಕ ಅಥವಾ 100 ಪೇಜ್ಗಳ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಗಳೇ ಹೆಚ್ಚು ಇರುವುದನ್ನು ಗಮನಿಸಬಹುದು. ಬಹುಶಃ ಕವರ್ ಪೇಜ್ಗಳು ಮಾತ್ರ ಕಲರ್ ಪ್ರಿಂಟ್ನಲ್ಲಿ ಕೊಡಬೇಕಾಗಬಹುದು. ಜೊತೆಗೆ ಮಧ್ಯದಲ್ಲಿ ಕೆಲವು ಪುಟಗಳು ಮಾತ್ರ ಕಲರ್ನಲ್ಲಿ ಇದ್ದರೆ ಸಾಕು ಎಂಬಂತಿರುತ್ತದೆ. ಸಂಪೂರ್ಣವಾಗಿ ಕಲರ್ ಪ್ರಿಂಟ್ನ ಅಗತ್ಯವಿದ್ದರೆ ಡಿಜಿಟಲ್ ಪ್ರಿಂಟಿಂಗ್ ಅಥವಾ ಸ್ಕ್ರೀನ್ ಪ್ರಿಂಟಿಂಗ್ಗೆ ನಾವು ಮೊರೆ ಹೋಗಬಹುದು. ಆದರೆ ಇಲ್ಲಿ ನಮ್ಮ ಗಮನವು ಸಣ್ಣ ಮಧ್ಯಮ ಪ್ರಮಾಣದ ಪ್ರಿಂಟಿಂಗ್ನ ಕಡೆಗೆ ಇರುವುದರಿಂದ ಕಲರ್ಗಾಗಿ ನಾವು ಒರಿಜಿನಲ್ ಇಂಕ್ ಬಳಸಿ ಇಂಕ್ಜೆಟ್ ಪ್ರಿಂಟರ್ಗಳನ್ನು ಬಳಸಬಹುದು ಮತ್ತು ಬ್ಲಾಕ್ ಅಂಡ್ ವೈಟ್ಗಾಗಿ ನಾವು ಕಂಪ್ಯಾಟಿಬಲ್ ಟೋನರ್ ಉಪಯೋಗಿಸಿ ಬ್ಲಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್ಗಳನ್ನು ಬಳಸಬಹುದು. ಕಲರ್ ಪ್ರಿಂಟಿಂಗ್ ಎಂದರೆ ಅದು ಇಂಕ್ಜೆಟ್ ಪ್ರಿಂಟರ್ ಇರಲಿ ಅಥವಾ ಲೇಸರ್ ಪ್ರಿಂಟರ್ ಇರಲಿ, ಎರಡರಲ್ಲೂ ಬಣ್ಣಗಳನ್ನು ಮಿಶ್ರಣ ಮಾಡುವ ತಂತ್ರಜ್ಞಾನ ಇರುವುದರಿಂದ ಕಂಪ್ಯಾಟಿಬಲ್ ಇಂಕ್ ಬಳಸುವುದರಿಂದ ಪ್ರಿಂಟರ್ ಹಾಳಾಗುತ್ತದೆ. ಆದ್ದರಿಂದ ನಾವು ಎಂದಿಗೂ ಯಾವುದೇ ರೀತಿ ಕಲರ್ ಪ್ರಿಂಟಿಂಗ್ ನಲ್ಲಿ ಕಂಪ್ಯಾಟಿಬಲ್ ಇಂಕ್ ಅನ್ನು ಬಳಸಬಾರದು. ಕಲರ್ ಲೇಸರ್ ಪ್ರಿಂಟರ್ಗಳು ಸಣ್ಣ ಬಳಕೆದಾರರಿಗೆ ಅತ್ಯಂತ ದುಬಾರಿಯಾಗಿದ್ದು ಅವುಗಳನ್ನು ಕೊಳ್ಳುವ ಸಾಹಸ ಮಾಡುವುದು ಬೇಡ. ಹಾಗಾಗಿ ನಾನು ಪದೇ ಪದೇ ಹೇಳುವುದು ಕಲರ್ ಪ್ರಿಂಟ್ಗಾಗಿ ಇಂಕ್ಜೆಟ್ ಪ್ರಿಂಟರ್ಗಳನ್ನು ಬಳಸುವುದು ಮತ್ತು ಎಲ್ಲಾ ರೀತಿಯ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಗೆ ಕಂಪ್ಯಾಟಿಬಲ್ ಟೋನರ್ ಉಪಯೋಗಿಸಿ ಬ್ಲಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್ಗಳನ್ನು ಬಳಸುವುದು. ಈ ಸರಣಿಯಲ್ಲಿನ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ಪರಿಶೀಲಿಸಬಹುದು. ನಾವು ಕಲರ್ ಇಂಕ್ಜೆಟ್ ಪ್ರಿಂಟರ್ ಅನ್ನು ನಿರ್ವಹಿಸುವ ಬಗ್ಗೆ ಮಾರ್ಗಸೂಚಿಗಳನ್ನು ನೀಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಗಮನವನ್ನು ಲೇಸರ್ ಪ್ರಿಂಟರ್ಗಳ ಕಡೆಗೆ ತಿರುಗಿಸೋಣ. ಹಾಗಾಗಿ ಲೇಸರ್ ಟೋನರ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡೋಣ. HP 12A ಕಂಪ್ಯಾಟಿಬಲ್ ಕಾರ್ಟ್ರಿಜ್. ಇಲ್ಲಿ ನಾನು ಫಾಕ್ಸಿನ್ ಕಂಪನಿ ಕಂಪ್ಯಾಟಿಬಲ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡುತ್ತಿದ್ದೇನೆ. ನಾವು ಈಗಾಗಲೇ ಹಳೆಯ ವಿಡಿಯೋವೊಂದರಲ್ಲಿ ಈ ಕಾರ್ಟ್ರಿಜ್ ನ ಡೆಮೋ ಮತ್ತು ವಿಮರ್ಶೆಯನ್ನು ನೀಡಿದ್ದೇವೆ. ಸರಿ, ರೀಫಿಲಿಂಗ್ ಪ್ರಾರಂಭಿಸೋಣ. ನಿಮಗೆ ಒಂದು ವಿಶಾಲವಾದ ಟೇಬಲ್, ಕೆಲವು ನ್ಯೂಸ್ ಪೇಪರ್ಗಳು ಅಥವಾ ವೇಸ್ಟ್ ವ್ರಾಪರ್ ಹಾಳೆಗಳು ಮತ್ತು ನೀವು ನೋಡಬಹುದಾದ ಈ ಎಲ್ಲಾ ರೀತಿಯ ಪರಿಕರಗಳು ಅಥವಾ ಉಪಕರಣಗಳು ಬೇಕಾಗುತ್ತವೆ. ಅವುಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಟೋನರ್ಗೆ ಇಂಕ್ ತುಂಬಲು ನಿಮಗೆ ಒಂದು ಸಣ್ಣ ಕೊಳವೆ ಅಂದರೆ ಫನಲ್ನ ಅಗತ್ಯವಿದೆ. ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಹಲವು ವಸ್ತುಗಳು ಇವೆ. ಅವುಗಳು ಏಕೆ ಬೇಕು ಎಂಬುದು ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಈ ಬಾಕ್ಸ್ನಲ್ಲಿ ಹಳೆಯ ಟೋನರ್ಗಳಿಂದ ಸಂಗ್ರಹಿಸಲ್ಪಡಲಾದ ಬಿಡಿ ಭಾಗಗಳನ್ನು ತುಂಬಿದ್ದೇವೆ. ಇವುಗಳನ್ನು ಬಿಸಾಡುವ ಬದಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಒಳ್ಳೆಯ ಅಭ್ಯಾಸ. ಕೆಲವು ಸ್ಕ್ರೂಗಳು, ಸ್ಪ್ರಿಂಗ್ಗಳು ಇತ್ಯಾದಿಗಳನ್ನು ನೀವು ನೋಡಬಹುದು. ಅಗತ್ಯವಿದ್ದಾಗ ಇವು ಬಳಕೆಗೆ ಬರುತ್ತವೆ. ಇದು ಹೊಸ ಟೋನರ್ ಕಾರ್ಟ್ರಿಜ್ ಆಗಿದ್ದು ನಿಮಗೆ ಹೊಸದರ ಹಾಗೂ ಹಳೆಯದರ ನಡುವಿನ ವ್ಯತ್ಯಾಸವನ್ನು ನಾವು ತೋರಿಸಲು ಇಚ್ಛಿಸುತ್ತೇವೆ. ಮತ್ತು ಆ ಬಾಕ್ಸ್ನಲ್ಲಿ ರೀಫಿಲ್ ಮಾಡಲು ಟೋನರ್ ಇಂಕ್ ಬಾಟಲ್ಗಳಿವೆ. ಹೀಗೆ ನೀವು ಟೋನರ್ ಅನ್ನು ರೀಫಿಲ್ ಮಾಡಲು ಈ ರೀತಿ ವ್ಯವಸ್ಥೆ ಮಾಡಿಕೊಳ್ಳಬೇಕು ಮತ್ತು ನಂತರ ರೀಫಿಲಿಂಗ್ ಕೆಲಸವನ್ನು ಆರಂಭಿಸಬೇಕು. ಈ ರೀಫಿಲಿಂಗ್ ಕೆಲಸವು ಗಜಿಬಿಜಿಯ ಕೆಲಸವಾಗಿರುವುದರಿಂದ ನಾವು ಗ್ಲೌಸ್ ಹಾಗೂ ಮಾಸ್ಕ್ಗಳನ್ನು ಧರಿಸುವುದರ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು. ಅದಲ್ಲದೆ ಈ ಕಾರ್ಬನ್ ಇಂಕ್ ಕೆಲವರಿಗೆ ಅಲರ್ಜಿಯನ್ನು ಸಹ ಉಂಟು ಮಾಡಬಹುದು. ಸರಿ, ಈಗ ಖಾಲಿ ಟೋನರ್ ತರೋಣ. ಈಗ ನಾವು ಈ ಕಾರ್ಟ್ರಿಜ್ ಅನ್ನು ಬಿಚ್ಚಲು ಪ್ರಾರಂಭಿಸೋಣ. ಅದಕ್ಕಾಗಿ ಸ್ಕ್ರೂ ಡ್ರೈವರ್ ಬಳಸುವುದು. ಒಂದು ಬದಿಯಲ್ಲಿ ನೀವು ಕಾರ್ಟ್ರಿಜ್ಗೆ ಡ್ರಮ್ ಅನ್ನು ಹಿಡಿದಿಟ್ಟುಕೊಳ್ಳುವ ಕ್ಯಾಪ್ ಅನ್ನು ಕಾಣಬಹುದು. ಇಲ್ಲಿ ನೀವು 2 ಸ್ಕ್ರೂಗಳನ್ನು ಕಾಣಬಹುದು. ನಾವು ಮೊದಲು ಸಲಹೆ ನೀಡುವುದು ಏನೆಂದರೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಂತರ ನಿಮ್ಮ ಟೋನರ್ ಅನ್ನು ರೀಫಿಲ್ ಮಾಡಲು ಕೈಗೆತ್ತಿಕೊಳ್ಳಿ. ದಯವಿಟ್ಟು ಏಕಕಾಲದಲ್ಲಿ ಒಂದು ಕೈಯಲ್ಲಿ ಕಾರ್ಟ್ರಿಜ್ ಅನ್ನು ಬಿಚ್ಚುತ್ತಾ ಇನ್ನೊಂದು ಕೈಯಲ್ಲಿ ಈ ವಿಡಿಯೋವನ್ನು ನೋಡುವುದು ಈ ರೀತಿ ಮಾಡಬೇಡಿ. ಇದು ನಾವು ತೆಗೆದಿರುವ ಮೊದಲನೇ ಸೈಡ್ ಕ್ಯಾಪ್ ಆಗಿದೆ. ಹಾಗೆಯೇ ನಾವು 2 ಸ್ಕ್ರೂಗಳನ್ನು ತೆಗೆದಿದ್ದೇವೆ. ಇದು ನೆನಪಿರಲಿ. ಇಲ್ಲಿ ನೀವು ಹಸಿರು ಅಥವಾ ಗ್ರೀನಿಶ್ ಬ್ಲೂ ಭಾಗವನ್ನು ಏನು ನೋಡುತ್ತಿದ್ದೀರೋ ಇದು OPC ಡ್ರಮ್ ಅಥವಾ ಟೋನರ್ ಡ್ರಮ್ ಅಥವಾ ಸರಳವಾಗಿ ಡ್ರಮ್ ಎಂದು ಕರೆಯುತ್ತಾರೆ. ಇದು ಟೋನರ್ನಲ್ಲಿನ ಪ್ರಮುಖ ಕಾಂಪೊನೆಂಟ್ಗಳಲ್ಲಿ ಒಂದಾಗಿದೆ. ಈ ವಿಡಿಯೋದಲ್ಲಿ ನಾವು ಈ ಟೋನರ್ನ ಕಾರ್ಯವಿಧಾನವನ್ನು ಮತ್ತು ಪ್ರಿಂಟ್ ಕಾರ್ಯ ನಡೆಯುವಾಗ ಕಾಂಪೊನೆಂಟ್ಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಇವೆಲ್ಲವನ್ನು ವಿವರಿಸುತ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ವೀಕ್ಷಿಸುತ್ತಾ ಹೋಗಿ. ಈ ಡ್ರಮ್ ಅನ್ನು ಎಚ್ಚರಿಕೆಯಿಂದ ತೆಗೆದು ಅದನ್ನು ಪಕ್ಕಕ್ಕೆ ಇಡೋಣ. ಈಗ ಅದರ ಕೆಳಗೆ ನೀವು ಕಪ್ಪು ಬಣ್ಣದ ಮತ್ತೊಂದು ರೋಲರ್ ಅನ್ನು ಕಾಣಬಹುದು. ಇದನ್ನು PCR ರೋಲರ್ ಅಥವಾ ರಬ್ಬರ್ ರೋಲರ್ ಎಂದು ಕರೆಯಲಾಗುತ್ತದೆ.
ಇದನ್ನು ನೀವು ಇಕ್ಕಳ ಅಂದರೆ ಕಟಿಂಗ್ ಪ್ಲೇಯರ್ ಬಳಸಿ ತೆಗೆಯಬಹುದು. ಎರಡೂ ಬದಿಗಳಲ್ಲಿ ಮೆಟಲ್ ಭಾಗ ಇರುವುದನ್ನು ಗಮನಿಸಬಹುದು. ಯಾವುದಾದರೂ ಒಂದು ಬದಿಗೆ ತಲುಪಿ ಕಪ್ಪು ರಬ್ಬರ್ ಭಾಗದ ಅಂಚುಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಹಿಡಿದು ನಂತರ ಇದನ್ನು ಹೊರ ತೆಗೆಯಬೇಕಾಗುತ್ತದೆ. ಇದನ್ನು ಪಕ್ಕಕ್ಕೆ ಇಡೋಣ. ಇದನ್ನು ಪಿಸಿಆರ್ ರೋಲರ್ ಎಂದು ಕರೆಯಲಾಗುತ್ತದೆ. ಇದು ಸಹ ಟೋನರ್ನಲ್ಲಿರುವ ಮತ್ತೊಂದು ಪ್ರಮುಖ ಕಾಂಪೊನೆಂಟ್ ಆಗಿದೆ. ಈಗ ನೀವು ಗಮನಿಸಬಹುದು, ಟೋನರ್ನ ಒಂದು ಬದಿಯಲ್ಲಿ ಡ್ರಮ್ ಅನ್ನು ಹಿಡಿದಿಡಲು ಎರಡು ಸಣ್ಣ ಕೊಕ್ಕೆಗಳ ನಡುವೆ ಸ್ಪ್ರಿಂಗ್ ಒಂದನ್ನು ಜೋಡಿಸಲಾಗಿದೆ. ಸದಾ ತಿರುಗುವ ಡ್ರಮ್ ಅನ್ನು ಹಿಡಿದಿಟ್ಟುಕೊಳ್ಳಲು ಈ ಸ್ಪ್ರಿಂಗ್ ಅನ್ನು ಸಪೋರ್ಟ್ ನಂತೆ ಬಳಸಲಾಗುತ್ತದೆ. ಆ ಸಣ್ಣ ಕೊಕ್ಕೆಗಳಿಗೆ ಹಾನಿಯಾಗದಂತೆ ಈ ಸ್ಪ್ರಿಂಗ್ ಅನ್ನು ಎಚ್ಚರಿಕೆಯಿಂದ ತೆಗೆಯೋಣ. ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಈ ರೀತಿಯ ಚೂಪಾದ ವಸ್ತುವಿನಿಂದ ಇದನ್ನು ತೆಗೆಯಬಹುದು. ಮೊದಲ ಬಾರಿ ಕಾರ್ಟ್ರಿಡ್ಜ್ ಬಿಚ್ಚುವಾಗ ನೀವು ಈ ಎಲ್ಲಾ ಕಾಂಪೊನೆಂಟ್ಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು ಗಮನಿಸಬೇಕು. ನಂತರ ನೀವು ಕಾರ್ಟ್ರಿಡ್ಜ್ ಮತ್ತೆ ಜೋಡಿಸುವಾಗ ಅದು ನಿಮಗೆ ಸಹಾಯಕ್ಕೆ ಬರುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ, ನೀವು ಮೊದಲ ಬಾರಿ ರೀಫಿಲ್ ಮಾಡುವಾಗ ಹೊಸ ಕಂಪ್ಯಾಟಿಬಲ್ ಕಾರ್ಟ್ರಿಡ್ಜ್ ಅನ್ನೇ ಬಳಸಿ. ಏಕೆಂದರೆ ಆಗ ಈ ಎಲ್ಲಾ ಕಾಂಪೊನೆಂಟ್ಗಳು ಸರಿಯಾದ ಸ್ಥಾನದಲ್ಲಿರುತ್ತವೆ ಮತ್ತು ರೀಫಿಲ್ ಮಾಡುವುದನ್ನು ಕಲಿಯುವುದು ನಿಮಗೆ ಸುಲಭವಾಗುತ್ತದೆ. ಈಗ ಕಾರ್ಟ್ರಿಡ್ಜ್ನ ಎರಡೂ ಬದಿಗಳಲ್ಲಿ ನೀವು ಎರಡು ಸಣ್ಣ ಸಿಲಿಂಡರ್ ಆಕಾರದ ಪಿನ್ಗಳನ್ನು ನೋಡಬಹುದು. ಇವುಗಳನ್ನು ತೆಗೆಯಬೇಕಾಗುತ್ತದೆ. ತೆಗೆಯುವ ಮುನ್ನ ಇವು ಅಲ್ಲಿ ಹೇಗೆ ಹಾಕಿದ್ದಾರೆ ಎಂಬುದನ್ನು ಗಮನಿಸಿ. ನಿಮಗೆ ಅದು ಮುಂದೆ ಸಹಾಯವಾಗುತ್ತದೆ. ಆಲನ್ ಕೀ ಅಥವಾ ಚೂಪಾದ ಅಂಚಿರುವ ಎಲ್ ಆಕಾರದ ಯಾವುದಾದರೂ ವಸ್ತು ಬಳಸಿದರೆ ನಿಮಗೆ ಈ ಪಿನ್ಗಳಿರುವ ಜಾಗವನ್ನು ಮುಟ್ಟಲು ಸುಲಭವಾಗುತ್ತದೆ. ನಾನು ಒಂದು ಉದ್ದವಾದ ತೆಳುವಾದ ಸ್ಕ್ರೂ ಡ್ರೈವರ್ ಅನ್ನು ಇಲ್ಲಿ ಬಳಸುತ್ತಿದ್ದೇನೆ. ಚುಚ್ಚುವ ಮೊದಲು ಆ ಪಿನ್ಗಳು ಎಲ್ಲಿವೆ ಎಂಬುದನ್ನು ಮೊದಲು ಗಮನಿಸಿ. ಏಕೆಂದರೆ ನೀವು ಮನಸೋ ಇಚ್ಛೆ ಚುಚ್ಚಿದರೆ ಆ ಪಿನ್ಗಳ ಸುತ್ತಲೂ ರಂಧ್ರಗಳು ಉಂಟಾಗಬಹುದು. ಇದು ಮುಂದೆ ನಿಮಗೆ ತೊಂದರೆ ಕೊಡಬಹುದು. ರೀಫಿಲಿಂಗ್ ಮಾಡುವ ಸ್ಥಳದಲ್ಲಿ ಸಾಕಷ್ಟು ಬೆಳಕಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಇದರಿಂದ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಲು ನಿಮಗೆ ಸಹಾಯವಾಗುತ್ತದೆ. ಎರಡೂ ಪಿನ್ಗಳನ್ನು ತೆಗೆಯಿರಿ. ಪಿನ್ಗಳನ್ನು ತೆಗೆದುಹಾಕದೆ ಹಾಗೆಯೇ ಟೋನರ್ ಅನ್ನು ತೆರೆಯಲು ಪ್ರಯತ್ನಿಸಿದರೆ ಅದು ಡ್ಯಾಮೇಜ್ ಆಗಬಹುದು. ಈಗ ನೀವು ಟೋನರ್ ಅನ್ನು ಯಶಸ್ವಿಯಾಗಿ ತೆಗೆದಿದ್ದೀರಿ ಮತ್ತು ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ದೀರಿ. ಇದು ಟೋನರ್ ರೀಫಿಲಿಂಗ್ನ ಮೊದಲನೇ ಹಂತವಾಗಿದೆ. ಮೊದಲನೇ ಕಂಪಾರ್ಟ್ಮೆಂಟ್ನಲ್ಲಿ ವೇಸ್ಟ್ ಇಂಕ್ ಸಂಗ್ರಹವಾಗಿರುತ್ತದೆ. ಅದನ್ನು ನೀವು ತೆಗೆದುಹಾಕಬೇಕಾಗುತ್ತದೆ. ನಾನು ಮೊದಲೇ ಹೇಳಿದಂತೆ ಈ ಟೋನರ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮುಂದೆ ನಾನು ವಿವರಿಸುತ್ತೇನೆ. ಪಕ್ಕಕ್ಕೆ ಇರಿಸಿದ ಮತ್ತೊಂದು ಕಂಪಾರ್ಟ್ಮೆಂಟ್ನಲ್ಲಿ ನೀವು ಹೊಸ ಟೋನರ್ ಇಂಕ್ ಅನ್ನು ತುಂಬಬೇಕಾಗುತ್ತದೆ. ಈಗ ನೀವು ಇಲ್ಲಿ ಸಂಗ್ರಹಿತವಾಗಿರುವ ಈ ವೇಸ್ಟ್ ಇಂಕ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಅದಕ್ಕಾಗಿ ನಾವು ಈ ಎರಡು ಸ್ಕ್ರೂಗಳನ್ನು ತೆಗೆಯಬೇಕು. ಇಲ್ಲಿ ಇನ್ನೊಂದು ಸ್ಪ್ರಿಂಗ್ ಇದೆ. ಇದನ್ನು ಸಹ ನೀವು ತೆಗೆಯಬೇಕು ಮತ್ತು ಈ ಸ್ಪ್ರಿಂಗ್ನ ಉದ್ದೇಶವನ್ನು ನಾವು ನಿಮಗೆ ನಂತರ ಹೇಳುತ್ತೇವೆ. ಮತ್ತೊಮ್ಮೆ ನಾನು ಹೇಳುವುದೇನೆಂದರೆ, ಯಾವುದನ್ನಾದರೂ ತೆಗೆಯುವ ಮೊದಲು ಅವು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು ಮೊದಲು ಗಮನಿಸಿ. ಮತ್ತೆ ವಾಪಸ್ಸು ಅದನ್ನು ಹೇಗೆ ಹಾಕುವುದು ಎಂಬುದನ್ನು ಈಗಲೇ ನೋಡಿಕೊಳ್ಳುವುದರಿಂದ ಮುಂದೆ ನಿಮಗೆ ಉಪಯೋಗವಾಗುತ್ತದೆ. ಏಕೆಂದರೆ ಈ ವಿಡಿಯೋದಿಂದ ನೀವು ಎಲ್ಲವನ್ನೂ ನೋಡಲು ಮತ್ತು ಕಲಿಯಲು ಸಾಧ್ಯವಾಗದಿರಬಹುದು. ಆದರೂ ನಾವು ಸವಿಸ್ತರವಾಗಿ ವಿವರಿಸಲು ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದ್ದೇವೆ. ಮತ್ತೆರಡು ಸ್ಕ್ರೂಗಳನ್ನು ತೆಗೆದಂತಾಯಿತು. ನಿಮಗೆ ನೆನಪಿದ್ದರೆ ಒಟ್ಟು 4 ಸ್ಕ್ರೂಗಳನ್ನು ನಾವು ತೆಗೆದಿದ್ದೇವೆ. ಈ ಕಾಂಪೊನೆಂಟ್ ಅನ್ನು ಪಕ್ಕಕ್ಕೆ ಇಡೋಣ. ಇದು ನಾವು ತೆಗೆದ ಮೂರನೇ ಕಾಂಪೊನೆಂಟ್ ಆಗಿದೆ, ಅಲ್ಲವೇ? ಇದನ್ನು ವೈಪರ್ ಬ್ಲೇಡ್ ಎಂದು ಕರೆಯಲಾಗುತ್ತದೆ. ಇದು ಏನೆಂದು ನಾವು ನಿಮಗೆ ನಂತರ ಹೇಳುತ್ತೇವೆ. ಈಗ ನೀವು ಇಲ್ಲಿ ಕಪ್ಪು ಪುಡಿಯನ್ನು ನೋಡಬಹುದು. ಇದು ವೇಸ್ಟ್ ಟೋನರ್ ಇಂಕ್. ನೀವು ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಮತ್ತು ಇದನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ಪುನಃ ಬಳಸಬೇಡಿ. ಇದನ್ನು ಬಳಸಿದರೆ ಟೋನರ್ ಮತ್ತು ಪ್ರಿಂಟರ್ ಎರಡೂ ಹಾಳಾಗುತ್ತವೆ. ಏಕೆಂದರೆ ಇದು ತನ್ನ ಚಾರ್ಜಿಂಗ್ ಗುಣಲಕ್ಷಣಗಳನ್ನು ಕಳೆದುಕೊಂಡಿದೆ. ಬ್ರಷ್ ಹಾಗೂ ಸಣ್ಣ ಬಟ್ಟೆ ಬಳಸಿ ಇವೆಲ್ಲವನ್ನು ಕ್ಲೀನ್ ಮಾಡಬಹುದು. ಟ್ಯಾಪ್ ಮಾಡುವ ಮೂಲಕ ಸಾಧ್ಯವಾದಷ್ಟು ತೆಗೆದುಹಾಕಿ. ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ನೀವು ಬ್ಲೋವರ್ ಅನ್ನು ಬಳಸುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಪ್ರಿಂಟಿಂಗ್ ಶುರು ಮಾಡಿದ ತಕ್ಷಣ ಸಣ್ಣ ಪ್ರಮಾಣದಲ್ಲಿ ಇದು ಮತ್ತೆ ಶೇಖರಣೆಯಾಗುತ್ತದೆ. ಹಾಗಾಗಿ ಸ್ವಲ್ಪ ಪ್ರಮಾಣದ ಇಂಕ್ ಉಳಿದಿದ್ದರೆ ಯಾವುದೇ ತೊಂದರೆ ಇರುವುದಿಲ್ಲ. ಟೋನರ್ ರೀಫಿಲ್ ಮಾಡುವಾಗ ಈ ವೇಸ್ಟ್ ಇಂಕ್ ಅನ್ನು ತೆಗೆದುಹಾಕುವುದು ಮುಖ್ಯವಾಗಿರುತ್ತದೆ. ಕೆಲವರು ಇದನ್ನು ತೆಗೆಯದೆ ಹಾಗೆಯೇ ಬಿಡುತ್ತಾರೆ. ತರಾತುರಿಯಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ನಲ್ಲಿ ಮಾತ್ರ ಹೊಸ ಟೋನರ್ ಅನ್ನು ತುಂಬಿ ಈ ಕಂಪಾರ್ಟ್ಮೆಂಟ್ ಅನ್ನು ಸ್ವಚ್ಛಗೊಳಿಸುವುದನ್ನು ನಿರ್ಲಕ್ಷಿಸುತ್ತಾರೆ. ಕೆಲವರಂತೂ ಟೋನರ್ ಕಂಪಾರ್ಟ್ಮೆಂಟ್ನಲ್ಲಿ ಒಂದು ಸಣ್ಣ ರಂಧ್ರವನ್ನು ಕೊರೆದು ಕಾರ್ಟ್ರಿಡ್ಜ್ ಅನ್ನು ಸಹ ಓಪನ್ ಮಾಡದೆ ಹಾಗೆಯೇ ಟೋನರ್ ಅನ್ನು ತುಂಬುತ್ತಾರೆ. ಇವೆಲ್ಲವೂ ಕೆಟ್ಟ ಅಭ್ಯಾಸಗಳು.
ಈ ವೇಸ್ಟ್ ಇಂಕ್ ತುಂಬಿದರೆ ಅದು ಕಾರ್ಟ್ರಿಜ್ ನಿಂದ ಚೆಲ್ಲಬಹುದು ಮತ್ತು ಪ್ರಿಂಟರ್ನೊಳಗೆ ಲೀಕ್ ಆಗಬಹುದು, ಪ್ರಿಂಟರ್ ಹಾಳಾಗಬಹುದು. ಆದ್ದರಿಂದ ಸೋಮಾರಿತನ ಬೇಡ. ಪ್ರತಿ ಬಾರಿ ರೀಫಿಲಿಂಗ್ ಮಾಡುವಾಗಲೆಲ್ಲ ಈ ವೇಸ್ಟ್ ಇಂಕ್ ಅನ್ನು ಮರೆಯದೆ ತೆಗೆದು ಹಾಕಬೇಕು. ಈಗ ನಾವು ವೈಪರ್ ಬ್ಲೇಡ್ ಅನ್ನು ಸ್ವಚ್ಛಗೊಳಿಸೋಣ. ಇದಕ್ಕಾಗಿ ಸಣ್ಣ ಕಾಟನ್ ಬಟ್ಟೆಯನ್ನು ಬಳಸಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಿಧಾನವಾಗಿ ಜಾಗರೂಕತೆಯಿಂದ ಮಾಡಿ. ಈಗ ನಾವು ನಮ್ಮ ಗಮನವನ್ನು ಟೋನರ್ ಕಂಪಾರ್ಟ್ಮೆಂಟ್ ನ ಕಡೆಗೆ ತಿರುಗಿಸೋಣ. ಇಲ್ಲಿಯೇ ನಾವು ಹೊಸ ಟೋನರ್ ಅನ್ನು ತುಂಬಿಸಬೇಕಾಗುತ್ತದೆ. ಇಲ್ಲಿಯೂ ಸಹ ನೀವು ಮೊದಲು ಸ್ವಲ್ಪ ಸ್ವಚ್ಛಗೊಳಿಸಬೇಕು. ಸಾಧ್ಯವಾದಷ್ಟು ಇಂಕ್ ಅನ್ನು ಕ್ಲೀನ್ ಮಾಡಬೇಕು. ಏಕೆಂದರೆ ಇಲ್ಲಿ ಹೊಸ ಟೋನರ್ ಮತ್ತು ವೇಸ್ಟ್ ಟೋನರ್ ಎರಡೂ ಸ್ವಲ್ಪ ಸ್ವಲ್ಪ ಅಂಟಿಕೊಂಡಿರುತ್ತದೆ. ಮತ್ತು ನೀವು ಇಲ್ಲಿ ನೋಡುವ ಮೂರನೇ ಡ್ರಮ್ ಅಥವಾ ರೋಲರ್, ಇದನ್ನು ಮ್ಯಾಗ್ನೆಟಿಕ್ ರೋಲರ್ ಎಂದು ಕರೆಯುತ್ತಾರೆ. ಇದು ಮತ್ತೊಂದು ಪ್ರಮುಖ ಕಾಂಪೊನೆಂಟ್. ಇದು ಮೂಲತಃ ಟೋನರ್ ಪೌಡರ್ ಅನ್ನು ಡ್ರಮ್ಗೆ ಅಂಟಿಸುತ್ತದೆ. ಆದ್ದರಿಂದ ಈ ಭಾಗವನ್ನು ಎಚ್ಚರಿಕೆಯಿಂದ ಮತ್ತು ಸೂಕ್ಷ್ಮವಾಗಿ ಸ್ವಚ್ಛಗೊಳಿಸಿ. ಇದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಅಗತ್ಯವಿಲ್ಲ. ಇದರ ಮೇಲೆ ಸ್ವಲ್ಪ ಇಂಕ್ ಉಳಿದಿದ್ದರೆ ಅದು ಹಾಗೇ ಇರಲಿ. ಈ ರೋಲರ್ನ ಉದ್ದೇಶವೇ ಟೋನರ್ ಕಂಟೈನರ್ನಿಂದ ಇಂಕ್ ಅನ್ನು ಹೊರತೆಗೆಯುವುದಾಗಿದೆ. ಟೋನರ್ ಖಾಲಿಯಾಗಿದ್ದರೂ ಸಹ ಈ ರೋಲರ್ನ ಮೇಲೆ ಯಾವಾಗಲೂ ಸ್ವಲ್ಪ ಇಂಕ್ ಮೆತ್ತಿಕೊಂಡಿರುತ್ತದೆ. ಇಲ್ಲಿ ಮತ್ತೊಂದು ಬ್ಲೇಡ್ ಅನ್ನು ನೀವು ಕಾಣಬಹುದು. ಇದನ್ನು ಡಾಕ್ಟರ್ ಬ್ಲೇಡ್ ಎನ್ನುತ್ತಾರೆ. ಇದು ಮ್ಯಾಗ್ನೆಟಿಕ್ ರೋಲರ್ಗೆ ಅಂಟಿಕೊಂಡಂತೆ ಇರುತ್ತದೆ. ನೀವು ಇದನ್ನು ಸಹ ಸ್ವಲ್ಪ ಸ್ವಚ್ಛಗೊಳಿಸಬಹುದು. ಕೆಲವರು ಈ ಡಾಕ್ಟರ್ ಬ್ಲೇಡ್ ಅನ್ನು ಹಿಡಿದಿಟ್ಟುಕೊಳ್ಳುವ ಸ್ಕ್ರೂಗಳನ್ನು ತೆಗೆದು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರೆ. ಆದರೆ ಇದರ ಅಗತ್ಯವಿಲ್ಲ. ಏಕೆ ಎಂದು ನಾನು ಮುಂದೆ ನಿಮಗೆ ಹೇಳುತ್ತೇನೆ. ಈಗ ಈ ವೇಸ್ಟ್ ಟೋನರ್ ಅನ್ನು ಸುರಕ್ಷಿತವಾಗಿ ಡಂಪ್ ಮಾಡೋಣ. ಈ ಪೌಡರ್ ಮಕ್ಕಳು ಅಥವಾ ಪ್ರಾಣಿಗಳ ಸಂಪರ್ಕಕ್ಕೆ ಬರದಂತೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಜಾಗದಲ್ಲಿ ವಿಸರ್ಜಿಸಿ. ಇದು ಮೆಡಿಕಲ್ ಅಥವಾ ಸರ್ಜಿಕಲ್ ತ್ಯಾಜ್ಯಕ್ಕೆ ಸಮವಾಗಿದೆ. ಈಗ ನಿಮ್ಮ ಮೇಜಿನ ಮೇಲೆ ಇನ್ನೊಂದು ಹೊಸ ನ್ಯೂಸ್ ಪೇಪರ್ ಅಥವಾ ಹಾಳೆಯನ್ನು ಇರಿಸಿ. ಈ ವಿಧಾನವನ್ನು ಮುಂದುವರಿಸುವ ಮೊದಲು ಟೋನರ್ನ ಒಳಗೆ ಯಾವ ಯಾವ ಕಾಂಪೊನೆಂಟ್ಗಳಿವೆ ಎಂಬುದನ್ನು ಮತ್ತೊಮ್ಮೆ ವಿವರಿಸುತ್ತೇನೆ. ಇದು ಹಳೆಯ ಟೋನರ್ ಆಗಿದ್ದು ನಿಮಗೆ ಸ್ಪಷ್ಟವಾಗಿ ತೋರಿಸಲು ಮತ್ತು ವಿವರಿಸಲು ನಾನು ಉದ್ದೇಶಪೂರ್ವಕವಾಗಿ ಇದನ್ನು ಇಟ್ಟುಕೊಂಡಿದ್ದೆ. OPC ಡ್ರಮ್ ಇದು ಅತ್ಯಂತ ಪ್ರಮುಖವಾದ ಮತ್ತು ಅತ್ಯಂತ ಸೂಕ್ಷ್ಮವಾದ ರೋಲರ್ ಆಗಿದೆ. ನೀವು ಅದರ ಮೇಲೆ ಯಾವುದೇ ಗೀರುಗಳನ್ನು ಮಾಡದಂತೆ ನೋಡಿಕೊಳ್ಳಿ ಮತ್ತು ಅದನ್ನು ಸೂರ್ಯನ ಬೆಳಕಿಗೆ ಒಡ್ಡಬೇಡಿ. ಇದು ಹಾನಿಗೊಳಗಾದರೆ ನೀವು ಬದಲಾಯಿಸಬೇಕಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದಿರಿ. ಇದು ರಬ್ಬರಿನ ಮೇಲ್ಮೈ ಹೊಂದಿರುವ PCR ರೋಲರ್ ಆಗಿದೆ. ಇದರ ಮೇಲೂ ಸಹ ಯಾವುದೇ ಗೀರುಗಳು ಆಗದಂತೆ ನೋಡಿಕೊಳ್ಳಿ. ಡ್ರಮ್ಗೆ ಹೋಲಿಸಿದರೆ ಇದು ಅಷ್ಟು ಸೂಕ್ಷ್ಮವಲ್ಲ, ಆದರೆ ಇದರ ಮೇಲೂ ಸಹ ಒಂದು ಸಣ್ಣ ಚುಕ್ಕೆ ಕಿತ್ತು ಬಂದರೂ ಪ್ರಿಂಟಿಂಗ್ನಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಇದು ವೇಸ್ಟ್ ಟೋನರ್ ಶೇಖರಣೆಯಾಗುವ ಕಂಟೈನರ್ ಎಂಬುದನ್ನು ನೀವು ನೆನಪಿಸಿಕೊಳ್ಳಬಹುದು. ಪ್ರತಿ ಪ್ರಿಂಟ್ ಸೈಕಲ್ನ ನಂತರ ಡ್ರಮ್ನ ಮೇಲೆ ವೇಸ್ಟ್ ಟೋನರ್ ಅನ್ನು ಈ ವೈಪರ್ ಬ್ಲೇಡ್ ಒರೆಸುತ್ತದೆ. ಈ ಬ್ಲೇಡ್ನ ರಬ್ಬರ್ ಅಂಚು ಹಾನಿಗೊಳಗಾದರೆ ಅದು ಕೂಡ ಪ್ರಿಂಟಿಂಗ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದು ಹೊಸ ಟೋನರ್ ತುಂಬಿಸುವ ಟೋನರ್ ಕಂಪಾರ್ಟ್ಮೆಂಟ್. ಇದು ಟೋನರ್ ಕಂಟೈನರ್ನಿಂದ ಇಂಕ್ ಅನ್ನು ಹೊರತೆಗೆದು ಟೋನರ್ ಪೌಡರ್ ಅನ್ನು ಆಕರ್ಷಿಸುವ ಮ್ಯಾಗ್ನೆಟಿಕ್ ರೋಲರ್ ಆಗಿದೆ. ಇದರ ಎರಡೂ ಬದಿಗಳಲ್ಲಿ ಎರಡು ಬಿಳಿ ಪ್ಲಾಸ್ಟಿಕ್ ಬುಷ್ ಇರುವುದನ್ನು ನೀವು ಗಮನಿಸಬಹುದು. ಇದನ್ನು ಸರಳವಾಗಿ ಬುಷ್ ಎಂದೇ ಕರೆಯಲಾಗುತ್ತದೆ. ಇದು ಕಿತ್ತು ಹೋದರೆ ಅಥವಾ ಹಾನಿಗೊಳಗಾದರೆ ಅದೂ ಸಹ ಪೇಜ್ನ ಸೈಡ್ನಲ್ಲಿ ಪ್ರಿಂಟಿಂಗ್ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಈ ಎಲ್ಲಾ ಕಾಂಪೊನೆಂಟ್ಗಳು ಮುಖ್ಯವಾಗಿವೆ. ಹಾಗಾಗಿ ಅವಶ್ಯಕತೆ ಬೀಳಬಹುದು ಎಂದು ಲೆಕ್ಕಿಸಿ ನಾವು ಈ ಬಾಕ್ಸ್ನಲ್ಲಿ ಹೆಚ್ಚುವರಿ ಬಿಡಿ ಭಾಗಗಳನ್ನು ಶೇಖರಿಸಿ ಇರಿಸಿದ್ದೇವೆ. ಆದ್ದರಿಂದ ರೀಫಿಲಿಂಗ್ ಮಾಡುವಾಗ ಪ್ರತಿಯೊಂದು ಕಾಂಪೊನೆಂಟ್ಗಳನ್ನು ಪರಿಶೀಲಿಸಬೇಕು. ಇಲ್ಲವಾದರೆ ನೀವು ಎಲ್ಲವನ್ನು ಮತ್ತೆ ಬಿಚ್ಚಬೇಕಾಗಬಹುದು. ಡ್ರಮ್ ತೆಗೆದ ತಕ್ಷಣ ನಾವು ತೆಗೆದ ಮೊದಲನೇ ಸ್ಪ್ರಿಂಗ್ ಇದಾಗಿದೆ, ನೀವು ನೆನಪಿಸಿಕೊಳ್ಳಬಹುದು. ಇದು ವೈಪರ್ ಬ್ಲೇಡ್ನ ಮೇಲಿರುವ ವೇಸ್ಟ್ ಟೋನರ್ ಕಂಟೈನರ್ನೊಳಗೆ ಇರುವ ಎರಡನೇ ಸ್ಪ್ರಿಂಗ್ ಆಗಿದೆ. ಈಗ ನಿಮಗೆ ತೋರಿಸಲು ನಾವು ಮ್ಯಾಗ್ನೆಟಿಕ್ ರೋಲರ್ ಅನ್ನು ಅದರ ಜಾಗದಿಂದ ಹೊರತೆಗೆದಿದ್ದೇವೆ. ನಾನು ಮೊದಲೇ ಹೇಳಿದಂತೆ ಇದು ಹಳೆಯ ಟೋನರ್ ಆಗಿದ್ದು ಇದನ್ನು ಇನ್ನು ಮುಂದೆ ಬಳಸದೇ ಹೋಗುವುದರಿಂದ ಇದನ್ನು ಡೆಮಾನ್ಸ್ಟ್ರೇಷನ್ಗಾಗಿ ನಾವು ತೋರಿಸುತ್ತಿದ್ದೇವೆ. ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ಅದರ ಸ್ಥಾನದಿಂದ ಎಂದಿಗೂ ತೆಗೆಯಬೇಡಿ. ಅದನ್ನು ಕ್ಲೀನ್ ಮಾಡುವ ಅಗತ್ಯವೂ ಇಲ್ಲ. ಇಂಕ್ ಯಾವಾಗಲೂ ಇದರ ಮೇಲೆ ಅಂಟಿಕೊಂಡಿರುತ್ತದೆ. ಹೆಚ್ಚು ಅಂಟಿಕೊಂಡಿದ್ದಷ್ಟು ಪ್ರಿಂಟಿಂಗ್ ಗುಣಮಟ್ಟವು ಉತ್ತಮವಾಗಿರುತ್ತದೆ. ಇವುಗಳು ಟೋನರ್ನ ಎರಡನೇ ಹಾಗೂ ಮೂರನೇ ಸೈಡ್ ಕ್ಯಾಪ್ಗಳಾಗಿವೆ. ಡ್ರಮ್ ಅನ್ನು ತೆಗೆಯಲು ನಾವು ಈಗಾಗಲೇ ಮೊದಲನೇ ಸೈಡ್ ಕ್ಯಾಪ್ ಅನ್ನು ತೆಗೆದಿದ್ದೇವೆ. ಇದನ್ನು ನೀವು ನೆನಪಿಸಿಕೊಳ್ಳಬಹುದು. ಈ ಎರಡನೇ ಮತ್ತು ಮೂರನೇ ಸೈಡ್ ಕ್ಯಾಪ್ಗಳನ್ನು ಇನ್ನೂ ನಾವು ತೆಗೆದಿಲ್ಲ. ರೀಫಿಲಿಂಗ್ ವಿಡಿಯೋಗೆ ಮರಳಿದಾಗ ನಾವು ಇದರ ಕಡೆ ಗಮನ ಕೊಡೋಣ. ಇವು ಟೋನರ್ನ ಎರಡು ಕಂಪಾರ್ಟ್ಮೆಂಟ್ಗಳನ್ನು ಬೇರ್ಪಡಿಸಲು ನಾವು ತೆಗೆದ ಸಣ್ಣ ಸೈಡ್ ಪಿನ್ಗಳು.
ನೀವು ನೆನಪಿಸಿಕೊಳ್ಳಬಹುದು. ಈಗ ನಾವು ರೀಫಿಲಿಂಗ್ ವಿಡಿಯೋಗೆ ಹಿಂದಿರುಗೋಣ. ಇದು ನಾವು ರೀಫಿಲ್ ಮಾಡುತ್ತಿರುವ ಟೋನರ್ ಆಗಿದೆ, ಅಂದರೆ ಇದರ ಮೇಲೆ ನಾವು ವರ್ಕ್ ಮಾಡುತ್ತಿದ್ದೇವೆ. ಎರಡೂ ಕಂಪಾರ್ಟ್ಮೆಂಟ್ಗಳಲ್ಲಿ ನಿಮಗೇನಾದರೂ ವೇಸ್ಟ್ ಇಂಕ್ ಕಂಡು ಬಂದರೆ ಅದನ್ನು ಕ್ಲೀನ್ ಮಾಡಿ. ನಾವು ಏನೆಲ್ಲ ತೆಗೆದಿದ್ದೇವೆ ಎಂಬುದನ್ನು ಮತ್ತೊಮ್ಮೆ ನೋಡೋಣ. 2 ಕಂಪಾರ್ಟ್ಮೆಂಟ್ಗಳು, 2 ಸ್ಪ್ರಿಂಗ್ಗಳು, ಕಂಪಾರ್ಟ್ಮೆಂಟ್ಗಳನ್ನು ಒಟ್ಟಿಗೆ ಹಿಡಿದಿಡಲು 2 ಚಿಕ್ಕ ಸೈಡ್ ಪಿನ್ಗಳು, ನಾವು ತೆಗೆದ 4 ಸ್ಕ್ರೂಗಳು, ಡ್ರಮ್ ತೆಗೆಯಲು 2, ವೈಪರ್ ಬ್ಲೇಡ್ ತೆಗೆಯಲು 2, PCR ರಬ್ಬರ್ ರೋಲರ್, OPC ಡ್ರಮ್ ಇವೆಲ್ಲವನ್ನು ಒರೆಸಿಕೊಳ್ಳಿ ಮತ್ತು ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿ. ವೈಪರ್ ಬ್ಲೇಡ್ ಮತ್ತು ಡ್ರಮ್ ಅನ್ನು ಹಿಡಿದಿಡಲು ಮೊದಲನೇ ಸೈಡ್ ಕ್ಯಾಪ್, ಇವಿಷ್ಟನ್ನು ನಾವು ತೆಗೆದಿದ್ದೇವೆ. ಈಗ ಇವೆಲ್ಲವನ್ನು ಬದಿಗಿಟ್ಟು ನಮ್ಮ ಕೆಲಸವನ್ನು ಮುಂದುವರಿಸೋಣ. ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋಣ, ಅದನ್ನು ಮತ್ತೆ ಜೋಡಿಸೋಣ. ವೈಪರ್ ಬ್ಲೇಡ್ ಅನ್ನು ಅದರ ಜಾಗದಲ್ಲಿ ಮತ್ತೆ ಇಡಬೇಕು. ಎರಡೂ ಬದಿಗಳಲ್ಲಿ ನೀವು ಗುಂಡನೆಯ 2 ಹುಕ್ಗಳನ್ನು ಗಮನಿಸಬಹುದು. ವೈಪರ್ ಬ್ಲೇಡ್ ನಲ್ಲಿರುವ ರಂಧ್ರಗಳು ಆ ಹುಕ್ಗಳ ಒಳಗೆ ಫಿಟ್ ಆಗುತ್ತದೆ. ನಂತರ ನೀವು ಸ್ಕ್ರೂಗಳನ್ನು ಟೈಟ್ ಮಾಡಬಹುದು. ತುಂಬಾ ಸಡಿಲವಾಗಿಯೂ ಇರಬಾರದು, ತುಂಬಾ ಬಿಗಿಯಾಗಿಯೂ ಇರಬಾರದು. ಬ್ಲೇಡ್ ಅಲ್ಲಾಡದಂತೆ ಟೈಟ್ ಮಾಡಿದರೆ ಸಾಕು. ಈಗ ನಾವು 2ನೇ ಸ್ಪ್ರಿಂಗ್ ಅನ್ನು ಫಿಟ್ ಮಾಡೋಣ. ಇದು ನಾವು ತೆಗೆದ 2ನೇ ಸ್ಪ್ರಿಂಗ್. ಇದು ವೈಪರ್ ಬ್ಲೇಡ್ ನ ಮೇಲೆ ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ನ ಒಳಗೆ ಇರುತ್ತದೆ. ನೀವು 2 ಸ್ಪ್ರಿಂಗ್ಗಳ ವ್ಯತ್ಯಾಸವನ್ನು ಸುಲಭವಾಗಿ ನೋಡಿ ತಿಳಿದುಕೊಳ್ಳಬಹುದು. ಹುಕ್ಗಳನ್ನು ಗಮನಿಸುತ್ತಾ ಎಚ್ಚರಿಕೆಯಿಂದ ಸೇರಿಸಿ. ಸ್ಪ್ರಿಂಗ್ ನಲ್ಲಿನ ರೌಂಡ್ ಹೋಲ್ ಅಲ್ಲಿರುವ ರೌಂಡ್ ಆದ ಕೊಕ್ಕೆಯ ಒಳಗೆ ಸೇರಿಸಬೇಕು ಮತ್ತು ಅದರ ತುದಿಗಳನ್ನು ಮೇಲೆ ಕೆಳಗೆ ಇರುವ ಹುಕ್ಗಳಿಗೆ ಸಿಗಿಸಬೇಕು. ನೀವು ಅದನ್ನು ಈ ಸ್ಪ್ರಿಂಗ್ ತೆಗೆಯುವ ಮೊದಲೇ ಹೇಗೆ ಜೋಡಿಸಲ್ಪಟ್ಟಿತ್ತು ಎಂದು ಗಮನಿಸಿದ್ದಲ್ಲಿ ಪುನಃ ಹಾಕುವಾಗ ಅದು ನಿಮಗೆ ಸುಲಭವಾಗುತ್ತದೆ. ಆದರೆ ಇದು ಅಷ್ಟು ಕಷ್ಟವೇನೂ ಆಗುವುದಿಲ್ಲ. ಸ್ಪ್ರಿಂಗ್ ಅನ್ನು ಸರಿಯಾಗಿ ಜೋಡಿಸಿದರೆ ನೀವು ಅದರ ಕೆಳಗಿನ ಭಾಗವನ್ನು ಈ ರೀತಿ ಸುಲಭವಾಗಿ ಮೂವ್ ಮಾಡಬಹುದು. ಇದು ಈಗ ಸಿದ್ಧವಾಗಿದೆ. ಇದನ್ನು ಪಕ್ಕಕ್ಕೆ ಇಡೋಣ. ಟೋನರ್ ಕ್ಲೀನಿಂಗ್ ಕೆಲಸ ಈಗ ಮುಗಿದಿದೆ. ಇದು ರೀಫಿಲಿಂಗ್ ನ 2ನೇ ಹಂತವಾಗಿದೆ. ಈಗ ನಾವು 2ನೇ ಕಂಪಾರ್ಟ್ಮೆಂಟ್ ತೆಗೆದುಕೊಳ್ಳೋಣ. ಇಲ್ಲಿಯೇ ನಾವು ಹೊಸ ಟೋನರ್ ಅನ್ನು ತುಂಬಿಸಬೇಕು. ಯಾವಾಗಲೂ ನೆನಪಿಡಿ, ನೀವು ಎಡಭಾಗದಲ್ಲಿರುವ ಈ ಸೈಡ್ ಕ್ಯಾಪ್ ಅನ್ನು ಮಾತ್ರ ತೆಗೆಯಬೇಕು. ಬಲಭಾಗದಲ್ಲಿ ಮ್ಯಾಗ್ನೆಟಿಕ್ ರಾಡ್ ಅನ್ನು ಹಿಡಿದಿಡಲು ಗೇರ್ ಮೆಕ್ಯಾನಿಸಮ್ ಇರುತ್ತದೆ. ಹಾಗಾಗಿ ಬಲಭಾಗದ ಸೈಡ್ ಕ್ಯಾಪ್ ಅನ್ನು ಯಾವುದೇ ಕಾರಣಕ್ಕೆ ತೆಗೆಯಬೇಡಿ. ಇಲ್ಲಿ ಏನಾದರೂ ಇಂಕ್ ಕಂಡು ಬಂದರೆ ಮಾತ್ರ ಟ್ಯಾಪ್ ಮಾಡಿ ತೆಗೆದುಹಾಕಿ. ಆದರೆ ಈ ಬಲಭಾಗದ ಕ್ಯಾಪ್ ಅನ್ನು ತೆಗೆಯಲು ಹೋಗಬೇಡಿ. ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಪ್ಲಾಸ್ಟಿಕ್ ಗೇರ್ಗಳು ಎಲ್ಲಿವೆ, ಎಲ್ಲಿ ಇಲ್ಲ ಎಂಬುದನ್ನು ಸುಲಭವಾಗಿ ಗುರುತಿಸಬಹುದು. ಹಾಗಾಗಿ ಈ ಎಡಭಾಗದ ಸೈಡ್ ಕ್ಯಾಪ್ ಅನ್ನು ಮಾತ್ರ ತೆಗೆಯಿರಿ. ಅದಕ್ಕೂ ಮೊದಲು ನಾವು ರೀಫಿಲಿಂಗ್ ಆಗಿ ಹೊಸ ಟೋನರ್ ಇಂಕ್ ಬಾಟಲ್ಗಳನ್ನು ತೆಗೆದುಕೊಳ್ಳೋಣ. ಪ್ಯಾಕೇಜ್ ಅನ್ನು ಬಿಚ್ಚೋಣ. ಈ ವಿಡಿಯೋಗೆ ಅನುಕೂಲವಾಗುವಂತೆ ನಾವು ಈ ಎಲ್ಲಾ ವಸ್ತುಗಳನ್ನು ಖರೀದಿಸಿದ್ದೇವೆ. ಇದು ಪ್ರಿಂಟ್ ಸ್ಟಾರ್ ಅಲ್ಟ್ರಾ ಡಾರ್ಕ್ HP 12A ಕಂಪ್ಯಾಟಿಬಲ್ ಟೋನರ್ ಇಂಕ್ ಆಗಿದ್ದು 10 ಬಾಟಲ್ಗಳ ಪ್ಯಾಕ್ ನಲ್ಲಿ ಇದು ಬರುತ್ತದೆ ಮತ್ತು ಪ್ರತಿ ಬಾಟಲ್ ನಲ್ಲಿ 120 ಗ್ರಾಂ ಟೋನರ್ ಪೌಡರ್ ಇದೆ. ಇದು ಒಂದು ರೀಫಿಲ್ಗೆ ಸಾಕಾಗುತ್ತದೆ. ಈ 10 ಬಾಟಲಿಯ ಪ್ಯಾಕೇಜ್ಗೆ ನಿಮಗೆ ಸುಮಾರು 800 ರಿಂದ 900 ರೂಪಾಯಿ ವೆಚ್ಚವಾಗುತ್ತದೆ. ಅಂದರೆ ಪ್ರತಿ ಬಾಟಲಿಗೆ ಸುಮಾರು 80 ರಿಂದ 90 ರೂಪಾಯಿ ತಗುಲುತ್ತದೆ. ನಾನು 2 ಬಾಟಲ್ಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈಗ ರೀಫಿಲ್ ಮಾಡೋಣ. ಟೋನರ್ ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಂಡು ಎಡಭಾಗದ ಕ್ಯಾಪ್ ಅನ್ನು ತೆಗೆಯಿರಿ. ಈಗ ನೀವು ತೆಗೆಯುತ್ತಿರುವುದು, ನೀವು ಜ್ಞಾಪಿಸಿಕೊಂಡರೆ, ಇದು 5ನೇ ಸ್ಕ್ರೂ. ಇಲ್ಲಿ ನೀವು ಇಂಕ್ ಅನ್ನು ತುಂಬುವ, ಸುರಿಯುವ ಜಾಗವನ್ನು ಕಾಣಬಹುದು. ಇಂಕ್ ತುಂಬುವ ಮೊದಲು ಬಾಟಲ್ಗಳನ್ನು ಚೆನ್ನಾಗಿ ಅಲ್ಲಾಡಿಸಿ. ಹೀಗೆ ಮಾಡುವುದರಿಂದ ಇಂಕ್ ಕಣಗಳು ಸಡಿಲಗೊಂಡು ಸುಲಭವಾಗಿ ಸುರಿಯುವಂತೆ ಆಗುತ್ತದೆ. ಈಗ ಈ ಕ್ಯಾಪ್ ಅನ್ನು ತೆಗೆದರೆ ಇಂಕ್ ಅನ್ನು ಸುರಿಯಲು ನೀವು ಒಂದು ಸಣ್ಣ ಹೋಲ್ ಅನ್ನು ಕಾಣಬಹುದು. ಇಂಕ್ ಅನ್ನು ತುಂಬಲು ಒಂದು ಸಣ್ಣ ಪ್ಲಾಸ್ಟಿಕ್ ಫನಲ್ ಅನ್ನು ಬಳಸಿ. ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ಕಂಪಾರ್ಟ್ಮೆಂಟ್ಗೆ ಅಂಟುಕೊಂಡಂತೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಮ್ಯಾಗ್ನೆಟಿಕ್ ರಾಡ್ ಅದರ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಹೊರ ಬರಬಾರದು. ಒಂದು ವೇಳೆ ಹೊರ ಬಂದರೆ ನೀವು ಇಂಕ್ ತುಂಬುವಾಗ ಇಂಕ್ ಹೊರ ಚೆಲ್ಲುತ್ತದೆ. ಹಾಗಾಗಿ ಇಂಕ್ ತುಂಬುವ ಕೆಲಸವನ್ನು ಸಾವಧಾನವಾಗಿ ಮಾಡಿ ಸಮಯವನ್ನು ತೆಗೆದುಕೊಳ್ಳಿ. ಇಂಕ್ ಚೆಲ್ಲದಂತೆ ನೋಡಿಕೊಳ್ಳಿ. ಇಂಕ್ ಒಳಗೆ ಹೋಗುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಮಧ್ಯೆ ಮಧ್ಯೆ ಟ್ಯಾಪ್ ಮಾಡುತ್ತಾ ಇರಿ. ಟೋನರ್ ಸಂಪೂರ್ಣವಾಗಿ ಖಾಲಿಯಾಗಿದ್ದರೆ ಅದು ಖಂಡಿತವಾಗಿಯೂ 120 ಗ್ರಾಂ ಒಂದು ಪೂರ್ಣ ಬಾಟಲ್ ಇಂಕ್ ಅನ್ನು ನೀವು ತುಂಬಿಸಬಹುದು. ಇನ್ನೊಂದು ಅರ್ಧ ಬಾಟಲ್ ಸಹ ನೀವು ತುಂಬಲು ಪ್ರಯತ್ನಿಸಬಹುದು. ಅಂದರೆ ಒಟ್ಟು 180 ಗ್ರಾಂ. ಫನಲ್ ತೆಗೆದು ಪೌಡರ್ ತುಂಬುತ್ತಿರುವುದನ್ನು ನೀವು ಗಮನಿಸಬಹುದು.
ಪೂರ್ತಿ ತುಂಬಿಸದೆ 1 ಇಂಚ್ ಗ್ಯಾಪ್ ಇರುವಂತೆಯೇ ತುಂಬಿಸುವುದನ್ನು ನಿಲ್ಲಿಸಿ. ಇದಕ್ಕೆ 2 ಕಾರಣಗಳಿವೆ. ಒಂದು, ಇಂಕ್ ಸರಾಗವಾಗಿ ತಿರುಗಲು ಈ ಟೋನರ್ ಕಂಪಾರ್ಟ್ಮೆಂಟ್ನ ಒಳಗೆ ಸ್ವಲ್ಪ ಜಾಗ ಇರಬೇಕು. ಒಳಗೆ ವೀಲ್ಗಳು ಅಥವಾ ರೋಟರ್ಗಳಿವೆ. ಅದು ಸದಾ ತಿರುಗುತ್ತಾ ಟೋನರ್ ಅನ್ನು ಮ್ಯಾಗ್ನೆಟಿಕ್ ರಾಡ್ಗೆ ತರುತ್ತದೆ. ಇದರಿಂದ ಇಂಕ್ ರಾಡ್ಗೆ ಮೆತ್ತಿಕೊಳ್ಳುತ್ತದೆ. ಟೋನರ್ ಸಂಪೂರ್ಣವಾಗಿ ತುಂಬಿದ್ದರೆ ಈ ತಿರುಗುವಿಕೆ ಕಷ್ಟಕರವಾಗುತ್ತದೆ. ಎರಡನೇ ಕಾರಣವೆಂದರೆ, ನೀವು ಈ ಕಂಪಾರ್ಟ್ಮೆಂಟ್ಗೆ ಹೆಚ್ಚು ಹೊಸ ಟೋನರ್ ತುಂಬಿಸಿದರೆ ನಂತರ ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ನಲ್ಲಿ ಹೆಚ್ಚು ವೇಸ್ಟ್ ಟೋನರ್ ಸಂಗ್ರಹವಾಗುತ್ತದೆ ಮತ್ತು ಅದು ಹೊರ ಚೆಲ್ಲಬಹುದು. ಆದ್ದರಿಂದ ಮಿತವಾಗಿ ಭರ್ತಿ ಮಾಡಿ. 1.5 ಬಾಟಲ್ಗಳು ಸಾಕು. 1 ಬಾಟಲ್ನ ಬದಲಿಗೆ 1.5 ಬಾಟಲ್ನನ್ನು ತುಂಬುವ ಮೂಲಕ ನೀವು ಟೋನರ್ ರೀಫಿಲ್ ಸೈಕಲ್ ಅನ್ನು ವಿಸ್ತರಿಸಬಹುದು. ಕೆಲವು ಮಾರಾಟಗಾರರು 1 ಕೆಜಿಯ ದೊಡ್ಡ ಬಾಟಲ್ನಲ್ಲಿ ಟೋನರ್ ಮಾರುತ್ತಾರೆ. ಆದರೆ ಅದನ್ನು ಖರೀದಿಸಿದರೆ ರೀಫಿಲ್ ಮಾಡುವಾಗ ಇಂಕ್ ಪ್ರಮಾಣವನ್ನು ನಿಯಂತ್ರಿಸಲು ಕಷ್ಟವಾಗಬಹುದು. ನೀವು ಆಗಿಂದಾಗೆ ಇಂಕ್ ಮಟ್ಟವನ್ನು ಪರಿಶೀಲಿಸುತ್ತಿರಬೇಕಾಗುತ್ತದೆ. ಆದರೆ ಈ ರೀತಿ ಪ್ರತ್ಯೇಕ ಬಾಟಲ್ಗಳನ್ನು ಖರೀದಿಸಿದರೆ 1.5 ಬಾಟಲ್ಗಳ ನಂತರ ನೀವು ಸುಲಭವಾಗಿ ನಿಲ್ಲಿಸಬಹುದು. ನಿಮ್ಮ ಮುಂದಿನ ರೀಫಿಲಿಂಗ್ಗೆ ಈ ಉಳಿದ ಅರ್ಧ ಬಾಟಲ್ನನ್ನು ನೀವು ಉಳಿಸಿಕೊಳ್ಳಬಹುದು. ಈ ಬಾಟಲ್ನ ಕ್ಯಾಪ್ ಅನ್ನು ಬಿಗಿಗೊಳಿಸಿ ಅದನ್ನು ತೇವವಿಲ್ಲದ ಜಾಗದಲ್ಲಿ ಸಂಗ್ರಹಿಸಿ ಇಡಬೇಕು. ಇಂಕ್ ತುಂಬಿದ ನಂತರ ಕ್ಯಾಪ್ ಅನ್ನು ಹಾಕಿ. ಈಗ ಒಂದು ಮುಖ್ಯವಾದ ವಿಷಯವೆಂದರೆ ಈ 2ನೇ ಸೈಡ್ ಕ್ಯಾಪ್ ಅನ್ನು ಹಾಕುವುದು. ಮೊದಲು ಸೈಡ್ ಕ್ಯಾಪ್ ಅನ್ನು ಗಮನಿಸಿ. ನೀವು ಅರ್ಧ ಚಂದ್ರ ಆಕಾರದ ಈ ಸಣ್ಣ ರಂಧ್ರವನ್ನು ಗಮನಿಸಿ. ಇದು ಮ್ಯಾಗ್ನೆಟಿಕ್ ರಾಡ್ನ ತುದಿಗೆ ನಿಖರವಾಗಿ ಹೊಂದಿಕೆಯಾಗಬೇಕು. ಮ್ಯಾಗ್ನೆಟಿಕ್ ರಾಡ್ನ ತುದಿಯೂ ಸಹ ಅರ್ಧ ಚಂದ್ರದ ಆಕಾರದಲ್ಲಿದೆ. ಇವೆರಡೂ ಸರಿಯಾಗಿ ಹೊಂದಿಕೊಳ್ಳಬೇಕು. ಮ್ಯಾಗ್ನೆಟಿಕ್ ರಾಡ್ಗೆ ಸ್ಪ್ರಿಂಗ್ ಕೂಡ ಅಂಟಿಕೊಂಡಿದೆ. ಈ ಸ್ಪ್ರಿಂಗ್ ಹಾನಿಗೊಳಗಾಗಬಹುದು. ಆದ್ದರಿಂದ ಅತ್ಯಂತ ಜಾಗರೂಕರಾಗಿರಿ. ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ಅದರ ಸ್ಥಾನದಿಂದ ತೆಗೆಯದಿದ್ದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅದಕ್ಕಾಗಿಯೇ ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ಎಂದಿಗೂ ಡಿಸ್ಟರ್ಬ್ ಮಾಡಲು ಹೋಗಬೇಡಿ. ಈ ರಾಡ್ ಸೈಡ್ ಕ್ಯಾಪ್ನ ಸಣ್ಣ ರಂಧ್ರಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಆಗಬೇಕು. ಒಂದು ವೇಳೆ ಇದು ತಪ್ಪಿ ಹೋದರೆ ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ನಿಧಾನವಾಗಿ ತಿರುಗಿಸಬೇಕು. ಆಗ ಒಂದು ಹಂತದಲ್ಲಿ ಅದು ರಂಧ್ರಕ್ಕೆ ಸಿಕ್ಕಿಕೊಳ್ಳುತ್ತದೆ. ಇದನ್ನು ನೀವು ತಾಳ್ಮೆಯಿಂದ ಮಾಡಬೇಕು. ಸ್ಪ್ರಿಂಗ್ ಡ್ಯಾಮೇಜ್ ಆಗದಂತೆ ಮತ್ತು ರಾಡ್ ಮೇಲಿನ ಅರ್ಧ ಚಂದ್ರದ ತುದಿಯು ಒಳಗೆ ಹೋಗದಂತೆ ಎಚ್ಚರ ವಹಿಸಬೇಕು. ಅದೇನಾದರೂ ಒಳಗೆ ಹೋದರೆ ನೀವು ಅದನ್ನು ಹುಷಾರಾಗಿ ಮೇಲಕ್ಕೆ ಎಳೆಯಬೇಕಾಗುತ್ತದೆ. ಇಲ್ಲದಿದ್ದರೆ ಅದು ಸೈಡ್ ಕ್ಯಾಪ್ ಗ್ರೂವ್ನ ಒಳಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಅದನ್ನು ಎಳೆಯುವಾಗ ಸ್ಪ್ರಿಂಗ್ಗೆ ಹಾನಿಯಾಗುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ಯಾರಿಗೂ ಈ ವಿಷಯದಲ್ಲಿ ತೊಡಕಾಗದಿರಲಿ ಎಂದು ನಾವು ಆಶಿಸುತ್ತೇವೆ. ಟೋನರ್ ರೀಫಿಲಿಂಗ್ ಪ್ರಕ್ರಿಯೆಯಲ್ಲಿ ಈ ಒಂದು ಹಂತವು ಸುಗಮವಾಗಿ ಸಾಗಲಿ ಎಂದು ನಾವು ಹಾರೈಸುತ್ತೇವೆ. ಈ ಮ್ಯಾಗ್ನೆಟಿಕ್ ರಾಡ್ ಸೈಡ್ ಕ್ಯಾಪ್ ಗ್ರೂವ್ಗೆ ಸರಿಯಾಗಿ ಫಿಟ್ ಆದರೆ ಮಾತ್ರ ರಾಡ್ ಸರಿಯಾಗಿ ತಿರುಗುತ್ತದೆ ಮತ್ತು ಆಗ ಮಾತ್ರ ಇಂಕ್ ಇದರ ಮೇಲೆ ಸರಿಯಾಗಿ ಮೆತ್ತಿಕೊಳ್ಳುತ್ತದೆ. ಆದ್ದರಿಂದ ಈ ಸೈಡ್ ಕ್ಯಾಪ್ ಹಾಕಿದ ಮೇಲೆ ಮತ್ತು ಸ್ಕ್ರೂ ಅನ್ನು ಬಿಗಿಗೊಳಿಸಿದ ಮೇಲೆ ನೀವು ಅರ್ಧ ಚಂದ್ರದ ಭಾಗ ಹೊರಬಂದಿದೆಯೇ ಎಂದು ಸೈಡ್ ಕ್ಯಾಪ್ ಅನ್ನು ಹೊರಭಾಗದಿಂದ ಪರಿಶೀಲಿಸಿ. ಸ್ಮೂತ್ ಆಗಿ ತಿರುಗುತ್ತಿದೆಯೇ ಎಂದು ಚೆಕ್ ಮಾಡಲು ಮ್ಯಾಗ್ನೆಟಿಕ್ ರಾಡ್ ಅನ್ನು ನಿಧಾನವಾಗಿ ತಿರುಗಿಸಿ ನೋಡಿ. ಸೈಡ್ ಕ್ಯಾಪ್ ಅನ್ನು ಕ್ಲೋಸ್ ಮಾಡಿದ ನಂತರವೇ ನೀವು ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ತಿರುಗಿಸಬೇಕು. ಇದನ್ನು ನೆನಪಿಡಿ. ಸ್ಮೂತ್ ಆಗಿ ತಿರುಗದೇ ಇದ್ದರೆ ರಾಡ್ ಸರಿಯಾಗಿ ಹೊಂದಿಕೆ ಆಗಿರದ ಸಾಧ್ಯತೆ ಇರುತ್ತದೆ. ನೀವು ಈ ಒಂದು ಹಂತವನ್ನು ನಿರ್ಲಕ್ಷಿಸಿದರೆ ಅದು ಕಳಪೆ ಪ್ರಿಂಟಿಂಗ್ಗೆ ಕಾರಣವಾಗುವುದಲ್ಲದೆ ಸ್ಪ್ರಿಂಗ್ ಮತ್ತು ರಾಡ್ ಇಂಡೆಂಟೇಷನ್ಗೆ ಶಾಶ್ವತ ಹಾನಿಯನ್ನು ಉಂಟು ಮಾಡುತ್ತದೆ. ನಾನು ಇದಕ್ಕೆ ಇಷ್ಟು ಒತ್ತು ನೀಡುತ್ತಿರುವುದು ಏಕೆಂದರೆ ನನಗೂ ಸಹ ಈ ವಿಷಯದಲ್ಲಿ ಮೊದಲು ತುಂಬಾ ಸಮಸ್ಯೆಗಳಾಗಿದ್ದವು. ಹಾಗಾಗಿ ನನ್ನ ಇಷ್ಟೂ ವರ್ಷಗಳ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಒಂದೇ ಟೋನರ್ ಕಾರ್ಟ್ರಿಜ್ ಅನ್ನು ಯಾವುದೇ ಸಮಸ್ಯೆಗಳಿಲ್ಲದೆ 5 ಬಾರಿ ರೀಫಿಲ್ ಆಗುವಂತೆ ನೋಡಿಕೊಳ್ಳುವುದು ಒಳ್ಳೆಯದು. ಆದಾಗ್ಯೂ ಈ ಪ್ರತಿಯೊಂದು ಕಾಂಪೊನೆಂಟ್ಗಳು ಅಂದರೆ ಡ್ರಮ್, ಪಿಸಿಆರ್ ರೋಲರ್, ಮ್ಯಾಗ್ನೆಟಿಕ್ ರಾಡ್, ಬ್ಲೇಡ್ಗಳು ಇವೆಲ್ಲವನ್ನು ಬದಲಾಯಿಸಬಹುದು ಮತ್ತು ಪ್ರತ್ಯೇಕ ಬಿಡಿ ಭಾಗಗಳು ಲಭ್ಯವಿವೆ. ಆದರೆ ನಾನು ಇದನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಈ ಎಲ್ಲಾ ಕಾಂಪೊನೆಂಟ್ಗಳು 5 ಬಾರಿ ರೀಫಿಲ್ ಮಾಡುವವರೆಗೂ ಬಾಳಿಕೆ ಬರುವಂತೆ ನೋಡಿಕೊಳ್ಳುವಂತೆ ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ. ಏಕೆಂದರೆ ನೀವು ಒಂದು ಕಾಂಪೊನೆಂಟ್ ಬದಲಾಯಿಸಿದರೂ ಇನ್ಯಾವುದೋ ಒಂದು ಕಾಂಪೊನೆಂಟ್ ಸವೆದು ಹೋಗಬಹುದು. ಸಣ್ಣ ಕೊಕ್ಕೆಗಳು, ರಂಧ್ರಗಳು ಏನಾದರೂ ಒಂದು ಹಾನಿಗೆ ಒಳಗಾಗಬಹುದು. ತೆಳುವಾದ ಪ್ಲಾಸ್ಟಿಕ್ ಭಾಗಗಳು ಸಹ ಒಡೆದು ಹೋಗಬಹುದು. ಉದಾಹರಣೆಗೆ ಸೈಡ್ ಪಿನ್ಗಳನ್ನು ತೆಗೆಯಲು ನೀವು ರಂಧ್ರಗಳ ಸುತ್ತಲೂ ಚುಚ್ಚುವುದರಿಂದ 5 ರೀಫಿಲ್ಗಳ ನಂತರ ಇದು ಪ್ಲಾಸ್ಟಿಕ್ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನೀವು ಸಾಧ್ಯವಾದಷ್ಟು ಜಾಗರೂಕರಾಗಿ ರೀಫಿಲ್ ಮಾಡಬೇಕಾಗುತ್ತದೆ. ಸರಿ, ಇಲ್ಲಿ ನಮ್ಮ ವಿಷಯದಲ್ಲಿ ಮ್ಯಾಗ್ನೆಟಿಕ್ ರಾಡ್ ಸರಾಗವಾಗಿ ಚಲಿಸುತ್ತಿದೆ. ಯಾವುದೇ ಸಮಸ್ಯೆಗಳಿಲ್ಲ.
ಆದರೆ ನನಗೆ ಈಗ ಸಾಕಷ್ಟು ಅನುಭವವಿದೆ. ಈ ಹಿಂದೆ ನಾನೂ ಸಹ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಇಂತಹ ತಪ್ಪುಗಳನ್ನು ಮಾಡಬಾರದು ಎಂದೇ ನಾನು ನಿಮಗೆ ಈ ಎಲ್ಲಾ ಸಲಹೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ. ಟೋನರ್ ಕಂಪಾರ್ಟ್ಮೆಂಟ್ ಸಿದ್ಧವಾಗಿದೆ. ವೇಸ್ಟ್ ಇಂಕ್ ಎಲ್ಲಾದರೂ ಇದ್ದರೆ ಒರೆಸಿಕೊಳ್ಳಿ. ರೀಫಿಲಿಂಗ್ ನ 3ನೇ ಹಂತವು ಈಗ ಪೂರ್ಣಗೊಂಡಿದೆ. ಈಗ ನಾವು ಮತ್ತೊಮ್ಮೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋಣ. ಡ್ರಮ್ ಅನ್ನು ಕ್ಲೀನ್ ಮಾಡಿ. ಅದರ ನಂತರ ಪಿಸಿಆರ್ ರಬ್ಬರ್ ರೋಲರ್ ಅನ್ನು ಸಹ ಕ್ಲೀನ್ ಮಾಡಿ. ಮತ್ತು ನಾನು ನೀಡುವ ಇನ್ನೊಂದು ಉಪಯುಕ್ತ ಸಲಹೆ ಎಂದರೆ ಈ ಪಿಸಿಆರ್ ರಬ್ಬರ್ ರೋಲರ್, ಇದನ್ನು ಮಾತ್ರ ನೀವು ನೀರನ್ನು ಬಳಸಿ ಸ್ವಚ್ಛಗೊಳಿಸಬಹುದು. ನೆನಪಿಡಿ, ಟೋನರ್ ಅಥವಾ ಪ್ರಿಂಟರ್ನ ಇನ್ಯಾವುದೇ ಕಾಂಪೊನೆಂಟ್ಗಳಿಗೆ ನೀರು ಸೋಕಬಾರದು. ಆದರೆ ಈ ರಬ್ಬರ್ ರೋಲರ್ ಅನ್ನು ಮಾತ್ರ ನೀರಿನಿಂದ ಸ್ವಚ್ಛಗೊಳಿಸಿ. ನಂತರ ಅದನ್ನು ಸಂಪೂರ್ಣವಾಗಿ ಒರೆಸಿ ಒಣಗಿಸಿ. ಯಾವುದೇ ತೇವಾಂಶ ಉಳಿಯಬಾರದು. ನೀರು ಬಳಸಿ ಕ್ಲೀನ್ ಮಾಡುವುದರಿಂದ ಪ್ರಿಂಟಿಂಗ್ ಗುಣಮಟ್ಟ ಸಾಕಷ್ಟು ಸುಧಾರಣೆಯಾಗುತ್ತದೆ. ಈ ಒಂದು ಉಪಯುಕ್ತ ಸಲಹೆಯನ್ನು ಹೆಚ್ಚಿನ ಜನರು ನೀಡಲು ಹೋಗುವುದಿಲ್ಲ. ಇದು ಪಿಸಿಆರ್ ರೋಲರ್, ಪ್ರೈಮರಿ ಚಾರ್ಜ್ ರೋಲರ್, ಡ್ರಮ್ನ ಮೇಲೆ ಮತ್ತು ಅಂತಿಮವಾಗಿ ಕಾಗದದ ಮೇಲೆ ಏನನ್ನು ಮುದ್ರಿಸಬೇಕು ಎಂಬುದಕ್ಕೆ ಈ ಪಿಸಿಆರ್ ರೋಲರ್ನ ಚಾರ್ಜಿಂಗ್ ಗುಣವೇ ಮುಖ್ಯವಾಗಿರುತ್ತದೆ. ಹಾಗಾಗಿ ಇದರ ಮೇಲೆ ಯಾವುದೇ ರೀತಿಯ ಕಲೆಗಳು ಇರದಂತೆ ನೋಡಿಕೊಂಡರೆ ಅದು ಉತ್ತಮ ಕ್ವಾಲಿಟಿ ನೀಡುತ್ತದೆ. ಸರಿ, ಈಗ ಮತ್ತೆ ನಮ್ಮ ಸ್ಥಳವನ್ನು ಸ್ವಚ್ಛಗೊಳಿಸೋಣ. ಈಗ ನಾವು ರೋಲರ್ಗಳನ್ನು ಒಂದೊಂದಾಗಿ ಜೋಡಿಸೋಣ. ಮೊದಲು ಪಿಸಿಆರ್ ರೋಲರ್ ಅನ್ನು ಅದರ ಸ್ಲಾಟ್ನಲ್ಲಿ ಸಿಗಿಸಿ. ನೀವು ಎರಡೂ ಬದಿಗಳಲ್ಲಿ ಸ್ಲಾಟ್ಗಳನ್ನು ಸೂಕ್ಷ್ಮವಾಗಿ ನೋಡಬಹುದು ಮತ್ತು ಅದನ್ನು ಸರಿಯಾಗಿ ಸೇರಿಸಿದಾಗ ಅದು ಕ್ಲಿಕ್ ಎಂದು ಸದ್ದು ಮಾಡುತ್ತದೆ. ಆದರೆ ಹೆಚ್ಚು ಒತ್ತಡವನ್ನು ಹಾಕಬೇಡಿ. ದಯವಿಟ್ಟು ಪ್ರತಿ ಹಂತವನ್ನು ನಿಧಾನವಾಗಿ ಮತ್ತು ಸಾವಧಾನವಾಗಿ ನಿರ್ವಹಿಸಿ. ಈಗ ಡ್ರಮ್ ಅನ್ನು ಅದರ ಸ್ಥಳದಲ್ಲಿ ಇರಿಸಿ. ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇನೆ, ಆಕಸ್ಮಿಕವಾಗಿಯೂ ಅದರ ಮೇಲೆ ಗೀರುಗಳು ಮೂಡಬಾರದು. ಹಾಗೆಯೇ ಇವುಗಳನ್ನು ಸಿಗಿಸುವಾಗ ಯಾವುದೇ ಪ್ಲಾಸ್ಟಿಕ್ ಭಾಗಗಳು ಮುರಿದು ಹೋಗದಂತೆ ಎಚ್ಚರಿಕೆ ವಹಿಸಿ. ಎಲ್ಲಾದರೂ ವೇಸ್ಟ್ ಟೋನರ್ ಇದ್ದರೆ ಒರೆಸಿಕೊಳ್ಳಿ. ರೋಲರ್ಗಳನ್ನು ಸರಿಯಾಗಿ ಇರಿಸಲಾಗಿದೆಯೇ ಎಂಬುದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಈಗ ಎರಡೂ ಕಂಪಾರ್ಟ್ಮೆಂಟ್ಗಳು ಸಿದ್ಧವಾಗಿವೆ. ನಾವು ಅವುಗಳನ್ನು ಆರಂಭದಲ್ಲಿ ಹೇಗೆ 2 ಭಾಗ ಮಾಡಿದ್ದೆವೋ ಹಾಗೆಯೇ ಅವುಗಳನ್ನು ಈಗ ಒಟ್ಟಿಗೆ ಸೇರಿಸೋಣ. ಸರಿಯಾಗಿ ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ಅವುಗಳನ್ನು ಜೋಡಿಸಬೇಕಾಗುತ್ತದೆ. ಸರಿಯಾದ ರೀತಿಯಲ್ಲಿ ಜೋಡಿಸಿದರೆ ಎರಡೂ ಕಂಪಾರ್ಟ್ಮೆಂಟ್ಗಳ ಸಣ್ಣ ರಂಧ್ರಗಳು ಒಂದರ ಮೇಲೆ ಒಂದು ಒಟ್ಟಿಗೆ ಸೇರುವುದನ್ನು ನೀವು ನೋಡಬಹುದು. ಈಗ ನೀವು ಸೈಡ್ ಪಿನ್ಗಳನ್ನು ತೆಗೆದುಕೊಂಡು ಕಾರ್ಟ್ರಿಜ್ನ ಎರಡೂ ಬದಿಯಲ್ಲಿರುವ ಈ ಸಣ್ಣ ರಂಧ್ರಗಳ ಒಳಗೆ ಹೋಗುವಂತೆ ಸೇರಿಸಬೇಕು. ಇದನ್ನು ನಿಧಾನವಾಗಿ ಮಾಡಿ, ಸಮಯವನ್ನು ತೆಗೆದುಕೊಂಡು ಮಾಡಿ. ಆತುರ ಪಟ್ಟು ಒರಟಾಗಿ ಮಾಡಿದರೆ ಕೆಲವು ಸೂಕ್ಷ್ಮವಾದ ಪ್ಲಾಸ್ಟಿಕ್ ಭಾಗಗಳು ಒಡೆದು ಹೋಗುವ ಸಾಧ್ಯತೆ ಇರುತ್ತದೆ. ಸಮರ್ಪಕವಾದ ಸಾಧನವನ್ನು ಬಳಸಿಕೊಂಡು ಈ ರೀತಿ ಟ್ಯಾಪ್ ಮಾಡುವ ಮೂಲಕ ಪಿನ್ ಅನ್ನು ಸೇರಿಸಿ. ಎರಡೂ ಬದಿಯಲ್ಲಿ ಪಿನ್ಗಳನ್ನು ಜೋಡಿಸಿ ಮತ್ತು ಈ ಪಿನ್ ಅನ್ನು ಗಮನಿಸಿ. ಚೂಪಾದ ತುದಿಯು ಒಳಗೆ ಹೋಗುವಂತೆ ಮತ್ತು ದಪ್ಪನೆಯ ಭಾಗವು ಹೊರಗೆ ಬರುವಂತೆ ಪಿನ್ ಅನ್ನು ನೀವು ಸಿಗಿಸಬೇಕಾಗುತ್ತದೆ. ಈಗ ಎರಡೂ ಕಂಪಾರ್ಟ್ಮೆಂಟ್ಗಳನ್ನು ಜೋಡಿಸಿದ್ದು ಆಯಿತು. ಚೆಕ್ ಮಾಡಿ. ಯಾವಾಗಲೂ ಪ್ರತಿ ಹಂತದಲ್ಲೂ ಪರೀಕ್ಷಿಸಿ. ಇದರಿಂದ ನೀವು ಮತ್ತೊಮ್ಮೆ ಕಾರ್ಟ್ರಿಜ್ ಅನ್ನು ತೆಗೆಯುವುದನ್ನು ತಪ್ಪಿಸಬಹುದು. ಕಂಪಾರ್ಟ್ಮೆಂಟ್ಗಳು ಸರಿಯಾಗಿ ಸೇರದಿದ್ದರೆ ಮತ್ತು ಅವು ಬೇರ್ಪಟ್ಟರೆ ನೀವು ಸರಿಯಾಗಿ ಸೇರಿಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಎರಡೂ ಕಂಪಾರ್ಟ್ಮೆಂಟ್ಗಳ ಎರಡೂ ರಂಧ್ರಗಳ ಮೂಲಕ ಎರಡೂ ಬದಿಗಳಲ್ಲಿ ಸರಿಯಾಗಿ ಪಿನ್ಗಳನ್ನು ತೂರಿಸಬೇಕು. ಎಳೆದಾಗ ಕಂಪಾರ್ಟ್ಮೆಂಟ್ಗಳು ಇಬ್ಬಾಗವಾಗಬಾರದು. ಇದಲ್ಲದೆ ಇಲ್ಲಿ ಎರಡೂ ಬದಿಗಳಲ್ಲಿ ಈ ಕುಶನಿಂಗ್ ಸ್ಪ್ರಿಂಗ್ ಇರುವುದನ್ನು ನೀವು ಗಮನಿಸಬಹುದು. ಈ ಸ್ಪ್ರಿಂಗ್ಗಳು ನೇರವಾಗಿರಬೇಕು ಮತ್ತು ಅದು ಕುಶನಿಂಗ್ ಎಫೆಕ್ಟ್ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಗಮನಿಸಿದರೆ ಈ ಸ್ಪ್ರಿಂಗ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಹ ಕೊಕ್ಕೆಗಳು ಇವೆ. ನೀವು ಒರಟಾಗಿ ಜೋಡಿಸಿದರೆ ಇವೆಲ್ಲವೂ ಕತ್ತರಿಸಿ ಹೋಗಬಹುದು. ಆದ್ದರಿಂದ ಎರಡು ಕಂಪಾರ್ಟ್ಮೆಂಟ್ಗಳನ್ನು ಸೇರಿಸುವಾಗ ಈ ಸ್ಪ್ರಿಂಗ್ಗಳು ನೇರವಾಗಿರುವುದನ್ನು ಮತ್ತು ಕಿತ್ತು ಹೋಗದಂತೆ ಎಚ್ಚರ ವಹಿಸಬೇಕು. ಸ್ಪ್ರಿಂಗ್ಗಳು ಒಳ್ಳೆಯ ರೀತಿಯಲ್ಲಿ ಕುಶನಿಂಗ್ ನೀಡುವುದನ್ನು ಖಾತರಿಪಡಿಸಿಕೊಳ್ಳಬೇಕು. ಟೋನರ್ ಸುಗಮವಾಗಿ ಕಾರ್ಯನಿರ್ವಹಿಸಲು ಇದು ಸಹ ಮುಖ್ಯವಾಗುತ್ತದೆ. ನಿಮಗೆ ನೆನಪಿದ್ದರೆ ನಾವು ಆರಂಭದಲ್ಲಿ ತೆಗೆದ ಮೊದಲನೇ ಸ್ಪ್ರಿಂಗ್, ಈಗ ನಾವು ಅದನ್ನು ವೀಲ್ ಗೇರ್ ಇಲ್ಲದಿರುವ ಡ್ರಮ್ನ ಈ ಬದಿಗೆ ಹಾಕಬೇಕು. ಇಲ್ಲಿ ಸಣ್ಣ ಕೊಕ್ಕೆಗಳನ್ನು ಗಮನಿಸಿ, ಅವು ತುಂಬಾ ಸೂಕ್ಷ್ಮವಾದವು. ಅವು ಕತ್ತರಿಸಲ್ಪಟ್ಟರೆ ನಂತರ ನೀವು ಸ್ಪ್ರಿಂಗ್ ಅನ್ನು ಸೇರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಇದನ್ನು ನಿರ್ವಹಿಸಿ. ಈ ಸ್ಪ್ರಿಂಗ್ ಹಾಕಲು ತೆಳುವಾದ ಸ್ಕ್ರೂ ಡ್ರೈವರ್ ಅನ್ನು ಬಳಸಿ. ಸ್ಪ್ರಿಂಗ್ನ ಸುರುಳಿ ಇರುವ ತುದಿಯು ಡ್ರಮ್ನ ಹೊರಗಿರುವ ಕೊಕ್ಕೆಗೆ ಸಿಗಿಸಬೇಕು.
ಮತ್ತು ಫ್ಲಾಟ್ ಆದ ತುದಿಯು ಅದರ ವಿರುದ್ಧವಿರುವ ಕೊಕ್ಕೆಯನ್ನು ತಲುಪಬೇಕು. ಎರಡೂ ಬದಿಗಳಲ್ಲಿ ಆ ಸಣ್ಣ ಕೊಕ್ಕೆಗಳನ್ನು ಗಮನಿಸಿ ಸ್ಪ್ರಿಂಗ್ ಅನ್ನು ಈ ರೀತಿ ಜೋಡಿಸಬೇಕು. ಟೋನರ್ ಕೆಲಸ ಮಾಡಲು ಮತ್ತು ಗುಣಮಟ್ಟದ ಮುದ್ರಣವನ್ನು ನೀಡಲು ಡ್ರಮ್ ಕುಶನಿಂಗ್ ಸ್ಪ್ರಿಂಗ್ಗಳನ್ನು ಒಳಗೊಂಡಂತೆ ಎಲ್ಲಾ ಸ್ಪ್ರಿಂಗ್ಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು. ಈಗ ಕೊನೆಯ ಹಂತ, ಡ್ರಮ್ ಅನ್ನು ತೆಗೆಯಲು ನಾವು ಪ್ರಾರಂಭದಲ್ಲಿಯೇ ತೆಗೆದ ಮೊದಲನೇ ಸೈಡ್ ಕ್ಯಾಪ್. ಇದನ್ನು ನೀವು ನೆನಪಿಸಿಕೊಳ್ಳಿ. ಈಗ ಇದನ್ನು ವಾಪಸ್ಸು ಹಾಕೋಣ. ಒಂದು ವೇಳೆ ನೀವು ಆತುರದಲ್ಲಿ ಇದನ್ನು ಹಾಕಲು ಮರೆತು ಪ್ರಿಂಟರ್ನ ಒಳಗೆ ಕಾರ್ಟ್ರಿಜ್ ಅನ್ನು ಹಾಕಿ ಪ್ರಿಂಟ್ ನೀಡಲು ಹೋದರೆ ಪ್ರಿಂಟರ್ ಟೋನರ್ ಇಲ್ಲ ಎಂದು ಹೇಳುವ ಎರರ್ ಮೆಸೇಜ್ ಅನ್ನು ಹಿಂದಿರುಗಿಸುತ್ತದೆ. ಆದ್ದರಿಂದ ನಾವು ಎಲ್ಲಾ ಹಂತಗಳನ್ನು ಪೂರ್ಣಗೊಳಿಸೋಣ. ಡ್ರಮ್ ಸೈಡ್ ಕ್ಯಾಪ್ ಅನ್ನು ಹಾಕಿ ಉಳಿದ 2 ಸ್ಕ್ರೂಗಳನ್ನು ಟೈಟ್ ಮಾಡಿ. ಕೆಲವು ಕಂಪನಿ ಟೋನರ್ಗಳು ಡ್ರಮ್ ಅನ್ನು ತೆರೆಯಲು ಯಾವುದೇ ರೀತಿಯ ಸೈಡ್ ಕ್ಯಾಪ್ ಅನ್ನು ಹೊಂದಿರುವುದಿಲ್ಲ. ಬದಲಿಗೆ ಅದನ್ನು ಈ ರೀತಿ ಲಾಕ್ ಮಾಡಲಾಗಿರುತ್ತದೆ. ಇದರಿಂದ ಡ್ರಮ್ ಅನ್ನು ತೆಗೆಯಲು ಕಷ್ಟವಾಗುತ್ತದೆ. ಡ್ರಮ್ ಅನ್ನು ತೆಗೆಯದೆ ನಾವು ಟೋನರ್ ಭಾಗಗಳನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ನೀವು ಡ್ರಮ್ನ ಇನ್ನೊಂದು ಬದಿಗೆ ಹೋಗಿ ಅಲ್ಲಿ ಡ್ರಮ್ ಅನ್ನು ಹಿಡಿದಿಡುವ ದೊಡ್ಡ ಪಿನ್ ಅನ್ನು ತೆಗೆಯುವ ಮೂಲಕ ಡ್ರಮ್ ಅನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಈ ಚಿಕ್ಕ ಸಂದಿಯನ್ನು ಪ್ರವೇಶಿಸಿ ಕತ್ತರಿ ಅಥವಾ ತೆಳುವಾದ ಉಪಕರಣವನ್ನು ಬಳಸಿಕೊಂಡು ಈ ರೀತಿ ಎಚ್ಚರಿಕೆಯಿಂದ ನೀವು ಈ ಗ್ಯಾಪ್ನ ಎರಡೂ ಕಡೆಗೆ ನಿಧಾನವಾಗಿ ಅಲ್ಲಾಡಿಸಬೇಕಾಗುತ್ತದೆ. ಇದು ದೊಡ್ಡ ಪಿನ್ ಅನ್ನು ಸಡಿಲಗೊಳಿಸುತ್ತದೆ. ಈಗ ನೀವು ಇಲ್ಲಿ ಒಂದು ಸಣ್ಣ ಗ್ರೂವ್ ಅನ್ನು ನೋಡಬಹುದು. ಅದನ್ನು ನಿಧಾನವಾಗಿ ಚುಚ್ಚಿ ಮೆಲ್ಲಗೆ ಎಳೆಯುವ ಮೂಲಕ ಈ ದೊಡ್ಡ ಪಿನ್ ಅನ್ನು ಹೊರತೆಗೆಯಬಹುದು. ಇದನ್ನೂ ಸಹ ತಾಳ್ಮೆಯಿಂದ ಮಾಡಬೇಕಾಗುತ್ತದೆ. ಒರಟಾಗಿ ಮಾಡಿದರೆ ಡ್ರಮ್ನ ಅಂಚುಗಳಿಗೆ ಹಾನಿಯಾಗಬಹುದು. ಪಿನ್ ಹೊರಬಂದ ಮೇಲೆ ನೀವು ಡ್ರಮ್ ಅನ್ನು ಸುಲಭವಾಗಿ ತೆಗೆಯಬಹುದು. ಅದೇ ರೀತಿ ರೀಫಿಲಿಂಗ್ ಕೆಲಸ ಮುಗಿದ ನಂತರ ನೀವು ಈ ಪಿನ್ ಅನ್ನು ವಾಪಸ್ ಹಾಕಬಹುದು. ಸೈಡ್ ಕ್ಯಾಪ್ ಮತ್ತು 2 ಸ್ಕ್ರೂಗಳನ್ನು ತೆಗೆಯುವುದಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ವಿಭಿನ್ನ ವಿಧಾನವಾಗಿದೆ. ಈ ಟೋನರ್ನಲ್ಲಿ ಡ್ರಮ್ ಸೈಡ್ ಕ್ಯಾಪ್ ಇಲ್ಲ, ಅದನ್ನು ತೆಗೆಯಲು ಸ್ಕ್ರೂಗಳೂ ಇಲ್ಲ. ಇದು ನಿಮಗೆ ತೋರಿಸಲು ನಾನು ಇಟ್ಟುಕೊಂಡಿರುವಂತಹ ಒಂದು ಟೋನರ್ ಮಾದರಿಯಾಗಿದೆ. ಆದ್ದರಿಂದ ನೀವು ವಿಭಿನ್ನ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಡ್ರಮ್ ಸ್ಪ್ರಿಂಗ್ ಹೇಗೋ ಹೊರಬಂದು ಬಿಟ್ಟಿದೆ. ಮತ್ತೆ ಅದನ್ನು ಹಾಕೋಣ. ಅಷ್ಟೇ, ಟೋನರ್ ಕಾರ್ಟ್ರಿಜ್ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಒಮ್ಮೆ ನೀವು ಡ್ರಮ್ ಅನ್ನು ಈ ರೀತಿ ತಿರುಗಿಸಿ, ಅದು ಸರಾಗವಾಗಿ ಚಲಿಸುತ್ತಿದೆಯೋ ಇಲ್ಲವೋ ಗಮನಿಸಿ. ಅದು ಸರಾಗವಾಗಿ ತಿರುಗದಿದ್ದರೆ ಮತ್ತು ಯಾವುದೇ ರೀತಿಯ ಅಡಚಣೆ ಇದ್ದರೆ ನೀವು ಸರಿಯಾದ ರೀತಿಯಲ್ಲಿ ರೀಫಿಲ್ ಮಾಡಿಲ್ಲ, ಅಂದರೆ ನೀವು ಅದನ್ನು ಸರಿಯಾಗಿ ಜೋಡಿಸಿಲ್ಲ ಎಂದೇ ಅರ್ಥ. ಅದಕ್ಕಾಗಿಯೇ ನಾನು ಎಲ್ಲವನ್ನೂ ಪ್ರತಿ ಹಂತವನ್ನು ತುಂಬಾ ಸ್ಪಷ್ಟವಾಗಿ ಮತ್ತು ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೇಗಾದರೂ ನಿಮ್ಮ ಮೊದಲ ರೀಫಿಲಿಂಗ್ ಪ್ರಯತ್ನ ವಿಫಲವಾಗದೆ ಯಶಸ್ವಿಯಾಗುವಂತೆ ನಾನು ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ಒಂದು ವೇಳೆ ಈ ಮೊದಲ ಯತ್ನದಲ್ಲಿ ನೀವು ವಿಫಲವಾದರೆ ಚಿಂತಿಸಬೇಡಿ. ಮೊದಮೊದಲು ಸೋಲುವುದು ಸಾಮಾನ್ಯ ಸಂಗತಿ. ನಾನು ಮೊದಲ ಯತ್ನದಲ್ಲಿ ಸೋತಿದ್ದೇನೆ. ಬಹುತೇಕ ಎಲ್ಲರಿಗೂ ಈ ರೀತಿ ಆಗಬಹುದು. ನಿರಾಶೆಗೊಳ್ಳಬೇಡಿ. ಕನಿಷ್ಠ ನೀವು ರೀಫಿಲಿಂಗ್ ಮಾಡುವುದು ಹೇಗೆ ಎಂಬುದನ್ನು ಕಲಿಯುವಿರಿ ಮತ್ತು ಈ ಅನುಭವವು ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಮಾಡುತ್ತದೆ. ನಿಮ್ಮ ತಪ್ಪುಗಳಿಂದಲೇ ಯಾವಾಗಲೂ ನೀವು ಕಲಿಯಬೇಕು. ಒಂದು ವೇಳೆ ನಿಮ್ಮ ಟೋನರ್ ಸರಿಯಾಗಿ ಪ್ರಿಂಟ್ ಮಾಡದಿದ್ದಲ್ಲಿ, ರೋಲರ್ಗಳು ಸರಿಯಾಗಿ ತಿರುಗದೆ ಹೋದರೆ ಚಿಂತಿಸಬೇಡಿ. ಈ ಟೋನರ್ ಅನ್ನು ಪಕ್ಕಕ್ಕೆ ಇರಿಸಿ. ಟೋನರ್ ಅನ್ನು ರೀಫಿಲ್ ಮಾಡಲು ಪ್ರಯತ್ನಿಸುವ ಮೊದಲು ಯಾವಾಗಲೂ ನಿಮ್ಮ ಬಳಿ ಇನ್ನೊಂದು ಬ್ಯಾಕಪ್ ಟೋನರ್ ಇಟ್ಟುಕೊಳ್ಳಿ. ಇನ್ನೊಂದು ಹೊಸ ಕಂಪ್ಯಾಟಿಬಲ್ ಟೋನರ್ ಇದ್ದರೆ ನಿಮ್ಮ ಪ್ರಿಂಟರ್ ಓಡುವುದು ನಿಲ್ಲದಂತೆ ನೀವು ನೋಡಿಕೊಳ್ಳಬಹುದು. ಈಗ ನಾನು ಈ ಟೋನರ್ ಕಾರ್ಟ್ರಿಜ್ಗಳನ್ನು ಹೇಗೆ ನಿರ್ವಹಣೆ ಮಾಡಬಹುದು ಎನ್ನುವ ಕುರಿತು ಕೆಲ ಉಪಯುಕ್ತ ಸಲಹೆಗಳನ್ನು ನೀಡುತ್ತೇನೆ. ನೀವು ಒಂದು ಹೊಸ ಪ್ರಿಂಟರ್ ಅನ್ನು ಖರೀದಿಸಿದ್ದೀರಿ ಎಂದು ಅಂದುಕೊಳ್ಳೋಣ, ಅಥವಾ ಹಳೆಯ ಪ್ರಿಂಟರ್ ಆಗಿದ್ದರೂ ಅಷ್ಟೇ. ಹೀಗೆ ಶುರು ಮಾಡಿ. 2 ಹೊಸ ಕಂಪ್ಯಾಟಿಬಲ್ ಟೋನರ್ಗಳನ್ನು ಖರೀದಿಸಿ. ನೀವು ಈಗಾಗಲೇ ಟೋನರ್ ಹೊಂದಿದ್ದರೆ, ಅಂದರೆ ಉದಾಹರಣೆಗೆ ನಿಮ್ಮ ಪ್ರಿಂಟರ್ ಹೊಸದಾಗಿದ್ದು ಅದರೊಳಗೆ ಮೂಲ ಕಂಪನಿಯ ಟೋನರ್ ಇದ್ದರೆ, ಈ ಒರಿಜಿನಲ್ ಟೋನರ್ ಖಾಲಿಯಾಗುವವರೆಗೂ ಕಾಯಿರಿ. ಈಗ ಈ ಒರಿಜಿನಲ್ ಟೋನರ್ ಅನ್ನು ರೀಫಿಲ್ ಮಾಡಬೇಡಿ. ಒರಿಜಿನಲ್ ಕಂಪನಿಯ ಟೋನರ್ ಅನ್ನು ರೀಫಿಲ್ ಮಾಡಲು ಯಾವಾಗಲೂ ಕಷ್ಟವಾಗುತ್ತದೆ. ರೀಫಿಲಿಂಗ್ ಕಷ್ಟಕರವಾಗಿಸಲು ಅವರು ಎಲ್ಲವನ್ನೂ ಮಾಡಿರುತ್ತಾರೆ. ಆದ್ದರಿಂದ ಈ ಟೋನರ್ನಿಂದ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ. ಖಾಲಿಯಾದ ಮೇಲೆ ಅದನ್ನು ಪಕ್ಕಕ್ಕೆ ಇಡಿ. ಮುಂದೆ ನಿಮ್ಮ ಕಂಪ್ಯಾಟಿಬಲ್ ಟೋನರ್ಗಳು ಹಳೆಯದಾದಾಗ ನಂತರ ಬೇಕಾದರೆ ನೀವು ಇದನ್ನು ರೀಫಿಲ್ ಮಾಡಲು ಪ್ರಯತ್ನಿಸಬಹುದು. ಈಗ ಮೊದಲನೇ ಕಂಪ್ಯಾಟಿಬಲ್ ಟೋನರ್ ಅನ್ನು ಬಳಸಲು ಪ್ರಾರಂಭಿಸಿ. ಅದು ಖಾಲಿಯಾದ ನಂತರ
ಎರಡನೇ ಹೊಸ ಕಂಪ್ಯಾಟಿಬಲ್ ಟೋನರ್ ಅನ್ನು ಅಳವಡಿಸಿ ಮತ್ತು ಅದನ್ನು ಬಳಸಲು ಪ್ರಾರಂಭಿಸಿ. ಬೇರೆ ಬೇರೆ ಕಂಪನಿ ಟೋನರ್ಗಳನ್ನು ಖರೀದಿಸಲು ಪ್ರಯತ್ನಿಸಿ. ಇದರಿಂದ ನೀವು ಯಾವ ಕಂಪನಿಯು ಉತ್ತಮವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಜೊತೆಗೆ ವಿವಿಧ ಕಂಪನಿ ಟೋನರ್ಗಳ ಒಳಗಿನ ಆರ್ಕಿಟೆಕ್ಚರ್ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಅದರಿಂದ ನೀವು ಬೇರೆ ಬೇರೆ ಟೋನರ್ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುತ್ತೀರಿ. ಈಗ ಖಾಲಿ ಇರುವ ಮೊದಲನೇ ಟೋನರ್ ಅನ್ನು ರೀಫಿಲ್ ಮಾಡಿ. ಎರಡನೇ ಟೋನರ್ ಚಾಲನೆಯಲ್ಲಿರಲಿ. ಒಂದು ವೇಳೆ ಮೊದಲನೇ ಟೋನರ್ನ ರೀಫಿಲಿಂಗ್ ಯಶಸ್ವಿಯಾದರೆ ಒಳ್ಳೆಯದು. ಆದರೆ ಅದು ಫೇಲ್ ಆದರೆ ನಿರಾಶೆಗೊಳ್ಳಬೇಡಿ. ಎರಡನೇ ಟೋನರ್ ಖಾಲಿಯಾಗುವವರೆಗೂ ಕಾಯಿರಿ. ಅಲ್ಲಿಯವರೆಗೂ ಕಾಯಿರಿ. ಈಗ ನೀವು ಎರಡನೇ ಟೋನರ್ ಅನ್ನು ರೀಫಿಲ್ ಮಾಡುವಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಚ್ಚು ಜಾಗರೂಕರಾಗಿರಿ. ಡಿಸೆಂಬ್ಲಿಂಗ್, ರೀಫಿಲಿಂಗ್, ರೀಅಸೆಂಬ್ಲಿಂಗ್ ಎಲ್ಲ ಹಂತಗಳಲ್ಲೂ ಹುಷಾರಾಗಿರಿ. ನೀವು ಮೊದಲನೇ ಟೋನರ್ ಅನ್ನು ಸಹ ಜೊತೆಗೆ ಓಪನ್ ಮಾಡಬಹುದು. ಅಂದರೆ ಎರಡನೇ ಟೋನರ್ ಅನ್ನು ರೀಫಿಲ್ ಮಾಡುವಾಗ ಮೊದಲನೇ ಟೋನರ್ ಅನ್ನು ಸಹ ರೀಫಿಲ್ ಮಾಡಲು ಪ್ರಯತ್ನಿಸಿ. ಹೀಗೆ ಎರಡೂ ಟೋನರ್ಗಳ ಮೇಲೆ ಏಕಕಾಲದಲ್ಲಿ ಕೆಲಸ ಮಾಡಿ. ಎಲ್ಲಿ ಏನು ತಪ್ಪಾಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಸುಲಭವಾಗಬಹುದು. ಏಕೆಂದರೆ ಎರಡನೇ ಟೋನರ್ ಅನ್ನು ನೀವು ಮೊದಲು ಬಿಚ್ಚೇ ಇರಲಿಲ್ಲ, ಅಂದರೆ ಯಾರೂ ಅದನ್ನು ರೀಫಿಲ್ ಮಾಡಲು ಹೋಗಿರಲಿಲ್ಲ. ಆದ್ದರಿಂದ ಎರಡನೇ ಟೋನರ್ ಮೊದಲನೇ ಟೋನರ್ ಅನ್ನು ರೀಫಿಲ್ ಮಾಡಲು ಒಂದು ರೀತಿಯ ಮಾರ್ಗದರ್ಶಿಯಾಗಿರುತ್ತದೆ. ಎರಡೂ ಟೋನರ್ಗಳ ರೀಫಿಲಿಂಗ್ನ ಎಲ್ಲ ಹಂತಗಳನ್ನು ಗಮನಿಸುತ್ತಾ ಹೋಗಿ. ಮೊದಲನೇ ಟೋನರ್ ಅಲ್ಲಿ ಹಿಂದೆ ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದರೆ ಅದನ್ನು ಈಗ ಸರಿಪಡಿಸಲು ಸಾಧ್ಯವಾಗುತ್ತದೆ. ಅಥವಾ ಕನಿಷ್ಠ ಎರಡನೇ ಟೋನರ್ನಲ್ಲಿ ಅದೇ ರೀತಿಯ ತಪ್ಪನ್ನು ನೀವು ಮಾಡಲು ಹೋಗುವುದಿಲ್ಲ. ಹೀಗೆ ನೀವು ತಪ್ಪುಗಳಿಂದ ಕಲಿಯುತ್ತೀರಿ. ನಿಮ್ಮ ಸ್ವಂತ ಅನುಭವದಿಂದ. ಅನುಭವವೇ ಉತ್ತಮ ಶಿಕ್ಷಕ. ಮ್ಯಾಗ್ನೆಟ್ ರೋಲರ್ನ ಸ್ಪ್ರಿಂಗ್ ಡ್ಯಾಮೇಜ್ ಆಗಿರುವುದು ಅಥವಾ ಅರ್ಧಚಂದ್ರದ ಹುಕ್ ತಪ್ಪಾಗಿ ಸೇರಿಸಿರುವುದು ಮುಂತಾದ ಗಂಭೀರ ತಪ್ಪುಗಳನ್ನು ಮಾಡಿದ್ದರೆ ಈಗ ನೀವು ಅದನ್ನು ಗಮನಿಸಬಹುದು. ಹೊಸದಾದ ಎರಡನೇ ಟೋನರ್ನೊಂದಿಗೆ ಹೋಲಿಸಿ ನೋಡುವ ಮೂಲಕ ಇದನ್ನು ಸರಿಪಡಿಸಲು ಪ್ರಯತ್ನಿಸಬಹುದು. ಸಾಧ್ಯವಾದಷ್ಟು ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸಿ. ಹೇಗಾದರೂ ಸರಿ ಹೋಗಬಹುದು ಎಂಬುದು ನನ್ನ ಎಣಿಕೆ. ಅದಕ್ಕಾಗಿಯೇ ನೀವು ಯಾವಾಗಲೂ ಎರಡು ಹೊಸ ಕಂಪ್ಯಾಟಿಬಲ್ ಟೋನರ್ಗಳನ್ನು ಬಳಸಿ. ಆಗ ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದ ವೇರ್ ಅಂಡ್ ಟೇರ್ ಇರುವುದಿಲ್ಲ. ಹಾಗಾಗಿ ಕೆಲಸ ಸುಗಮವಾಗುತ್ತದೆ. ಹೊಸ ಟೋನರ್ಗಳನ್ನು ನಿಭಾಯಿಸಲು ಸಾಧ್ಯವಾದರೆ ಮುಂದೆ ನಿಮಗೆ ಹಳೆಯ ಟೋನರ್ಗಳನ್ನು ನಿರ್ವಹಿಸಲು ಸುಲಭವಾಗುತ್ತದೆ. ಆದ್ದರಿಂದ ಹಳೆಯ ಟೋನರ್ಗಳೊಂದಿಗೆ ಎಂದಿಗೂ ಪ್ರಾರಂಭಿಸಬೇಡಿ. ನೀವು ಸೆಕೆಂಡ್ ಹ್ಯಾಂಡ್ ಪ್ರಿಂಟರ್ ಖರೀದಿಸಿದ್ದರೂ ಸಹ ಕನಿಷ್ಠ ಹೊಸ ಕಂಪ್ಯಾಟಿಬಲ್ ಕಾರ್ಟ್ರಿಜ್ಗಳನ್ನು ಖರೀದಿಸಿ ಮತ್ತು ಅವುಗಳಿಂದ ಶುರು ಮಾಡಿ. ಇಷ್ಟು ಮಾಡಿದ ಮೇಲೂ ಮೊದಲನೇ ಟೋನರ್ ಕಾರ್ಯನಿರ್ವಹಿಸದಿದ್ದರೆ ಅದನ್ನು ಪಕ್ಕಕ್ಕೆ ಇರಿಸಿ. ಕಡೆ ಪಕ್ಷ ನಿಮ್ಮ ಎರಡನೇ ಟೋನರ್ ಕೆಲಸ ಮಾಡುತ್ತದೆ ಎಂದು ನನಗೆ ಭರವಸೆ ಇದೆ. ನೀವು ನಮ್ಮ ವಿಡಿಯೋವನ್ನು ಪ್ರಾಮಾಣಿಕವಾಗಿ ಕೂಲಂಕುಷವಾಗಿ ನೋಡಿದ್ದರೆ ನಿಮ್ಮ ಅದೃಷ್ಟವು ಅಷ್ಟು ಕೈ ಕೊಡುವುದಿಲ್ಲ ಎಂದು ನಾನು ನಂಬುತ್ತೇನೆ. ಈಗ ಮೂರನೇ ಟೋನರ್ ಅನ್ನು ಖರೀದಿಸಿ ಅಥವಾ ಆರ್ಡರ್ ಮಾಡಿ. ಅಂದರೆ ಮೂರನೇ ಕಂಪ್ಯಾಟಿಬಲ್ ಟೋನರ್. ಇನ್ನೊಂದು 500 ರೂಪಾಯಿಗಳು. ನೀವು ಖಂಡಿತವಾಗಿಯೂ ಇಂತಹ ಸಣ್ಣ ಮತ್ತು ಜಾಣತನದ ಹೂಡಿಕೆಗಳನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಪ್ರಿಂಟರ್ ಹಾಳಾಗಬಹುದು ಮತ್ತು ಮುಂದೆ ನೀವು ಇದರ ಸರ್ವಿಸ್ಗಾಗಿ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಹಾಗಾಗಿಯೇ ಶುರುವಿನಿಂದಲೇ ಜಾಗರೂಕರಾಗಿದ್ದರೆ ಒಳಿತು. ಈಗ ನೀವು ಎರಡನೇ ಟೋನರ್ ಮತ್ತು ಮೂರನೇ ಟೋನರ್ ಅನ್ನು ಮತ್ತೆ ಹಲವಾರು ಬಾರಿ ರೀಫಿಲ್ ಮಾಡುವ ಸಮಯದಲ್ಲಿ ನೀವು ಸಾಕಷ್ಟು ಪರಿಣಿತಿ ಮತ್ತು ಅನುಭವವನ್ನು ಪಡೆಯುತ್ತೀರಿ. ಈ ಆಶ್ವಾಸನೆಯನ್ನು ನಾನು ನೀಡುತ್ತೇನೆ. ಈಗ ನೀವು ಆ ಮೊದಲನೇ ಟೋನರ್ ಅನ್ನು ತೆಗೆದುಕೊಳ್ಳಬಹುದು. ರೀಫಿಲ್ ಮಾಡಲು ಕಷ್ಟವೆನಿಸುವ ಮೂಲ ಕಂಪನಿಯ ಟೋನರ್ ಅನ್ನು ಸಹ ತೆಗೆದುಕೊಳ್ಳಬಹುದು. ಅಲ್ಲದೆ ನಿಮ್ಮೊಂದಿಗೆ ಬೇರೆ ಯಾವುದೇ ಹಳೆಯ ಟೋನರ್ಗಳಿದ್ದರೆ ಈಗ ಅವೆಲ್ಲವನ್ನು ತೆಗೆದುಕೊಳ್ಳಿ. ಒಂದೊಂದಾಗಿ ರೀಫಿಲ್ ಮಾಡಲು ಪ್ರಯತ್ನಿಸಿ. ಇದನ್ನೆಲ್ಲ ಮಾಡುವ ಮೊದಲು 120 ಗ್ರಾಂನ 10 ಇಂಕ್ ಬಾಟಲ್ಗಳು ಅದನ್ನು ಆರ್ಡರ್ ಮಾಡಲು ಮರೆಯದಿರಿ. ಇಷ್ಟೊಂದು ಟೋನರ್ಗಳನ್ನು ರೀಫಿಲ್ ಮಾಡಬೇಕಾಗಿದೆ. ಹಾಗಾಗಿ ಅದರ ಅವಶ್ಯಕತೆ ಬೀಳುತ್ತದೆ. ಈಗ ಈ ಕಾರ್ಟ್ರಿಜ್ಗಳಲ್ಲಿ ಯಾವ ಕೆಲಸ ಮಾಡುತ್ತಿವೆ ಎಂದು ಚೆಕ್ ಮಾಡಿ. ಕೆಲವು ಯಶಸ್ವಿಯಾಗಬಹುದು, ಕೆಲವು ವಿಫಲವಾಗಬಹುದು. ಹೆಚ್ಚಿಗೆ ಚಿಂತಿಸದೆ ಮುಂದುವರಿಯಬೇಕಾಗುತ್ತದೆ. ನಿಮ್ಮ ಬಳಿ ಈಗ ಬೆರಳೆಣಿಕೆಯಷ್ಟು ಕೆಲಸ ಮಾಡುವ ಕಾರ್ಟ್ರಿಜ್ಗಳ ಸಂಗ್ರಹವಿದೆ. ಅವೆಲ್ಲವನ್ನು ಒಂದೊಂದಾಗಿ ಬಳಸಲು ಪ್ರಾರಂಭಿಸಿ. ಖಾಲಿಯಾಗುತ್ತಿದ್ದಂತೆ ಒಂದೊಂದಾಗಿ ರೀಫಿಲ್ ಮಾಡಿಟ್ಟುಕೊಳ್ಳಿ. ಈ ಪ್ರತಿಯೊಂದು ಕಾರ್ಟ್ರಿಜ್ಗಳ ಮೇಲೆ ನೀವು ಎಷ್ಟು ಬಾರಿ ರೀಫಿಲ್ ಮಾಡಿದ್ದೀರೋ ಆ ಸಂಖ್ಯೆಯನ್ನು ಬರೆಯುತ್ತಾ ಹೋಗಿ. ಯಾವುದೇ ಕಾರ್ಟ್ರಿಜ್ ನಿಷ್ಪ್ರಯೋಜಕವಾದರೆ ಅದನ್ನು ಸಂಪೂರ್ಣವಾಗಿ ಬಿಸಾಡದೆ ಕೆಲಸಕ್ಕೆ ಬರುವಂತಹ ಚೆನ್ನಾಗಿ ಕಾಣುವಂತಹ ಕಾಂಪೊನೆಂಟ್ಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟುಕೊಳ್ಳಿ. ಡ್ರಮ್, ಪಿಸಿಆರ್ ರೋಲರ್, ಮ್ಯಾಗ್ನೆಟಿಕ್ ಡ್ರಮ್ನ ಸೈಡ್ ಬುಷ್ಗಳು, ಸ್ಪ್ರಿಂಗ್ಗಳು, ಸೈಡ್ ಪಿನ್ಗಳು, ಸೈಡ್ ಕ್ಯಾಪ್ಗಳು ಯಾವುದಾದರೂ ಸರಿ ತೆಗೆದು ಇಟ್ಟುಕೊಳ್ಳಿ. ನಾನು ಸಹ ಹಾಗೆ ಮಾಡುತ್ತೇನೆ. ಎಲ್ಲಿಯಾದರೂ ಏನಾದರೂ ಉಪಯೋಗಕ್ಕೆ ಬರಬಹುದು. ಕೆಲವೊಮ್ಮೆ ಕೇವಲ ಸೈಡ್ ಕ್ಯಾಪ್ ಒಡೆದು ಹೋಗಬಹುದು.
ಅಥವಾ ಅದರೊಳಗಿನ ಅರ್ಧಚಂದ್ರದ ಆಕಾರದ ಗ್ರೂವ್ ಹಾನಿಗೊಳಗಾಗಬಹುದು. ಆ ಸಮಯದಲ್ಲಿ ನಿಮ್ಮ ಸಂಗ್ರಹಣೆಯಲ್ಲಿ ಬದಲಿ ಬಿಡಿ ಭಾಗ ಲಭ್ಯವಿದ್ದರೆ ಒಳ್ಳೆಯದು ಅಲ್ಲವೇ? ಈ ಸಣ್ಣ ಸೈಡ್ ಪಿನ್ಗಳು ಸ್ವಲ್ಪ ಉದ್ದವಾಗಿರಬೇಕು. ಆಗ ನೀವು ಸುಲಭವಾಗಿ ತೆಗೆಯುವುದು ಹಾಕುವುದು ಮಾಡಬಹುದು. ಹಾಗಾಗಿ ಎಲ್ಲ ದೊಡ್ಡ ಸೈಜ್ನ ಸೈಡ್ ಪಿನ್ಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಿ. ಅಲ್ಲದೆ ಯಾವುದೇ ಟೋನರ್ ಕಾರ್ಟ್ರಿಡ್ಜ್ಗೆ ಪೌಡರ್ ಅನ್ನು ತುಂಬಿದ ನಂತರ ಕೆಲಸ ಮಾಡುವುದು ನಿಲ್ಲಿಸಿದರೆ ಕಾರ್ಟ್ರಿಡ್ಜ್ ಅನ್ನು ಬಿಸಾಡುವ ಮೊದಲು ಅದರೊಳಗಿರುವ ಟೋನರ್ ಪೌಡರ್ ಅನ್ನು ಸಂಗ್ರಹಿಸಲು ಪ್ರಯತ್ನಿಸಿ. ಅದನ್ನು ಒಂದು ಖಾಲಿ ಬಾಟಲ್ ನಲ್ಲಿ ಹಾಕಿ ಇಡಬಹುದು. ಯಾವುದೂ ವೇಸ್ಟ್ ಆಗದಂತೆ ನೋಡಿಕೊಳ್ಳಿ. ಮತ್ತು ಶುರುವಿನಲ್ಲಿ ನಿಮ್ಮ ಟೋನರ್ 2 ಅಥವಾ 3 ರೀಫಿಲ್ಗಳ ನಂತರ ಕೆಟ್ಟು ಹೋದರೆ ನಿರಾಶೆಗೊಳ್ಳಬೇಡಿ. ಇದು ಒಳ್ಳೆಯ ಆರಂಭವೇ ಸರಿ. ಅನುಭವ ಆಗುತ್ತಾ ಹೋದಂತೆ ನೀವು 5 ಅಥವಾ ಹೆಚ್ಚು ಬಾರಿ ರೀಫಿಲ್ ಮಾಡಲು ಸಾಧ್ಯವಾಗಬಹುದು. ಆದ್ದರಿಂದ ಕಲಿಯುತ್ತಲೇ ಇರಿ ಮತ್ತು ಅಭ್ಯಾಸವನ್ನು ಮುಂದುವರಿಸುತ್ತಲೇ ಹೋಗಿ. ಮೊದಲ ಬಾರಿಗೆ ನೀವು ರೀಫಿಲ್ ಮಾಡುವ ಮುನ್ನ ಅವಕಾಶ ಸಿಕ್ಕರೆ ಕೆಲ ಅನುಭವಿ ವ್ಯಕ್ತಿಗಳು ಯಾವುದಾದರೂ ರೀಫಿಲಿಂಗ್ ಸೆಂಟರ್ಗಳಲ್ಲಿ ಯಾವ ರೀತಿ ರೀಫಿಲ್ ಮಾಡುತ್ತಾರೆ ಎಂದು ಗಮನಿಸಿ. ನಿಮ್ಮ ಎದುರಿಗೆ ನಿಮ್ಮ ಕಣ್ಣ ಮುಂದೆ ನಡೆಯುವುದನ್ನು ಗಮನಿಸಿದರೆ ಬಹುಶಃ ಇನ್ನಷ್ಟು ಸರಿಯಾದ ರೀತಿಯಲ್ಲಿ ನೀವು ಕಲಿತುಕೊಳ್ಳುತ್ತೀರಿ. ಈ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ಎಷ್ಟು ಬಾರಿ ವೀಕ್ಷಿಸಿದರೂ, ನಿಮಗೆ ಎಷ್ಟೇ ವಿವರವಾಗಿ ನಾನು ತಿಳಿಸಲು ಪ್ರಯತ್ನಿಸಿದರೂ ಈ 2D ವಿಡಿಯೋ ನಿಮಗೆ ಸಂಪೂರ್ಣ ಚಿತ್ರಣವನ್ನು ನೀಡದೇ ಹೋಗಬಹುದು. ಅದೇ ರೀತಿ ಯಾರಾದರೂ ರೀಫಿಲ್ ಮಾಡುವುದನ್ನು ಸುಮ್ಮನೆ ಒಮ್ಮೆ ನೋಡಿ ಹಿಂದಿರುಗಿ ಬಂದು ಏಕಾಏಕಿ ನೀವು ರೀಫಿಲ್ ಮಾಡಲು ಹೋದರೆ ಅದೂ ಸಹ ಫೇಲ್ಯೂರ್ ಆಗಬಹುದು. ಆದ್ದರಿಂದ ಲೇಸರ್ ಪ್ರಿಂಟರ್ ಟೋನರ್ ಅನ್ನು ರೀಫಿಲ್ ಮಾಡುವುದನ್ನು ಕಲಿಯಲು ನಮ್ಮ ವಿಡಿಯೋ ನಿಮಗೆ ಅತ್ಯುತ್ತಮ ಕೈಪಿಡಿಯಾಗಿದೆ ಎಂದು ನಾನು ನಿಸ್ಸಂದೇಹವಾಗಿ ಹೇಳಲು ಇಚ್ಛಿಸುತ್ತೇನೆ. ಈ ರೀಫಿಲಿಂಗ್ ವಿಧಾನವು ಎಲ್ಲ ಲೇಸರ್ ಟೋನರ್ಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ಆಗಿರುತ್ತದೆ. ಯಾವುದೇ ಲೇಸರ್ ಪ್ರಿಂಟರ್ ಅನ್ನು ಖರೀದಿಸಿದರೆ ಅವುಗಳು ಒಂದೇ ರೀತಿಯ ಟೋನರ್ ಕಾರ್ಟ್ರಿಡ್ಜ್ ಅನ್ನು ಹೊಂದಿರುತ್ತವೆ. ಆದರೆ ರೀಫಿಲಿಂಗ್ ವಿಧಾನವು ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಎಲ್ಲ ಕಾರ್ಟ್ರಿಡ್ಜ್ಗಳು ಒಂದೇ ರೀತಿಯ ಕಾಂಪೊನೆಂಟ್ಗಳನ್ನು ಹೊಂದಿರುತ್ತವೆ. ಫ್ರೆಶ್ ಟೋನರ್ ಕಂಪಾರ್ಟ್ಮೆಂಟ್ ಮತ್ತು ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್, ಡ್ರಮ್, ಪಿಸಿಆರ್, ಮ್ಯಾಗ್ನೆಟಿಕ್ ರೋಲರ್, ವೈಪರ್ ಬ್ಲೇಡ್, ಡಾಕ್ಟರ್ ಬ್ಲೇಡ್, ಈ ಎಲ್ಲಾ ಕಾಂಪೊನೆಂಟ್ಗಳು ಇರುತ್ತವೆ. ಆದರೆ ಅವುಗಳು ಕೊಂಚ ವಿಭಿನ್ನ ರೀತಿಯಲ್ಲಿ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಅವುಗಳನ್ನು ತೆಗೆಯಲು ನೀವು ಸ್ವಲ್ಪ ಭಿನ್ನ ವಿಧಾನ ಅನುಸರಿಸಬೇಕಾಗಬಹುದು. ಸ್ಪ್ರಿಂಗ್ಗಳು ಬೇರೆ ರೀತಿ ಇರಬಹುದು. ಬಿಡಿಸುವ ಮತ್ತು ಜೋಡಿಸುವ ವಿಧಾನವು ವಿಭಿನ್ನವಾಗಿರಬಹುದು. ಆದರೆ ವೇಸ್ಟ್ ಟೋನರ್ ಅನ್ನು ತೆಗೆದುಹಾಕುವುದು, ಫ್ರೆಶ್ ಟೋನರ್ ಅನ್ನು ತುಂಬುವುದು, ಕಾಂಪೊನೆಂಟ್ಗಳನ್ನು ಸ್ವಚ್ಛಗೊಳಿಸುವುದು ಎಲ್ಲವೂ ಒಂದೇ ರೀತಿ ಇರುತ್ತದೆ. ಆದ್ದರಿಂದ ಈ ವಿಡಿಯೋ ಯಾವುದೇ ರೀತಿಯ ಲೇಸರ್ ಟೋನರ್ ಕಾರ್ಟ್ರಿಡ್ಜ್ ಅನ್ನು ರೀಫಿಲ್ ಮಾಡಲು ಖಂಡಿತವಾಗಿ ನಿಮಗೆ ಉತ್ತಮ ಮಾರ್ಗದರ್ಶಿಯಾಗಿದೆ. ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ನಿಮ್ಮ ಕಾರ್ಟ್ರಿಡ್ಜ್ ಹೇಗೆ ವಿಭಿನ್ನವಾಗಿದೆ ಮತ್ತು ಅದನ್ನು ಹೇಗೆ ಡಿಸೆಂಬಲ್ ಮತ್ತು ರೀಅಸೆಂಬಲ್ ಮಾಡಬಹುದು ಇದನ್ನು ನೀವು ಒಮ್ಮೆ ನೋಡಿಕೊಳ್ಳಬೇಕಾಗುತ್ತದೆ. ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಯಾವುದೇ ರೀತಿಯ ಕಾರ್ಟ್ರಿಡ್ಜ್ ಅನ್ನು ನೀವು ರೀಫಿಲ್ ಮಾಡಬಹುದು. ನಮ್ಮ ಈ ವಿಡಿಯೋದಲ್ಲಿ HP 1020 ಪ್ರಿಂಟರ್ ಮತ್ತು ಕೆನಾನ್ LBP 2900B ಜೊತೆಗೆ ಇನ್ನೂ ಕೆಲವು ಪ್ರಿಂಟರ್ಗಳಲ್ಲಿ ಬಳಸಲಾಗುವಂತಹ HP 12A ಟೋನರ್ ಅನ್ನು ರೀಫಿಲ್ ಮಾಡಿದ್ದೇವೆ. ಈ ಟೋನರ್ ಒಂದು ರೀತಿಯ ಯೂನಿವರ್ಸಲ್ ಟೋನರ್ ಆಗಿದೆ ಮತ್ತು ಇದನ್ನು ರೀಫಿಲ್ ಮಾಡುವುದು ತುಂಬಾ ಸುಲಭ. ಅದಕ್ಕಾಗಿಯೇ ನಾವು HP 1020 ಅಥವಾ ಈ ನಿರ್ದಿಷ್ಟ ಟೋನರ್ ಕಾರ್ಟ್ರಿಡ್ಜ್ ಅನ್ನು ಬಳಸುವ ಪ್ರಿಂಟರ್ ಅನ್ನು ಖರೀದಿಸಲು ಸಲಹೆ ನೀಡುತ್ತೇವೆ. ಏಕೆಂದರೆ ಇದನ್ನು ರೀಫಿಲ್ ಮಾಡುವುದು ಅತ್ಯಂತ ಸುಲಭ. ನಿಮ್ಮ ಮನೆಯಲ್ಲೂ ಯಾರು ಬೇಕಾದರೂ ಇದನ್ನು ರೀಫಿಲ್ ಮಾಡಬಹುದು. ಈ ಲೇಸರ್ ಟೋನರ್ ರೀಫಿಲಿಂಗ್ ವಿಷಯದ ಕುರಿತು ಇದುವರೆಗೆ ಹಿಂದೆ ಯಾರೂ ಮಾಡಿರದಂತಹ ಅತ್ಯಂತ ಸಮಗ್ರ ವಿಡಿಯೋ ನಮ್ಮದು ಎಂದು ಎದೆ ತಟ್ಟಿಕೊಂಡು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತಿದೆ. ಮತ್ತು ನಮ್ಮ ಈ ಸರಣಿ ಪ್ರಿಂಟ್ ಪ್ರಪಂಚ ಪ್ರಿಂಟರ್ಗಳನ್ನು ನಿರ್ವಹಣೆ ಮಾಡುವಲ್ಲಿ ಅತ್ಯಂತ ವಿಸ್ತೃತವಾದ ಡೀಟೇಲ್ ಆದ ಶೈಕ್ಷಣಿಕ ವಿಡಿಯೋ ಸರಣಿಯಾಗಿದೆ. ನಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ವ್ಯೂಗಳು ಬಂದಿವೆ ಇವು ಮುಖ್ಯವಲ್ಲ. ನಾವು ಬಳಸುತ್ತಿರುವ ಕ್ಯಾಮರಾ, ನಾವು ರೆಕಾರ್ಡ್ ಮಾಡುತ್ತಿರುವ ಮೈಕ್ ಎಂತಹುದೇ ಇರಲಿ, ನಿಮಗೆ ಉತ್ತಮ ಗುಣಮಟ್ಟದ ಮತ್ತು ಪ್ರಾಮಾಣಿಕ ವಿಚಾರಗಳನ್ನು ನೀಡಲು ಶಕ್ತಿ ಮೀರಿ ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದು ಮಾತ್ರ ನಾವು ಹೇಳಬಹುದು. ಇದು ನಾವು ನಮ್ಮ ಕಡೆಯಿಂದ ನಿಮಗೆ ನೀಡುತ್ತಿರುವ ಗ್ಯಾರಂಟಿ. ಮತ್ತು ಈ ವಿಡಿಯೋ ಇನ್ನೂ ಮುಂದುವರಿಯುತ್ತಿದೆ. ಹೇಳಲು ಇನ್ನೂ ಕೆಲವು ವಿಷಯಗಳಿವೆ. ಆದ್ದರಿಂದ ದಯವಿಟ್ಟು ವೀಕ್ಷಿಸುವುದನ್ನು ಮುಂದುವರಿಸಿ. ಈಗ ನಾವು ನಮ್ಮ ಟೋನರ್ಗೆ ಹಿಂದಿರುಗೋಣ. ಪೆನ್ ಅಥವಾ ಮಾರ್ಕರ್ ಉಪಯೋಗಿಸಿ ನಾವು ಮಾಡಿದ ರೀಫಿಲ್ಗಳ ಸಂಖ್ಯೆ ಬರೆಯೋಣ.
ಇದು ಈ ಟೋನರ್ನ ಮೇಲೆ 3ನೇ ರೀಫಿಲ್ಲಿಂಗ್ ಆಗಿದೆ. ಆದ್ದರಿಂದ ನಾನು ಇದರ ಮೇಲೆ 3 ಎಂದು ಬರೆಯುತ್ತಿದ್ದೇನೆ. ಟೋನರ್ ಅನ್ನು ಬಳಸುವ ಮೊದಲು ಪ್ರಿಂಟರ್ ಅನ್ನು ಒಮ್ಮೆ ಸ್ವಚ್ಛಗೊಳಿಸುವುದು ಉತ್ತಮ ಅಭ್ಯಾಸ. ಪ್ರಿಂಟರ್ನ ಒಳಗೆ ಏನಾದರೂ ಹಳೆ ಟೋನರ್ ಇಂಕ್, ಧೂಳು ಅಥವಾ ಸಣ್ಣ ಪೇಪರ್ ಚೂರುಗಳಿದ್ದರೆ ಅವುಗಳನ್ನು ತೆಗೆಯಬೇಕು. ಕಡೆ ಪಕ್ಷ ಪ್ರತಿ ರೀಫಿಲ್ ನಂತರ ಈ ರೀತಿ ಪ್ರಿಂಟರ್ ಅನ್ನು ಕ್ಲೀನ್ ಮಾಡುವುದು ಒಳ್ಳೆಯ ಅಭ್ಯಾಸ. ಇದರಿಂದಾಗಿ ಅದು ಒಳ್ಳೆಯ ಕಂಡೀಷನ್ ನಲ್ಲಿ ಇರುತ್ತದೆ. ಇದಕ್ಕಾಗಿ ನೀವು ಬ್ಲೋವರ್ ಅನ್ನು ಉಪಯೋಗಿಸಬಹುದು. ಈಗ ಟೆಸ್ಟಿಂಗ್ ಟೈಮ್. ರೀಫಿಲ್ ಮಾಡಿದ ಟೋನರ್ ಅನ್ನು ಹಾಕೋಣ ಮತ್ತು ಅದು ಹೇಗೆ ಪ್ರಿಂಟ್ ಮಾಡುತ್ತದೆ ಎಂದು ನೋಡೋಣ. ಅಬ್ಬ ದೇವರೇ, ನನಗೆ ಎಷ್ಟೇ ಅನುಭವವಿದ್ದರೂ ಎಷ್ಟೇ ಪರಿಣಿತಿ ಇದ್ದರೂ ರೀಫಿಲ್ ಮಾಡಿದ ನಂತರ ಟೋನರ್ ಸರಿಯಾಗಿ ಕೆಲಸ ಮಾಡಿದಾಗಲೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೇನೆ. ಮೇಲಿನ ಎಡಭಾಗದಲ್ಲಿರುವ ಮೊದಲನೇ ಪ್ರಿಂಟ್ ಖಾಲಿ ಟೋನರ್ನ ಪ್ರಿಂಟ್ ಆಗಿದೆ. ಅದರ ಬಲಭಾಗದಲ್ಲಿರುವುದು ಡ್ಯಾಮೇಜ್ ಆದ ಟೋನರ್ ನಿಂದ ಬಂದದ್ದು ಮತ್ತು ಈಗ ಪ್ರಿಂಟ್ ಮಾಡಿರುವುದು ರೀಫಿಲ್ ಮಾಡಿದ ಟೋನರ್ ನಿಂದ ತೆಗೆದಿರುವುದು. ಈಗ ಇನ್ನೊಂದು ಪ್ರಯೋಗ ಮಾಡೋಣ. ಹೊಸ ಕಂಪ್ಯಾಟಿಬಲ್ ಟೋನರ್ ನ ಜೊತೆಗೆ ಇವೆಲ್ಲವನ್ನು ಹೋಲಿಸೋಣ. ಇದು ಅದೇ ಪ್ರಿಂಟ್ ಸ್ಟಾರ್ ಕಂಪನಿಯ ಟೋನರ್ ಮತ್ತು ಇದು ಸಹ ಒಳ್ಳೆಯ ಕಂಪನಿಯಾಗಿದೆ. ಚೆಕ್ ಮಾಡೋಣ. ಸಹಜವಾಗಿಯೇ ಹೊಸ ಟೋನರ್ ಬ್ರೈಟ್ ಮತ್ತು ಕ್ರಿಸ್ಪ್ ಪ್ರಿಂಟಿಂಗ್ ನೀಡುತ್ತದೆ, ಏಕೆಂದರೆ ಇದರೊಳಗೆ ಹೊಸ ಕಾಂಪೊನೆಂಟ್ಗಳು ಇರುತ್ತವೆ. ಆದರೆ ನಮ್ಮ ರೀಫಿಲ್ ಮಾಡಿದ ಟೋನರ್ ಕೂಡ ತುಂಬಾ ಹಿಂದೆ ಉಳಿದಿಲ್ಲ. ಇದು ಬಹುತೇಕ 80 ರಿಂದ 90% ಕ್ವಾಲಿಟಿ ಹೊಂದಿದೆ. ಸಾಮಾನ್ಯವಾಗಿ 10 ರಿಂದ 20 ಪ್ರಿಂಟ್ಗಳನ್ನು ನೀಡಿದ ನಂತರ ರೀಫಿಲ್ ಮಾಡಿದ ಟೋನರ್ಗಳ ಗುಣಮಟ್ಟ ಮತ್ತಷ್ಟು ಹೆಚ್ಚುತ್ತದೆ ಹಾಗೂ ಆರಂಭದಲ್ಲಿ ಕಂಡುಬರುವ ಮಾರ್ಕ್ಗಳು ಅಥವಾ ಸಣ್ಣ ಪ್ಯಾಚ್ಗಳು ಕ್ರಮೇಣವಾಗಿ ಮಾಯವಾಗಿ ನೀಟ್ ಆದ ಪ್ರಿಂಟ್ಗಳು ಬರಲು ಶುರುವಾಗುತ್ತವೆ. ರೀಫಿಲಿಂಗ್ ಕಾರ್ಯವು ಮುಗಿದಿದೆ, ಆದರೆ ಈ ಟೋನರ್ ಮತ್ತು ಪ್ರಿಂಟರ್ನ ಕುರಿತ ಇತರೆ ಉಪಯುಕ್ತ ಸಲಹೆಗಳು ಮತ್ತು ನಿರ್ವಹಣೆ ಮಾಡುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ನಾವು ಪ್ರಿಂಟರ್ ಮೇಂಟೆನೆನ್ಸ್ ಕಡೆಗೆ ಈಗ ದೃಷ್ಟಿ ಹಾಯಿಸೋಣ. ಟೋನರ್ ಅಲ್ಲದೆ ಪ್ರಿಂಟರ್ಗಳ ಬಗ್ಗೆ ನೀವು ಚಿಂತಿಸಬೇಕಾದ ಮುಂದಿನ ಅಂಶವೆಂದರೆ ಪೇಪರ್ ಪಿಕಪ್ ರೋಲರ್, ಅಂದರೆ ಪೇಪರ್ ಜಾಮ್ ಸಮಸ್ಯೆಗಳು. ಅದಕ್ಕಾಗಿ ನೀವು ಪ್ರಿಂಟರ್ ನಿಂದ ಟೋನರ್ ಅನ್ನು ತೆಗೆದು ಇಲ್ಲಿ ಕಾಣುವ ಸಣ್ಣ ಪೇಪರ್ ಪಿಕಪ್ ರಬ್ಬರ್ ರೋಲರ್ ಅನ್ನು ತಲುಪಬೇಕು. ರಬ್ಬರ್ನ ಎರಡೂ ಬದಿಯಲ್ಲಿ ಕೆಲವು ಸೂಕ್ಷ್ಮವಾದ ಪ್ಲಾಸ್ಟಿಕ್ ಲಾಕ್ಗಳಿವೆ ಮತ್ತು ಆ ಎರಡೂ ಲಾಕ್ಗಳನ್ನು ನಿಧಾನವಾಗಿ ಎಳೆಯುವ ಮೂಲಕ ಪಿಕಪ್ ರಬ್ಬರ್ ಅನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಇದು ಈ ರೀತಿ ಕಾಣುತ್ತದೆ. ನಿಮ್ಮ ಪ್ರಿಂಟರ್ ನಲ್ಲಿ ಪೇಪರ್ ಜಾಮ್ ಸಮಸ್ಯೆ ಇದ್ದರೆ ನೀವು ಮೊದಲು ಈ ರಬ್ಬರ್ ಅನ್ನು ಪರಿಶೀಲಿಸಬೇಕು. ಈ ರಬ್ಬರ್ ಮೇಲ್ಮೈ ಗಟ್ಟಿಯಾಗಿರಬೇಕು ಮತ್ತು ಒರಟಾಗಿರಬೇಕು, ಬಿಗಿಯಾಗಿರಬೇಕು. ಅದು ಮೃದುವಾಗಿದ್ದರೆ ಮತ್ತು ಸಡಿಲವಾಗಿದ್ದರೆ ಪೇಪರ್ ಜಾಮ್ಗಳನ್ನು ನೀಡಬಹುದು ಅಥವಾ ಒಮ್ಮೆಯೇ 2-3 ಪೇಪರ್ಗಳನ್ನು ಎಳೆದುಕೊಳ್ಳಬಹುದು. ಇದು ಹೊಸ ಪೇಪರ್ ಪಿಕಪ್ ರೋಲರ್. ಬಿಗಿಯಾಗಿದೆ ಮತ್ತು ಮೇಲ್ಮೈ ಒರಟುತನವನ್ನು ಹೊಂದಿದೆ ಎಂಬುದನ್ನು ಗಮನಿಸಿ. ಇದು ಈ ರೀತಿ ಇರಬೇಕು. ಬಹುಶಃ 10,000 ಪ್ರಿಂಟ್ಗಳ ನಂತರ ಇದನ್ನು ಬದಲಾಯಿಸಬೇಕಾಗಬಹುದು. ಬಹಳ ಅಪರೂಪಕ್ಕೆ ಇದನ್ನು ನೀವು ಮಾಡಬೇಕಾಗುತ್ತದೆ. ಇಂತಹ 1 ಅಥವಾ 2 ಪಿಕಪ್ ರಬ್ಬರ್ಗಳನ್ನು ನೀವು ಆನ್ಲೈನ್ ನಲ್ಲಿ ಖರೀದಿಸಿ ಶೇಖರಿಸಿಟ್ಟುಕೊಳ್ಳಬಹುದು. ಈಗ ಬಹು ಎಚ್ಚರಿಕೆಯಿಂದ ಅದನ್ನು ವಾಪಸ್ಸು ಹಾಕಬೇಕು. ತೆಳುವಾದ ಹುಕ್ಗಳು ಮೇಲ್ಭಾಗಕ್ಕೆ ಮತ್ತು ದುಂಡಗಿನ ದೊಡ್ಡ ಹುಕ್ಗಳು ಕೆಳಕ್ಕೆ ಮುಖ ಮಾಡಬೇಕು. ಹೀಗೆ ನಿಧಾನವಾಗಿ ಸೇರಿಸಿ ನಿಧಾನವಾಗಿ ಒತ್ತಿರಿ. ಸುಲಭವಾಗಿ ಲಾಕ್ ಆಗುತ್ತದೆ. ಹೆಚ್ಚು ಒತ್ತಡ ಹಾಕಬೇಡಿ, ಪಿಕಪ್ ರಾಡ್ ಮುರಿಯಬಹುದು. ಇವೆಲ್ಲವನ್ನು ನೀವೇ ಮಾಡಬಹುದು. ಇಷ್ಟು ನೀವು ಮಾಡಬಹುದು, ಅಂದರೆ ಟೋನರ್ ಅನ್ನು ರೀಫಿಲ್ ಮಾಡುವುದು, ಪ್ರಿಂಟರ್ ಅನ್ನು ಸ್ವಚ್ಛಗೊಳಿಸುವುದು, ಪಿಕಪ್ ರಬ್ಬರ್ ಅನ್ನು ಬದಲಾಯಿಸುವುದು. ಇಷ್ಟು. ಇದರ ಹೊರತಾಗಿ ನೀವು ಪ್ರಿಂಟರ್ ಅನ್ನು ಸರಿಯಾಗಿ ನಿರ್ವಹಿಸದೆ ನಿರ್ಲಕ್ಷ್ಯ ಮಾಡಿದರೆ ಮಾತ್ರ ಪ್ರಿಂಟರ್ ಸರ್ವಿಸ್ ಮಾಡಿಸುವ ಅಗತ್ಯ ಬೀಳುತ್ತದೆ. ಅಂದರೆ ನೀವು ಅದನ್ನು ಸರಿಯಾಗಿ ರೀಫಿಲ್ ಮಾಡದಿದ್ದರೆ, ಕಾಲಕಾಲಕ್ಕೆ ಪ್ರಿಂಟರ್ ಅನ್ನು ಸ್ವಚ್ಛಗೊಳಿಸದಿದ್ದರೆ, ಕಳಪೆ ಗುಣಮಟ್ಟದ ಪೇಪರ್ ಅನ್ನು ಬಳಸಿದರೆ, ಅದರಲ್ಲೂ ಸ್ಟೇಪಲ್ ಮಾಡಿದ ಅಂದರೆ ಪಿನ್ ಮಾಡಿದ ಪೇಪರ್ ಬಳಸಿದರೆ, ಅದು ಟೋನರ್ ಒಳಗಿನ ಡ್ರಮ್ ಅನ್ನು ಹಾಳು ಮಾಡುವುದಲ್ಲದೆ ಪ್ರಿಂಟರ್ ನ ಫ್ಯೂಸಿಂಗ್ ಯೂನಿಟ್ ನ ಒಳಗಿನ ಟೆಫ್ಲಾನ್ ರೋಲ್ ಅನ್ನು ಸಹ ಹಾನಿಗೊಳಿಸಬಹುದು. ಆದ್ದರಿಂದ ಎಂದಿಗೂ ಸ್ಟೇಪಲ್ ಮಾಡಿದ ಪೇಪರ್ಗಳನ್ನು ಬಳಸಬೇಡಿ. ಇಂತಹ ಅಸಡ್ಡೆ ಬೇಡ. ಈಗ ನಾನು ಲೇಸರ್ ಪ್ರಿಂಟರ್ ನ ಕಾರ್ಯವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಟೋನರ್ ನ ಒಳಗೆ ಯಾವ ರೀತಿಯ ತಂತ್ರಜ್ಞಾನ ಇದೆ ಎಂಬುದನ್ನು ಇಲ್ಲಿಯವರೆಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿರುವುದರಿಂದ ಲೇಸರ್ ಪ್ರಿಂಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಈಗ ಸುಲಭವಾಗುತ್ತದೆ. ಇದು ತುಂಬಾ ತಾಂತ್ರಿಕ ವಿವರಣೆ ಅಲ್ಲ. ಟೋನರ್ ಕಾರ್ಟ್ರಿಜ್ ನ ದೃಷ್ಟಿಕೋನದಿಂದ ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡುತ್ತೇನೆ.
ಪ್ರಿಂಟರ್ ನಿಂದ ಪ್ರಿಂಟ್ ಕಮಾಂಡ್ ನೀಡಿದಾಗ ಪೇಪರ್ ಪಿಕಪ್ ರೋಲರ್ ಪೇಪರ್ ಅನ್ನು ಎಳೆದುಕೊಳ್ಳುತ್ತದೆ ಮತ್ತು ಅದನ್ನು ಟೋನರ್ ಕಾರ್ಟ್ರಿಜ್ ನ ಒಳಗೆ ತಳ್ಳುತ್ತದೆ. ಈ ಮಧ್ಯೆ ಪಿಸಿಆರ್ ರಬ್ಬರ್ ರೋಲರ್ ಅಂದರೆ ಪ್ರೈಮರಿ ಚಾರ್ಜ್ ರೋಲರ್ ಒಪಿಸಿ ಡ್ರಮ್ ಅನ್ನು ನೆಗೆಟಿವ್ ಆಗಿ ಚಾರ್ಜ್ ಮಾಡುತ್ತದೆ. ಈಗ ಪ್ರಿಂಟರ್ ನೊಳಗಿನ ಲೇಸರ್ ಕಿರಣವು ನೀವು ಎಂತಹ ಪ್ರಿಂಟ್ ನೀಡಿರುತ್ತೀರೋ ಆ ಆಧಾರದಂತೆ ಡ್ರಮ್ ನ ಮೇಲ್ಮೈನ ಅಷ್ಟು ಭಾಗವನ್ನು ಪಾಸಿಟಿವ್ ಆಗಿ ಚಾರ್ಜ್ ಮಾಡುತ್ತದೆ. ಅದಕ್ಕಾಗಿಯೇ ಈ ಡ್ರಮ್ ಅನ್ನು ಒಪಿಸಿ ಡ್ರಮ್ ಎಂದು ಕರೆಯಲಾಗುತ್ತದೆ. ಅಂದರೆ ಬೆಳಕಿಗೆ ಸೆನ್ಸಿಟಿವ್ ಆಗಿರುವಂತಹ ಆರ್ಗ್ಯಾನಿಕ್ ಫೋಟೋ ಕಂಡಕ್ಟರ್ ಡ್ರಮ್. ಈಗ ಟೋನರ್ ಕಂಪಾರ್ಟ್ಮೆಂಟ್ ನೊಳಗಿನ ಮ್ಯಾಗ್ನೆಟಿಕ್ ರಾಡ್ ಟೋನರ್ ಕಂಟೈನರ್ ನೊಳಗಿರುವ ರೋಟರಿ ಮೆಕ್ಯಾನಿಸಂ ಅಥವಾ ಹಾಪರ್ ಸಹಾಯದಿಂದ ಸಾಕಷ್ಟು ಪ್ರಮಾಣದ ಟೋನರ್ ಪೌಡರ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಮ್ಯಾಗ್ನೆಟಿಕ್ ರಾಡ್ ನ ಮ್ಯಾಗ್ನೆಟಿಕ್ ಗುಣದಿಂದಾಗಿ ಆ ಟೋನರ್ ಪೌಡರ್ ಅನ್ನು ಆಕರ್ಷಿಸುತ್ತದೆ ಮತ್ತು ಅದರ ಮೇಲ್ಮೈ ಮೇಲೆ ತೆಳುವಾದ ಪದರವನ್ನು ರೂಪಿಸುತ್ತದೆ. ಮ್ಯಾಗ್ನೆಟಿಕ್ ರಾಡ್ ಗೆ ಲಗತ್ತಿಸಲಾದ ಡಾಕ್ಟರ್ ಬ್ಲೇಡ್ ಮ್ಯಾಗ್ನೆಟಿಕ್ ರಾಡ್ ನ ಮೇಲೆ ಟೋನರ್ ಅನ್ನು ಸಮತಟ್ಟಾಗಿ ಹರಡುತ್ತದೆ. ಮ್ಯಾಗ್ನೆಟಿಕ್ ರಾಡ್ ಮೇಲೆ ಟೋನರ್ ಅನ್ನು ಸಮತಟ್ಟಾಗಿ ಹರಡಿಸಿ ಅದನ್ನು ಸರಿಯಾಗಿ ಹಿಡಿದುಕೊಂಡರೆ ಮಾತ್ರ ಪ್ರಿಂಟ್ ಗುಣಮಟ್ಟ ಉತ್ತಮವಾಗಿರುತ್ತದೆ. ಆದ್ದರಿಂದ ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ಡೆವಲಪರ್ ರೋಲರ್ ಎಂದು ಸಹ ಕರೆಯುತ್ತಾರೆ. ಈಗ ಈ ಮ್ಯಾಗ್ನೆಟಿಕ್ ರಾಡ್ ಒಪಿಸಿ ಡ್ರಮ್ ನೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ. ಟೋನರ್ ನೊಳಗೆ ಅವು ಹೇಗೆ ಹೊಂದಿಕೊಂಡಿರುತ್ತವೆ ಎಂಬುದನ್ನು ನೀವು ರೀಫಿಲ್ ಮಾಡುವಾಗ ಗಮನಿಸಿರಬಹುದು. ಎರಡು ಕಂಪಾರ್ಟ್ಮೆಂಟ್ ಗಳು ಸೇರಿದಾಗ ಟೋನರ್ ನೊಳಗಿನ ಗೇರ್ ಮೆಕ್ಯಾನಿಸಂ ನಿಂದಾಗಿ ಪರಸ್ಪರ ಸಂಪರ್ಕಕ್ಕೆ ಬರುತ್ತವೆ. ಆಗ ಟೋನರ್ ಪೌಡರ್ ಅನ್ನು ಒಪಿಸಿ ಡ್ರಮ್ ನ ಮೇಲೆ ಉದುರಿಸಲಾಗುತ್ತದೆ. ಆದರೆ ಡ್ರಮ್ ನ ಯಾವ ಭಾಗಗಳು ಪಾಸಿಟಿವ್ ಚಾರ್ಜ್ ಆಗಿರುತ್ತವೋ ಆ ಪ್ರದೇಶಗಳು ಮಾತ್ರ, ಅಂದರೆ ನಾವು ಕೊಟ್ಟಿರುವ ಪ್ರಿಂಟ್ ನ ಪ್ರತಿಬಿಂಬ ಅಂದರೆ ಪ್ರಿಂಟ್ ಇಮೇಜ್ ಮಾತ್ರ ಟೋನರ್ ಪೌಡರ್ ಅನ್ನು ಆಕರ್ಷಿಸುತ್ತದೆ. ಅದೇ ಸಮಯದಲ್ಲಿ ಟೋನರ್ ನ ಒಳಗಿನಿಂದ ಪೇಪರ್ ಸಹ ಒಪಿಸಿ ಡ್ರಮ್ ಗೆ ಅಂಟಿಕೊಂಡು ಚಲಿಸುತ್ತದೆ. ಹೀಗೆ ಡ್ರಮ್ ನ ಮೇಲಿನ ಟೋನರ್ ಪೌಡರ್ ಪ್ರಿಂಟ್ ನ ಮಾದರಿಯಂತೆ ಪೇಪರ್ ನ ಮೇಲೆ ಬೀಳುತ್ತದೆ. ಈಗ ಪೇಪರ್ ಚಲಿಸುತ್ತಲೇ ಅದು ಟೋನರ್ ಕಾರ್ಟ್ರಿಜ್ ನ ಹಿಂದೆ ಅಂದರೆ ಪ್ರಿಂಟರ್ ಒಳಗೆ ಅಳವಡಿಸಲಾಗಿರುವ ಫ್ಯೂಸಿಂಗ್ ಯೂನಿಟ್ ನ ಹಿಂದೆ ಹೋಗುತ್ತದೆ. ಅಲ್ಲಿ ಪೇಪರ್ ನ ಮೇಲೆ ಶಾಖ ಮತ್ತು ಒತ್ತಡವನ್ನು ನೀಡಲಾಗುತ್ತದೆ, ಅಂದರೆ ಹೀಟ್ ಮತ್ತು ಪ್ರೆಷರ್ ಗೆ ಒಳಪಡುತ್ತದೆ. ಹೀಗಾಗಿ ಟೋನರ್ ಪೇಪರ್ ನ ಮೇಲೆ ಕರಗುತ್ತದೆ ಮತ್ತು ಔಟ್ಪುಟ್ ಟ್ರೇ ನಿಂದ ಹೊರಬರುತ್ತದೆ. ಈ ರೀತಿ ಪ್ರಿಂಟ್ ಕಾರ್ಯ ಪೂರ್ಣಗೊಳ್ಳುತ್ತದೆ. ಆದರೆ ಟೋನರ್ ಒಳಗೆ ಒಪಿಸಿ ಡ್ರಮ್ ನ ಮೇಲಿರುವ ಎಲ್ಲಾ ಇಂಕ್ ಕಾಗದ ಮೇಲೆ ಬೀಳುವುದಿಲ್ಲ. ಸ್ವಲ್ಪ ಪ್ರಮಾಣದ ಟೋನರ್ ಡ್ರಮ್ ನ ಮೇಲೆ ಉಳಿದಿರುತ್ತದೆ. ಮುಂದಿನ ಇಮೇಜ್ ಅನ್ನು ಮುದ್ರಿಸಲು ಪಿಸಿಆರ್ ಮತ್ತೆ ಡ್ರಮ್ ಅನ್ನು ನೆಗೆಟಿವ್ ಆಗಿ ಚಾರ್ಜ್ ಮಾಡುವುದರಿಂದ ಹಿಂದಿನ ಇಮೇಜ್ ನ ಎಲ್ಲಾ ಹೆಚ್ಚುವರಿ ಟೋನರ್ ಉದುರಿ ಹೋಗುತ್ತದೆ ಮತ್ತು ಅದು ವೇಸ್ಟ್ ಕಂಟೈನರ್ ನಲ್ಲಿ ಸಂಗ್ರಹವಾಗುತ್ತದೆ. ವೈಪರ್ ಬ್ಲೇಡ್ ವೇಸ್ಟ್ ಟೋನರ್ ಅನ್ನು ತೆಗೆಯಲು ಮತ್ತು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಈಗ ಪಿಸಿಆರ್ ನೆಗೆಟಿವ್ ಆಗಿ ಚಾರ್ಜ್ ಮಾಡಿರುವುದರಿಂದ ಮುಂದಿನ ಇಮೇಜ್ ಅನ್ನು ಪ್ರೋಸೆಸ್ ಮಾಡಲು ಡ್ರಮ್ ಸಿದ್ಧವಾಗುತ್ತದೆ. ಹಾಗಾಗಿ ಮತ್ತೊಂದು ಪಾಸಿಟಿವ್ ಇಮೇಜ್ ಅದರ ಮೇಲೆ ರೂಪುಗೊಳ್ಳುತ್ತದೆ ಮತ್ತು ಈ ಸೈಕಲ್ ಮುಂದುವರಿಯುತ್ತದೆ. ಇವೆಲ್ಲವೂ ತುಂಬಾ ವೇಗವಾಗಿ ಮತ್ತು ಸರಿಯಾದ ಸಿಂಕ್ರೊನೈಸೇಷನ್ ನಲ್ಲಿ ನಡೆಯುತ್ತದೆ. ಈಗ ನೀವು ಲೇಸರ್ ಪ್ರಿಂಟರ್ ನ ಕಾರ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಟೋನರ್ ಕಾರ್ಟ್ರಿಜ್ ನ ಒಳಗಿನ ಕಾರ್ಯವಿಧಾನ ಹಾಗೂ ಅದರೊಳಗಿನ ಪ್ರತಿಯೊಂದು ಕಾಂಪೊನೆಂಟ್ ಗಳ ಉದ್ದೇಶವನ್ನು ತಿಳಿದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈಗ ನಾವು ಈ ಜ್ಞಾನದಿಂದ ಕಳಪೆ ಗುಣಮಟ್ಟದ ಪ್ರಿಂಟ್ ಮತ್ತು ಪ್ರಿಂಟ್ಔಟ್ ನಲ್ಲಿನ ದೋಷಗಳ ಅಂದರೆ ಎರರ್ಗೆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಹಾಗಾಗಿ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಪ್ರಿಂಟ್ಔಟ್ ಎರರ್ಗೆ ಕಾರಣಗಳನ್ನು ಗುರುತಿಸೋಣ. ಇದಕ್ಕಾಗಿ ನಾವು ಕಾಂಪೊನೆಂಟ್ ಗಳನ್ನು ಪ್ರತ್ಯೇಕವಾಗಿ ವಿಭಾಗ ಮಾಡೋಣ. ಟೋನರ್ ಕಂಪಾರ್ಟ್ಮೆಂಟ್ ಮತ್ತು ಡ್ರಮ್ ಕಂಪಾರ್ಟ್ಮೆಂಟ್. ಡ್ರಮ್ ಕಂಪಾರ್ಟ್ಮೆಂಟ್ ನಲ್ಲಿ ವೇಸ್ಟ್ ಟೋನರ್ ಕಂಟೈನರ್ ಕೂಡ ಇದೆ ಎಂದು ನೆನಪಿರಲಿ. ಟೋನರ್ ಕಂಪಾರ್ಟ್ಮೆಂಟ್ ನಲ್ಲಿ ಟೋನರ್ ಪೌಡರ್, ಮ್ಯಾಗ್ನೆಟಿಕ್ ರೋಲರ್, ಡಾಕ್ಟರ್ ಬ್ಲೇಡ್, ಎರಡು ಸೈಡ್ ಬುಷ್ ಗಳು ಜೊತೆಗೆ ಟೋನರ್ ತಿರುಗಿಸಲು ಹಾಪರ್ ಇದೆ. ಈ ಯಾವುದೇ ಘಟಕಗಳಲ್ಲಿನ ದೋಷಗಳು ಒಂದು ಮಾದರಿಯ ಎರರ್ ಗಳಿಗೆ ಕಾರಣವಾಗುತ್ತವೆ. ಮತ್ತೊಂದೆಡೆ ಡ್ರಮ್ ಕಂಪಾರ್ಟ್ಮೆಂಟ್ ನಲ್ಲಿ ಒಪಿಸಿ ಡ್ರಮ್, ಪಿಸಿಆರ್ ರೋಲರ್ ಮತ್ತು ವೈಪರ್ ಬ್ಲೇಡ್ ಇವೆ. ಇವುಗಳಲ್ಲಿ ಏನಾದರೂ ತೊಡಕಾದರೆ ಮತ್ತೊಂದು ಮಾದರಿಯ ಎರರ್ ಗಳಿಗೆ ಕಾರಣವಾಗುತ್ತವೆ. ಇವುಗಳನ್ನು ನಾವು ಒಂದೊಂದಾಗಿ ನೋಡೋಣ. ಈಗ ಮೊದಲ ಬಗೆಯ ಪ್ರಿಂಟ್ಔಟ್ ಎರರ್ ನೋಡೋಣ. ಪೇಪರ್ ನ ಮೇಲೆ ಅಡ್ಡಲಾಗಿ ಬಿಳಿ ಪ್ಯಾಚ್ಗಳು. ಈ ಪ್ಯಾಚ್ಗಳು ಈ ರೀತಿ ದೊಡ್ಡದಾಗಿದ್ದರೆ ಇದು ಸಾಮಾನ್ಯವಾಗಿ ಕಡಿಮೆ ಟೋನರ್ ಮತ್ತು ಟೋನರ್ ಖಾಲಿಯಾಗಿರುವುದರ ಸಂಕೇತವಾಗಿದೆ. ಟೋನರ್ ಅನ್ನು ರೀಫಿಲ್ ಮಾಡಬೇಕಾಗಬಹುದು. ಕಾರ್ಟ್ರಿಜ್ ಅನ್ನು ಅಲ್ಲಾಡಿಸಿ ಮತ್ತು ಅದನ್ನು ಮತ್ತೆ ಬಳಸಿ. ಈ ಬಿಳಿ ಪ್ಯಾಚ್ಗಳು ಕಣ್ಮರೆಯಾಗುತ್ತವೆ.
ನೀವು ಗಮನಿಸಬಹುದು ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿಯೇ ಇದೆ, ಆದರೆ ಕೆಲವು ಪ್ರಿಂಟ್ಗಳ ನಂತರ ಮತ್ತೆ ಈ ಬಿಳಿ ಪ್ಯಾಚ್ಗಳು ಮರುಕಳಿಸುತ್ತವೆ. ಇದರ ಅರ್ಥ ಎಲ್ಲಾ ಕಾಂಪೊನೆಂಟ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಕೇವಲ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಿದರೆ ಸಾಕು. ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಲು ತಯಾರಿ ಮಾಡಿಕೊಳ್ಳಿ ಮತ್ತು ಪ್ರಿಂಟರ್ನ ಒಳಗೆ ಬೇರೆ ಅಂದರೆ ರೀಫಿಲ್ ಆದ ಕಾರ್ಟ್ರಿಜ್ ಅನ್ನು ಅಳವಡಿಸಿ. ಎರಡನೇ ಪ್ರಿಂಟ್ಔಟ್ ಎರರ್. ಮತ್ತೆ ಪೇಪರ್ನ ಮೇಲೆ ಅಡ್ಡಲಾಗಿ ಬಿಳಿ ಪ್ಯಾಚ್ಗಳು, ಆದರೆ ಇವುಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದು ಅತ್ಯಂತ ಕಿರಿದಾದ ಪ್ಯಾಚ್ಗಳಾಗಿರುತ್ತವೆ. ಇದಕ್ಕೆ ಟೋನರ್ ಖಾಲಿಯಾಗಿರುವುದು ಕಾರಣವಲ್ಲ. ಇದು ಕೆಲವು ಕಾಂಪೊನೆಂಟ್ಗಳಲ್ಲಿನ ಸಮಸ್ಯೆಗಳಿಂದ ಆಗಿರಬಹುದು. ಆದರೆ ಯಾವುದಕ್ಕೂ ಒಮ್ಮೆ ಕಾರ್ಟ್ರಿಜ್ ಅನ್ನು ಅಲುಗಾಡಿಸಿ ಮತ್ತು ಪ್ರಿಂಟ್ ನೀಡಿ ಪರೀಕ್ಷಿಸಿ. ಮತ್ತೆ ಅದೇ ರೀತಿ ಎರರ್ ಬಂದರೆ ಖಂಡಿತವಾಗಿಯೂ ಸಮಸ್ಯೆಯಾಗಿದೆ ಎಂದು ಅರ್ಥ. ಅದರಲ್ಲೂ ಟೋನರ್ ಅನ್ನು ರೀಫಿಲ್ ಮಾಡಿದ ನಂತರ ಈ ಎರರ್ ಬಂದರೆ ಹೌದು, ನಿಜವಾಗಿಯೂ ಸಮಸ್ಯೆ ಇದೆ. ಸಮಸ್ಯೆ ಏನೆಂದರೆ ಮ್ಯಾಗ್ನೆಟಿಕ್ ರೋಲರ್ನ ಚಲನೆಯಲ್ಲಿ. ಇದರ ಅರ್ಥ ನೀವು ಗೇರ್ ಅಸೆಂಬ್ಲಿಯಲ್ಲಿ ಮ್ಯಾಗ್ನೆಟಿಕ್ ರಾಡ್ ಅನ್ನು ಸರಿಯಾಗಿ ಜೋಡಿಸಿಲ್ಲ. ಅಂದರೆ ಎಡ ಸೈಡ್ ಕ್ಯಾಪ್ ನಲ್ಲಿರುವ ಅರ್ಧ ಚಂದ್ರಾಕಾರದ ಗ್ರೂವ್ನ ರಾಡ್ನ ಅರ್ಧ ಚಂದ್ರಾಕಾರದ ಇಂಡೆಂಟೇಶನ್ ಸರಿಯಾಗಿ ಫಿಟ್ ಆಗಿಲ್ಲ. ನೀವು ಅದನ್ನು ಡ್ರಮ್ ಅನ್ನು ತಿರುಗಿಸುವ ಮೂಲಕ ಪರಿಶೀಲಿಸಬಹುದು. ಸ್ಮೂತ್ ಆಗಿ ತಿರುಗದಿದ್ದರೆ ಮತ್ತು ಸಿಕ್ಕಿ ಹಾಕಿಕೊಂಡಂತೆ ಕಂಡು ಬಂದರೆ ಖಂಡಿತವಾಗಿಯೂ ಇದು ಅದೇ ಸಮಸ್ಯೆ. ಮ್ಯಾಗ್ನೆಟಿಕ್ ರಾಡ್ ಎಂಬುದು ಟೋನರ್ ಒಳಗೆ ಮೊದಲ ಚಲಿಸುವ ಭಾಗವಾಗಿದೆ ಮತ್ತು ಅಲ್ಲಿಂದ ಗೇರ್ ಮೆಕ್ಯಾನಿಸಂ ಹಾಗೂ ವೀಲ್ಗಳು ಅಂತಿಮವಾಗಿ ಡ್ರಮ್ ವೀಲ್ಗೆ ಲಿಂಕ್ ಆಗುತ್ತದೆ ಎಂಬುದು ನಿಮಗೆ ಗೊತ್ತಿರಲಿ. ಹಾಗಾಗಿ ಡ್ರಮ್ ಚಲನೆಯನ್ನು ಚೆಕ್ ಮಾಡುವುದು ಮ್ಯಾಗ್ನೆಟಿಕ್ ರಾಡ್ ತಿರುಗುವುದನ್ನು ಚೆಕ್ ಮಾಡಿದಂತೆಯೇ ಆಗುತ್ತದೆ. ಹೀಗಾದಾಗ ಕಾರ್ಟ್ರಿಜ್ ಬಳಸುವುದನ್ನು ನಿಲ್ಲಿಸಿ, ಕಾರ್ಟ್ರಿಜ್ ಅನ್ನು ತೆಗೆದು ಅದನ್ನು ಬಿಚ್ಚಿ ಸೈಡ್ ಕ್ಯಾಪ್ನ ಹೊರಭಾಗವನ್ನು ಗಮನಿಸಿ. ಮ್ಯಾಗ್ನೆಟಿಕ್ ರಾಡ್ ತನ್ನ ಗ್ರೂವ್ಗೆ ಸರಿಯಾಗಿ ಫಿಟ್ ಆಗಿದೆಯೇ ಎಂಬುದನ್ನು ನೋಡಿ. ಈಗ ಮ್ಯಾಗ್ನೆಟಿಕ್ ರಾಡ್ನ ವೀಲ್ ಅನ್ನು ನೇರವಾಗಿ ತಿರುಗಿಸಿ. ಅದು ಸ್ಮೂತ್ ಆಗಿಲ್ಲದೆ ಇದ್ದರೆ ಸೈಡ್ ಕ್ಯಾಪ್ ಅನ್ನು ತೆಗೆದು ಅರ್ಧ ಚಂದ್ರಾಕಾರದ ಇಂಡೆಂಟೇಶನ್ ಗ್ರೂವ್ಗೆ ಸರಿಯಾಗಿ ಫಿಟ್ ಮಾಡಲು ಪ್ರಯತ್ನಿಸಿ ಮತ್ತು ಸ್ಪ್ರಿಂಗ್ ಚೆನ್ನಾಗಿದೆಯೇ ಅಥವಾ ಡ್ಯಾಮೇಜ್ ಏನಾದರೂ ಆಗಿದೆಯೇ ಎಂಬುದನ್ನು ಚೆಕ್ ಮಾಡಿ. ಅದೇನಾದರೂ ಹಾನಿಗೊಳಗಾಗಿದ್ದರೆ ಇಡೀ ಮ್ಯಾಗ್ನೆಟಿಕ್ ರಾಡ್ ಅನ್ನೇ ಬದಲಾಯಿಸಬೇಕಾಗುತ್ತದೆ, ಏಕೆಂದರೆ ಈ ಸ್ಪ್ರಿಂಗ್ ಅನ್ನು ರಾಡ್ ನಲ್ಲಿ ಎಂಬೆಡ್ ಮಾಡಲಾಗಿರುತ್ತದೆ. ಸ್ಪ್ರಿಂಗ್ ಚೆನ್ನಾಗಿದ್ದರೆ ರಾಡ್ ಅನ್ನು ಗ್ರೂವ್ಗೆ ಹೊಂದಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ಈಗ ನೀವು ಬೇಕಾದರೆ ಬಲಭಾಗದ ಸೈಡ್ ಕ್ಯಾಪ್ ಅನ್ನು ಸಹ ಗಮನಿಸಬಹುದು. ಒಮ್ಮೆ ಅದನ್ನು ತೆಗೆದು ನೋಡಿ ಮತ್ತು ಅಲ್ಲಿ ಗೇರ್ ಅಸೆಂಬ್ಲಿಯಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಎಂಬುದನ್ನು ಗಮನಿಸಿ. ಯಾವುದಾದರೂ ವೀಲ್ಗಳು ಸಿಕ್ಕಿ ಹಾಕಿಕೊಂಡಿವೆಯೇ ಎಂಬುದನ್ನು ನೋಡಿ. ಕೆಲವು ಅಡ್ಜಸ್ಟ್ಮೆಂಟ್ ಗಳನ್ನು ಮಾಡಿ. ಈಗ ಎಲ್ಲವನ್ನು ಕ್ಲೋಸ್ ಮಾಡಿ ಕಾರ್ಟ್ರಿಜ್ ಅನ್ನು ಮರುಜೋಡಿಸಿ ಸಮಸ್ಯೆ ಪರಿಹಾರವಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಇಷ್ಟು ಮಾಡಿದ ಮೇಲೂ ಸರಿ ಹೋಗದಿದ್ದರೆ ಈ ಕಾರ್ಟ್ರಿಜ್ ಅನ್ನು ಸದ್ಯಕ್ಕೆ ಮರೆತು ಪಕ್ಕಕ್ಕೆ ಇರಿಸಿ. ಮುಂದೆ ಯಾವಾಗಲಾದರೂ ತನ್ನ ಜೀವಿತದ ಅಂತ್ಯದಲ್ಲಿರುವ ಬೇರೆ ಯಾವುದೇ ಕಾರ್ಟ್ರಿಜ್ ನಲ್ಲಿ ಬೇರೆ ಬಿಡಿ ಭಾಗಗಳು ಮುರಿದು ಹೋಗಿ ಮ್ಯಾಗ್ನೆಟಿಕ್ ರಾಡ್ ಸರಿ ಇದ್ದರೆ ಆಗ ಅದರಲ್ಲಿನ ಮ್ಯಾಗ್ನೆಟಿಕ್ ರಾಡ್ ಅನ್ನು ಸೈಡ್ ಕ್ಯಾಪ್ನ ಸಮೇತ ಅರ್ಧ ಚಂದ್ರಾಕಾರದ ಗ್ರೂವ್ ಅನ್ನು ಡಿಸ್ಟರ್ಬ್ ಮಾಡದೆ ಹಾಗೆಯೇ ತೆಗೆದುಕೊಂಡು ಈ ಕಾರ್ಟ್ರಿಜ್ಗೆ ಅಳವಡಿಸಿ. ಹೇಗೆ ಮಾಡಬೇಕೆಂಬುದು ನಿಮಗೆ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಇದೇನಾದರೂ ಸಮಸ್ಯೆಯನ್ನು ಬಗೆಹರಿಸುತ್ತದೋ ಎಂಬುದನ್ನು ನೋಡಿ. ಸರಿ, ಇದು ಗಂಭೀರ ಸಮಸ್ಯೆಯಾಗಿರುವುದರಿಂದ ಈ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ ಎಂದು ಆಶಿಸೋಣ. ಈ ಎರರ್ ನಿಂದ ಮುಂದಕ್ಕೆ ಹೋಗೋಣ. ಮೂರನೇ ದೋಷ, ಡಲ್ ಪ್ರಿಂಟಿಂಗ್. ಅಂದರೆ ಪ್ರಿಂಟಿಂಗ್ ನಲ್ಲಿ ಬ್ರೈಟ್ನೆಸ್ ಕಡಿಮೆಯಾಗುವುದು, ತೀವ್ರತೆ ಇರುವುದಿಲ್ಲ. ಇದು ಸಾಮಾನ್ಯವಾಗಿ ಮ್ಯಾಗ್ನೆಟಿಕ್ ರಾಡ್ ತನ್ನ ಮ್ಯಾಗ್ನೆಟಿಕ್ ಗುಣವನ್ನು ಕಳೆದುಕೊಳ್ಳುವ ಕಾರಣದಿಂದ ಆಗುತ್ತದೆ. ಇದು ಹಲವಾರು ರೀಫಿಲ್ ಗಳ ನಂತರ ಸಂಭವಿಸುತ್ತದೆ. ಈ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡುವುದನ್ನು ನಿಲ್ಲಿಸಿ ಹೊಸ ಕಾರ್ಟ್ರಿಜ್ ಬದಲಿಸಲು ಸೂಚನೆಯಾಗಿದೆ. ಏಕೆಂದರೆ ಈ ಹೊತ್ತಿಗೆ ಕಾರ್ಟ್ರಿಜ್ ಒಳಗಿರುವ ಇತರೆ ಕಾಂಪೊನೆಂಟ್ಗಳು ಮತ್ತು ಪ್ಲಾಸ್ಟಿಕ್ ಭಾಗಗಳು ಸಹ ದುರ್ಬಲಗೊಂಡಿರುತ್ತವೆ. ನಾವು ತೋರಿಸಿದ ಡ್ಯಾಮೇಜ್ ಆದ ಟೋನರ್ ನಿಂದ ತೆಗೆದ ಪ್ರಿಂಟ್ಔಟ್ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಕಾರ್ಟ್ರಿಜ್ ಅನ್ನು ತೆಗೆದು ಮ್ಯಾಗ್ನೆಟಿಕ್ ರಾಡ್ ಅನ್ನು ಗಮನಿಸಿದರೆ ಅದರ ಮೇಲೆ ಸ್ಟ್ರೈಪ್ ಗಳನ್ನು ನೋಡಬಹುದು ಮತ್ತು ಟೋನರ್ ಅದರ ಉದ್ದಕ್ಕೂ ಸಮನಾಗಿ ಉದುರಿರುವುದಿಲ್ಲ. ನೀವು ಸೂಕ್ಷ್ಮವಾಗಿ ನೋಡಬೇಕು. ಎಲ್ಲಿಯೂ ಯಾವುದೇ ಪಟ್ಟೆಗಳು ಅಥವಾ ಗೆರೆಗಳಿಲ್ಲದೆ ಟೋನರ್ನ ಕಪ್ಪು ಪದರ ಸಮತಟ್ಟಾಗಿರಬೇಕು. ಕೆಲವೊಮ್ಮೆ ಡಾಕ್ಟರ್ ಬ್ಲೇಡ್ ಡ್ಯಾಮೇಜ್ ಆದಾಗ ಸಹ ಟೋನರ್ ಸಮತಟ್ಟಾಗಿ ರಾಡ್ ಮೇಲೆ ಕೂರುವುದಿಲ್ಲ. ಆದರೆ ಇದು ತುಂಬಾ ಅಪರೂಪ. ಡಾಕ್ಟರ್ ಬ್ಲೇಡ್ ಅಷ್ಟು ಸುಲಭವಾಗಿ ಹಾನಿಗೊಳಗಾಗುವ ಕಾಂಪೊನೆಂಟ್ ಅಲ್ಲ. ಅದು ಎಲ್ಲಾ ಬಿಡಿ ಭಾಗಗಳಿಗಿಂತಲೂ ದೀರ್ಘಕಾಲ ಬಾಳಿಕೆ ಬರುತ್ತದೆ. ಇದೆಲ್ಲವೂ ಸರಿ ಇದ್ದು ನಿಮ್ಮ ಟೋನರ್ ಇನ್ನೂ ಹೊಸದಾಗಿದ್ದರೆ ಮತ್ತು ಮ್ಯಾಗ್ನೆಟಿಕ್ ರಾಡ್ ಸರಿಯಾಗಿದ್ದರೆ ಸಮಸ್ಯೆಯು ಒಪಿಸಿ ಡ್ರಮ್ ಅಥವಾ ಪಿಸಿಆರ್ ರೋಲರ್ ನೊಂದಿಗೆ ಇರಬಹುದು. ಬಹುಶಃ ಡ್ರಮ್ ತನ್ನ ಆಪ್ಟಿಕಲ್ ಗುಣವನ್ನು ಕಳೆದುಕೊಂಡಿರಬಹುದು. ಅದರ ಮೇಲೆ ಸೂರ್ಯನ ಕಿರಣ ಬಿದ್ದಿರಬಹುದು
ಅಥವಾ ತೇವಾಂಶ ತಗುಲಿರಬಹುದು. ಪಿಸಿಆರ್ ರೋಲರ್ ಡ್ಯಾಮೇಜ್ ಆದಾಗ ಕೂಡ ಪ್ರಿಂಟ್ಔಟ್ ಗಳಲ್ಲಿ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಬಹುಶಃ ಪಿಸಿಆರ್ ರೋಲರ್ ಡ್ರಮ್ ಅನ್ನು ಸರಿಯಾಗಿ ಚಾರ್ಜ್ ಮಾಡುತ್ತಿಲ್ಲ, ಆದ್ದರಿಂದ ಸಾಕಷ್ಟು ಟೋನರ್ ಡ್ರಮ್ಗೆ ಅಂಟಿಕೊಳ್ಳುತ್ತಿಲ್ಲ. ಆದ್ದರಿಂದ ಮೊದಲು ಡ್ರಮ್ ಅನ್ನು ಬದಲಾಯಿಸಿ ನೋಡಿ, ನಂತರ ಪಿಸಿಆರ್ ಅನ್ನು ಬದಲಾಯಿಸಿ ನೋಡಿ. ಸಮಸ್ಯೆ ಮುಂದುವರಿದರೆ ಪಿಸಿಆರ್ ಮತ್ತು ಡ್ರಮ್ ಎರಡನ್ನೂ ಬದಲಾಯಿಸಿ. ಇನ್ನೂ ಬಗೆಹರಿಯದಿದ್ದರೆ ಈ ಕಾರ್ಟ್ರಿಜ್ ಅನ್ನು ಮರೆತು ಬಿಡುವುದು ಉತ್ತಮ, ಏಕೆಂದರೆ ಕೆಲವೊಮ್ಮೆ ಈ ದೋಷಗಳ ಹಿಂದಿನ ಕಾರಣ ಏನೆಂದು ನಮಗೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ನಾಲ್ಕನೇ ದೋಷ, ಇದು ತುಂಬಾ ಸಾಮಾನ್ಯ ದೋಷ. ಪುಟದಾದ್ಯಂತ ಉದ್ದನೆಯ ಕಪ್ಪು ಗ್ರೇಡಿಯಂಟ್ ಪ್ಯಾಚ್ಗಳು. ಇದು ಕಪ್ಪು ಪ್ಯಾಚ್ಗಳಾಗಿರುತ್ತವೆ. ಫಾರ್ವರ್ಡ್ ರೋಲಿಂಗ್ ತಂತ್ರಜ್ಞಾನವಿರುವುದರಿಂದ ಲೇಸರ್ ಪ್ರಿಂಟರ್ ನಲ್ಲಿ ಸಮತಲವಾದ ಬಿಳಿ ಪ್ಯಾಚ್ಗಳು ಬರುವುದು ಸಾಧ್ಯವಿಲ್ಲ. ಹಾಗಾಗಿ ಕಪ್ಪು ಪ್ಯಾಚ್ಗಳು ಬರಬಹುದು. ಇದಕ್ಕೆ ಮುಖ್ಯ ಕಾರಣ ಒಪಿಸಿ ಡ್ರಮ್ ಆಗಿದೆ. ಸಾಮಾನ್ಯವಾಗಿ ಇದು ಈ ರೀತಿಯ ಕೆಲವು ಬ್ಯಾಂಡ್ಗಳಲ್ಲಿ ಕಂಡುಬರುತ್ತದೆ. ಗೀರುಗಳಿಲ್ಲದ ಕೇವಲ ಏಕರೂಪದ ಬ್ಯಾಂಡ್ಗಳು ಮಾತ್ರ ಇದ್ದರೆ ಸಮಸ್ಯೆ ಡ್ರಮ್ ನಲ್ಲಿ ಮಾತ್ರ. ಆದರೆ ನಡುವೆ ಕೆಲವು ಗೆರೆಗಳು ಇದ್ದಲ್ಲಿ ಅದು ಡ್ರಮ್ ಮತ್ತು ಪಿಸಿಆರ್ ರೋಲರ್ ಎರಡರ ದೋಷದಿಂದ ಆಗಿರುತ್ತದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಬದಲಾಯಿಸಿ. ಐದನೇ ದೋಷ, ಇದು ಕೂಡ ಸಾಮಾನ್ಯ ದೋಷ ಆಗಿದೆ. ಉದ್ದನೆಯ ವರ್ಟಿಕಲ್ ಕಪ್ಪು ಗೆರೆಗಳು. ಇದು ಸ್ಪಷ್ಟವಾಗಿ ಪಿಸಿಆರ್ ರೋಲರ್ ನ ದೋಷವಾಗಿರುತ್ತದೆ. ಅದರ ಮೇಲೆ ಕೆಲವು ಮಾರ್ಕ್ಗಳು ಅಥವಾ ಗೀರುಗಳು ಇರಬಹುದು. ನೀವು ತಕ್ಷಣ ಪಿಸಿಆರ್ ರೋಲರ್ ಅನ್ನು ಬದಲಾಯಿಸಬೇಕು. ಇಲ್ಲವಾದಲ್ಲಿ ಒಪಿಸಿ ಡ್ರಮ್ಗೂ ಸಹ ಹಾನಿಯಾಗಬಹುದು. ಏಕೆಂದರೆ ಪಿಸಿಆರ್ ರೋಲರ್ ನ ಮೇಲ್ಮೈಯಲ್ಲಿ ಯಾವುದೇ ಇಂಡೆಂಟೇಶನ್ ಇದ್ದಲ್ಲಿ ಒಪಿಸಿ ಡ್ರಮ್ ನ ಮೇಲೂ ಸಹ ಪರಿಣಾಮ ಬೀರಬಹುದು. ಇವೆರಡು ಒಂದರ ಮೇಲೊಂದು ಹೊಂದಿಕೊಂಡಿರುತ್ತದೆ ಮತ್ತು ಡ್ರಮ್ ತುಂಬಾ ಸೂಕ್ಷ್ಮವಾದ ಮೇಲ್ಮೈಯನ್ನು ಹೊಂದಿರುವುದರಿಂದ ಅದು ಸುಲಭವಾಗಿ ಹಾನಿಗೊಳಗಾಗಬಹುದು. ಹಾಗಾಗಿ ಸಾಮಾನ್ಯವಾಗಿ ಈ ಸಮಸ್ಯೆ ಉಂಟಾದಲ್ಲಿ ಪಿಸಿಆರ್ ರೋಲರ್ ಮತ್ತು ಡ್ರಮ್ ಎರಡನ್ನೂ ಬದಲಾಯಿಸಬೇಕಾಗಬಹುದು. ಆರನೇ ದೋಷ, ಇದು ಮತ್ತೊಂದು ಸಾಮಾನ್ಯ ದೋಷವಾಗಿದೆ. ಕಪ್ಪು ಚುಕ್ಕೆಗಳು ಒಂದು ಅಥವಾ ಹಲವು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಪುನರಾವರ್ತನೆ ಆಗುತ್ತವೆ. ಇದಕ್ಕೆ ಎರಡು ಕಾರಣಗಳಿರಬಹುದು. ಒಂದು, ನೀವು ರೀಫಿಲ್ ಮಾಡುವಾಗ ಡ್ರಮ್ನ ಹೊರಭಾಗ ಸ್ಕ್ರಾಚ್ ಆಗಿರಬಹುದು, ಅಥವಾ ಪ್ರಿಂಟ್ ಮಾಡಲು ಕೊಟ್ಟಿರುವ ಪೇಪರ್ ನಲ್ಲಿರುವ ಸ್ಟೇಪಲ್ಸ್ ಪಿನ್ ಗಳಿಂದ ಹಾನಿ ಆಗಿರಬಹುದು, ಅಥವಾ ಪಿಸಿಆರ್ ರೋಲರ್ ನಲ್ಲಿನ ಇಂಡೆಂಟೇಶನ್ ಗಳಿಂದಲೂ ಆಗಿರಬಹುದು. ಆದ್ದರಿಂದ ಡ್ರಮ್ ಮತ್ತು ಪಿಸಿಆರ್ ಎರಡನ್ನೂ ಎಚ್ಚರಿಕೆಯಿಂದ ಗಮನಿಸಿ. ಡ್ರಮ್ ನಲ್ಲಿ ಯಾವುದೇ ಸ್ಕ್ರಾಚ್ ಮಾರ್ಕ್ ಸಿಗದಿದ್ದರೆ ಮತ್ತು ಪಿಸಿಆರ್ ಮಾತ್ರ ಸ್ಕ್ರಾಚ್ ಹೊಂದಿದ್ದರೆ ಪಿಸಿಆರ್ ಅನ್ನು ಮಾತ್ರ ಬದಲಾಯಿಸಿ. ಪಿಸಿಆರ್ ಚೆನ್ನಾಗಿದ್ದು ಡ್ರಮ್ ಮಾತ್ರ ಹಾನಿಯಾಗಿದ್ದರೆ ಡ್ರಮ್ ಅನ್ನು ಮಾತ್ರ ಬದಲಾಯಿಸಿ. ಆದರೆ ಯಾವುದಕ್ಕೂ ಪಿಸಿಆರ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ, ಏಕೆಂದರೆ ಪಿಸಿಆರ್ ಗೀರುಗಳನ್ನು ಹೊಂದಿದ್ದರೆ ಅದು ಹೊಸ ಡ್ರಮ್ ಅನ್ನು ಸಹ ಹಾನಿಗೊಳಿಸಬಹುದು. ಆದ್ದರಿಂದ ಪಿಸಿಆರ್ ಮತ್ತು ಡ್ರಮ್ ಎರಡನ್ನೂ ಒಟ್ಟಿಗೆ ಬದಲಾಯಿಸುವುದು ಉತ್ತಮ. ಪಿಸಿಆರ್ ಡ್ರಮ್ ಅನ್ನು ಹಾನಿಗೊಳಿಸುತ್ತದೆ, ಆದರೆ ಡ್ರಮ್ ಪಿಸಿಆರ್ ಅನ್ನು ಹಾನಿಗೊಳಿಸುವುದಿಲ್ಲ. ಅದಕ್ಕಾಗಿಯೇ ನೀರು ಮತ್ತು ಬಟ್ಟೆಯನ್ನು ಬಳಸಿ ಪಿಸಿಆರ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಒಳ್ಳೆಯದು. ಇದು ಅದನ್ನು ಉತ್ತಮ ಸ್ಥಿತಿಯಲ್ಲಿಡುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ಡ್ರಮ್ ಕೂಡ ಈ ರೀತಿಯಾಗಿ ಸುರಕ್ಷಿತವಾಗಿರುತ್ತದೆ. ಏಳನೇ ದೋಷ, ಕಪ್ಪು ಹಾರಿಜಾಂಟಲ್ ಗೆರೆಗಳು ಸ್ಥಿರ ಸ್ಥಳಗಳಲ್ಲಿ ಪುನರಾವರ್ತನೆ. ಇದು ವೈಪರ್ ಬ್ಲೇಡ್ ಡ್ರಮ್ ಅನ್ನು ಸಂಪೂರ್ಣವಾಗಿ ಒರೆಸದೇ ಇರುವ ಕಾರಣದಿಂದ ಡ್ರಮ್ ಮೇಲೆ ಟೋನರ್ ಅಂಟಿಕೊಳ್ಳುವುದರಿಂದ ಆಗುವ ಸಮಸ್ಯೆ. ವೈಪರ್ ಬ್ಲೇಡ್ ರಬ್ಬರ್ ಅಂಚು ತನ್ನ ಬಿಗಿತವನ್ನು ಕಳೆದುಕೊಂಡಿರಬಹುದು. ವೈಪರ್ ಬ್ಲೇಡ್ ರಬ್ಬರ್ ಹಳದಿ ಬಣ್ಣಕ್ಕೆ ತಿರುಗಿದ್ದರೆ ಅದು ಹಳೆಯದಾಗಿದೆ ಎಂದರ್ಥ. ಅದು ತನ್ನ ಒರೆಸುವ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ. ನಿಮ್ಮ ಬಳಿ ಒಂದು ಬಿಡಿ ವೈಪರ್ ಬ್ಲೇಡ್ ಇದ್ದರೆ ಅದನ್ನು ಬದಲಾಯಿಸಿ. ಎಂಟನೇ ದೋಷ, ಪ್ರಿಂಟ್ ನ ಮೇಲೆ ಗೋಸ್ಟ್ ಇಮೇಜ್ಗಳು. ಇದಕ್ಕೆ ಕಾರಣ ದೋಷಯುಕ್ತ ಪಿಸಿಆರ್ ರೋಲರ್ ನಿಂದಾಗಿ ರಬ್ಬರ್ ಮೇಲ್ಮೈ ಸವೆದು ಅದು ತನ್ನ ಚಾರ್ಜಿಂಗ್ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಪಿಸಿಆರ್ ರೋಲರ್ ಅನ್ನು ಬದಲಾಯಿಸಬೇಕಾಗುತ್ತದೆ. ಆದರೆ ಕೆಲವೊಮ್ಮೆ ಗೋಸ್ಟ್ ಇಮೇಜ್ ಪ್ರಿಂಟರ್ ನ ಫ್ಯೂಸಿಂಗ್ ಯೂನಿಟ್ ನಲ್ಲಿನ ಸಮಸ್ಯೆಗಳ ಕಾರಣದಿಂದಲೂ ಆಗಬಹುದು. ಇಡೀ ಪುಟದಲ್ಲಿ ಬ್ಲಾಕ್ ಗ್ರೇ ಛಾಯೆ ಇದ್ದರೆ ಅದು ಕಳಪೆ ಪಿಸಿಆರ್ ರೋಲರ್ ನಿಂದ ಕೂಡಿದೆ ಎಂದು ಅರ್ಥ, ಏಕೆಂದರೆ ಅದು ಡ್ರಮ್ ಅನ್ನು ಸರಿಯಾಗಿ ಡಿಸ್ಚಾರ್ಜ್ ಮಾಡುತ್ತಿಲ್ಲ. ಎಲ್ಲಾ 5 ರೀಫಿಲ್ ಗಳಿಗೂ ಟೋನರ್ ಕಾರ್ಟ್ರಿಜ್ ನಲ್ಲಿರುವ ಎಲ್ಲಾ ಕಾಂಪೊನೆಂಟ್ ಗಳನ್ನು ಸುಸ್ಥಿತಿಯಲ್ಲಿಡಲು ಪ್ರಯತ್ನಿಸುವಂತೆ ಮತ್ತು ಅದಕ್ಕೆ ತಕ್ಕಂತೆ ನಿರ್ವಹಿಸಲು ನಾನು ನಿಮಗೆ ಸದಾ ಸಲಹೆಯನ್ನು ನೀಡುತ್ತೇನೆ. ಆದರೆ ಕೆಲವೊಮ್ಮೆ ಕೆಲವು ಕಾಂಪೊನೆಂಟ್ಗಳು ಮಧ್ಯದಲ್ಲಿ ಹಾನಿಗೊಳಗಾಗಬಹುದು. ಆದರೆ ಅದನ್ನು ತಪ್ಪಿಸಲು ಮತ್ತು ಎಲ್ಲಾ ಕಾಂಪೊನೆಂಟ್ ಗಳನ್ನು ಉಳಿಸಿಕೊಳ್ಳಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ.
ಮುನ್ನೆಚ್ಚರಿಕೆಗೆ ನೀವು 3 ಬಿಡಿ ಒಪಿಸಿ ಡ್ರಮ್ಗಳು, 1 ಅಥವಾ 2 ಪಿಸಿಆರ್ ರೋಲರ್ಗಳು ಹಾಗೂ 1 ವೈಪರ್ ಬ್ಲೇಡ್. ನನ್ನ ಅನುಭವದಲ್ಲಿ ಇದಿಷ್ಟನ್ನು ನೀವು ಶೇಖರಣೆ ಮಾಡಿ ಇಟ್ಟುಕೊಂಡರೆ ಸಾಕು. ಹೊಸ ಡ್ರಮ್, ರೋಲರ್ಗಳು ಮತ್ತು ಬ್ಲೇಡ್ಗಳ ಪ್ಯಾಕ್ಗಳನ್ನು ಖರೀದಿಸಿಟ್ಟುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಏಕೆಂದರೆ ನೀವು ಅವುಗಳನ್ನು ಬಳಸಿದರೂ ಸಹ ನಿಮ್ಮ ಕಾರ್ಟ್ರಿಜ್ನ ಒಳಭಾಗಗಳು ಮೂಲ ಪ್ಲಾಸ್ಟಿಕ್ ವಸ್ತುವು ಸವೆದು ಹೋಗಿರುತ್ತವೆ. ಹಾಗಾಗಿ ನಿಮ್ಮ ಕಾರ್ಟ್ರಿಜ್ ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದಿರಬಹುದು. ಅದಕ್ಕಾಗಿ ನೀವು ಮತ್ತೆ ಹೊಸ ಕಾರ್ಟ್ರಿಜ್ ಅನ್ನು ಖರೀದಿಸಬೇಕಾಗಬಹುದು. ಮತ್ತು ಈ ಹೊಸ ಕಾರ್ಟ್ರಿಜ್ ನಲ್ಲಿ ಹೇಗಿದ್ದರೂ ಈ ಎಲ್ಲಾ ಹೊಸ ಕಾಂಪೊನೆಂಟ್ ಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಟೋನರ್ ಕಾಂಪೊನೆಂಟ್ ಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಇದರ ಬದಲಿಗೆ ನೀವು ಈ ಕಾಂಪೊನೆಂಟ್ ಗಳನ್ನು ನಿಮ್ಮ ಹಳೆಯ ಟೋನರ್ ಗಳಿಂದ ಸ್ಟಾಕ್ ಮಾಡಬಹುದು. ಟೋನರ್ ಗಳನ್ನು ಬಿಸಾಡುವ ಮೊದಲು ನಾನು ಸೂಚಿಸಿದಂತೆ ಅದರೊಳಗಿನ ಒಳ್ಳೆಯ ಬಿಡಿ ಭಾಗಗಳನ್ನು ಸಂಗ್ರಹಿಸಿ ಇಡಿ. ಇದು ತುಂಬಾ ಪ್ರಯೋಜನಕಾರಿಯಾಗುತ್ತದೆ. ನೀವು ಕನಿಷ್ಠ 2 ಟೋನರ್ ಗಳನ್ನು ನಿಮ್ಮೊಂದಿಗೆ ಹೊಂದಿರಬೇಕು. ಒಂದು ಪ್ರಿಂಟರ್ ನ ಒಳಗೆ ಮತ್ತು ಇನ್ನೊಂದು ರೀಫಿಲ್ ಆಗಿದ್ದು ಚೆನ್ನಾಗಿ ಕಾರ್ಯನಿರ್ವಹಿಸುವಂತಿರಬೇಕು. ಈ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳಿ. 2ನೇ ಟೋನರ್ ಕಾರ್ಟ್ರಿಜ್ ಖಾಲಿಯಾಗುವ ಮುಂಚೆ ಮೊದಲನೇ ಟೋನರ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಿಟ್ಟುಕೊಳ್ಳಿ. ಮತ್ತು ನೀವು ಪ್ರತಿದಿನ 100ಕ್ಕಿಂತ ಹೆಚ್ಚು ಪುಟಗಳನ್ನು ಮುದ್ರಿಸುತ್ತಿದ್ದರೆ, ಈ ರೀತಿಯ ನಿರಂತರ ಬೇಡಿಕೆ ಇದ್ದರೆ ನಿಮ್ಮ ಸ್ಟಾಕ್ ನಲ್ಲಿ ಒಟ್ಟು 3 ರಿಂದ 4 ಟೋನರ್ ಗಳನ್ನು ಹೊಂದುವುದು ಇನ್ನೂ ಒಳ್ಳೆಯದು. ಇಷ್ಟಿದ್ದರೆ ಸಾಕು, ಹೆಚ್ಚಿನ ಟೋನರ್ ಗಳನ್ನು ಖರೀದಿಸುವುದು ಬೇಡ. ಮತ್ತೆ ವಿಷಯಕ್ಕೆ ಬರೋಣ. ನಾವು ಇಲ್ಲಿಯವರೆಗೆ ತಿಳಿಸಿದ್ದು ಲೇಸರ್ ಪ್ರಿಂಟ್ಔಟ್ ನಲ್ಲಿನ ಪ್ರಮುಖ ದೋಷಗಳಾಗಿವೆ. ಕನಿಷ್ಠ ಈ ಮೂಲಭೂತ HP12A ಟೋನರ್ ನೊಂದಿಗೆ ಈ ರೀತಿಯ ಎರರ್ ಗಳನ್ನು ನೀವು ಕಾಣಬಹುದು. ಕೆಲವೊಮ್ಮೆ ದೋಷಗಳು ಪ್ರಿಂಟರ್ ನ ಒಳಗಿನ ಇತರ ಕಾಂಪೊನೆಂಟ್ ಗಳಲ್ಲಿ, ಅಂದರೆ ಫಿಕ್ಸಿಂಗ್ ಅಥವಾ ಫ್ಯೂಸಿಂಗ್ ಘಟಕದ ಸಮಸ್ಯೆಯ ಕಾರಣದಿಂದ ಆಗಬಹುದು. ಕಾರ್ಟ್ರಿಜ್ ಅನ್ನು ಬದಲಾಯಿಸಿದ ಮೇಲೂ ಒಂದೇ ರೀತಿಯ ಎರರ್ ಗಳು ಸಂಭವಿಸಿದರೆ ಅದು ಪ್ರಿಂಟರ್ ನೊಳಗಿನ ಹಾನಿಗೊಳಗಾದ ಟೆಫ್ಲಾನ್ ರೋಲರ್ ನಿಂದ ಆಗುತ್ತಿರಬಹುದು. ಪ್ರಿಂಟರ್ ನ ಹಿಂಬದಿಯಲ್ಲಿ ಕಾರ್ಟ್ರಿಜ್ ನ ಹಿಂಭಾಗದ ಜಾಗದಲ್ಲಿ ಟೆಫ್ಲಾನ್ ರೋಲ್ ಇರುತ್ತದೆ. ಅದನ್ನು ಬದಲಾಯಿಸುವುದು ಈ ವಿಡಿಯೋದ ವ್ಯಾಪ್ತಿಯಿಂದ ಹೊರಗಿದೆ ಮತ್ತು ಅದನ್ನು ತರಬೇತಿ ಪಡೆದ ತಂತ್ರಜ್ಞರಿಂದ ಮಾಡಿಸಬೇಕಾಗಿದೆ. ಏಕೆಂದರೆ ಟೋನರ್ ಕಾರ್ಟ್ರಿಜ್ ಅನ್ನು ತೆರೆಯುವುದಕ್ಕೆ ಹೋಲಿಸಿದರೆ ಪ್ರಿಂಟರ್ ಅನ್ನು ತೆರೆಯುವುದು ಬೇರೆಯೇ ವಿಷಯವಾಗಿದೆ. ಪ್ರಿಂಟರ್ ನಲ್ಲಿ ಅನೇಕ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಗಳು ಇರುತ್ತವೆ. ಅದನ್ನು ನುರಿತರು ಮಾತ್ರ ನಿರ್ವಹಿಸಬೇಕು. ಈ ವಿಡಿಯೋದಲ್ಲಿ ನಾವು ತಿಳಿಸಿರುವ ಎಲ್ಲಾ ನಿರ್ವಹಣೆ ಮತ್ತು ದೋಷ ನಿವಾರಣೆಯನ್ನು ಮುಖ್ಯವಾಗಿ ಟೋನರ್ ಕಾಂಪೊನೆಂಟ್ ಗಳಿಗೆ ನಿರ್ಬಂಧಿಸಿದ್ದೇವೆ. ಇದಕ್ಕೆ ಯಾವುದೇ ತಾಂತ್ರಿಕ ಪರಿಣಿತಿಯ ಅಗತ್ಯವಿಲ್ಲ, ಏಕೆಂದರೆ ಇದು ಕೆಲವು ಯಾಂತ್ರಿಕ ಭಾಗಗಳನ್ನು ಮಾತ್ರ ಹೊಂದಿದೆ. ನೀವು ಟೋನರ್ ಅನ್ನು ಸರಿಯಾಗಿ ರೀಫಿಲ್ ಮಾಡಿದರೆ, ಪ್ರಿಂಟರ್ ಅನ್ನು ಸರಿಯಾಗಿ ಸ್ವಚ್ಛಗೊಳಿಸಿದರೆ ಮತ್ತು ಜಾಗರೂಕರಾಗಿದ್ದರೆ ಈ ಮೂಲಭೂತ ಲೇಸರ್ ಪ್ರಿಂಟರ್ ಗಳು ಯಾವುದೇ ಸಮಸ್ಯೆಯನ್ನು ನಿಮಗೆ ನೀಡುವುದಿಲ್ಲ ಮತ್ತು ಅದರ ಸಂಪೂರ್ಣ ಜೀವಿತಾವಧಿಯಲ್ಲಿ ಎಂದಿಗೂ ನಿಮಗೆ ಸರ್ವಿಸ್ ಮಾಡಿಸುವ ಅಗತ್ಯ ಬೀಳುವುದಿಲ್ಲ. MFPಗಳು ಅಂದರೆ ದೊಡ್ಡ ಪ್ರಿಂಟರ್ಗಳು ವಿಭಿನ್ನವಾಗಿರುತ್ತವೆ, ಏಕೆಂದರೆ ಅವುಗಳು ಅನೇಕ ಕಾರ್ಯವಿಭಾಗಗಳನ್ನು ಹೊಂದಿರುತ್ತವೆ ಮತ್ತು ಅವುಗಳು ಆಗಾಗ್ಗೆ ರಿಪೇರಿಗೆ ಬರಬಹುದು, ಆಗಾಗ್ಗೆ ಸರ್ವಿಸ್ ನ ಅಗತ್ಯ ಬೀಳಬಹುದು. ಆದರೆ ಈ ಚಿಕ್ಕ ಲೇಸರ್ ಪ್ರಿಂಟರ್ ಗಳಲ್ಲಿ ನೀವು ಇಷ್ಟು ನಿರ್ವಹಣೆ ಮಾಡಿದರೆ ಸಾಕಾಗುತ್ತದೆ. ಸ್ಟೇಪಲ್ ಮಾಡಿದ ಪೇಜ್ ಗಳ ಮೇಲೆ ಮುದ್ರಿಸಿದರೆ, ಕಳಪೆ ಗುಣಮಟ್ಟದ ಅಥವಾ ಒದ್ದೆಯಾದ ಟೋನರ್ ಅನ್ನು ಬಳಸಿದರೆ ಟೆಫ್ಲಾನ್ ಸಾಮಾನ್ಯವಾಗಿ ಹಾನಿಗೊಳಗಾಗುತ್ತದೆ. ಸರಿ, ಹೇಗಾದರೂ ನಿಮ್ಮ ಟೆಫ್ಲಾನ್ ಹಾನಿಗೊಳಗಾದರೆ ನೀವು ಉತ್ತಮ ಪ್ರಿಂಟರ್ ಟೆಕ್ನಿಷಿಯನ್ ಗಳಿಂದ ಸರ್ವಿಸ್ ಮಾಡಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಅದರ ನಂತರ ಪ್ರಿಂಟರ್ ಸರಿ ಹೋಗುತ್ತದೆ. ಸರಿ, ಟೆಫ್ಲಾನ್ ರೋಲ್ ಹಾಳಾಗಿದೆ ಎಂದು ನಿಮಗೆ ಯಾವಾಗ ಗೊತ್ತಾಗುತ್ತದೆ? ಕನಿಷ್ಠ ನೀವು ಇಷ್ಟು ಜ್ಞಾನವನ್ನು ಹೊಂದಿರಬೇಕು. ನೀವು ನಿರ್ದಿಷ್ಟ ದೂರಿನೊಂದಿಗೆ ತಂತ್ರಜ್ಞರ ಬಳಿಗೆ ಹೋದರೆ ಮತ್ತು ನೀವು ಕೆಲವು ತಾಂತ್ರಿಕ ಪದಗಳನ್ನು ವಿವರಿಸಿದರೆ ನಿಮ್ಮನ್ನು ಏಮಾರಿಸುವುದು ಅಷ್ಟು ಸುಲಭವಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮಗೆ ಮೋಸ ಮಾಡುವ, ನಿಮ್ಮಿಂದ ಹೆಚ್ಚು ಶುಲ್ಕ ಪಡೆಯುವ ಸಾಧ್ಯತೆಗಳು ಸಹ ಕಡಿಮೆಯಾಗುತ್ತದೆ. ಎಲ್ಲಾ ತಂತ್ರಜ್ಞರು ಈ ರೀತಿ ಇರುವುದಿಲ್ಲ ಎಂದು ನನಗೆ ತಿಳಿದಿದೆ, ಆದರೂ ನಿಮ್ಮ ಹುಷಾರಿನಲ್ಲಿರುವುದು ಒಳ್ಳೆಯದು. ಟೆಫ್ಲಾನ್ ರೋಲ್ ಹಾನಿಗೊಳಗಾದಾಗ ಕಾಗದದ ಔಟ್ಪುಟ್ ಟ್ರೇ ಬಳಿ ಹೊರಬರುವ ಹಂತದಲ್ಲಿ ಪ್ರಿಂಟರ್ನೊಳಗೆ ಕಾಗದವು ಸಿಕ್ಕಿ ಹಾಕಿಕೊಳ್ಳುತ್ತದೆ. ಈ ರೀತಿ ಪೇಪರ್ ಜಾಮ್ ಆದಾಗ ನೀವು ಯಾವಾಗಲೂ ಪ್ರಿಂಟರ್ ನಿಂದ ಟೋನರ್ ಅನ್ನು ಹೊರಗೆ ತೆಗೆದು ಅದರ ನಂತರವೇ ಈ ರೀತಿ ಪೇಪರ್ ಅನ್ನು ತೆಗೆಯಬೇಕು. ಟೆಫ್ಲಾನ್ ಬದಲಾಯಿಸುವುದು ಅತ್ಯಂತ ಸಾಮಾನ್ಯವಾದ ಲೇಸರ್ ಪ್ರಿಂಟರ್ ಸರ್ವಿಸ್ ಆಗಿದೆ. ಮುಂದಿನ ಸಮಸ್ಯೆಯು ಪೇಪರ್ ಅನ್ನು ಪಿಕ್ ಮಾಡಲು ಸಾಧ್ಯವಾಗದಿರಬಹುದು. ಇದು ಮಧ್ಯದಲ್ಲಿ ಪೇಪರ್ ಜಾಮ್ ಆಗುವುದು ಅಲ್ಲ, ಪ್ರಿಂಟರ್ ಸಂಪೂರ್ಣವಾಗಿ ಪೇಪರ್ ಅನ್ನು ಪಿಕ್ ಮಾಡಲು ಸಾಧ್ಯವಾಗದೆ ಹಾಗೆ ಇರುತ್ತದೆ. ಅಂದರೆ ಪೇಪರ್ ಪಿಕಪ್ ರಬ್ಬರ್ ಅನ್ನು ಬದಲಾಯಿಸಿದ ನಂತರವೂ ಪೇಪರ್ ಪಿಕ್ ಆಗುವುದಿಲ್ಲ. ಹೆಚ್ಚಿನ ಬಾರಿ ಈ ರಬ್ಬರ್ ಅನ್ನು ಬದಲಾಯಿಸಿದರೆ
ಈ ಸಮಸ್ಯೆ ಪರಿಹಾರವಾಗಬಹುದು. ಆದರೆ ರಬ್ಬರ್ ಬದಲಾಯಿಸಿದ ನಂತರವೂ ಇದು ಮುಂದುವರಿದರೆ ಅದಕ್ಕೆ ಕಾರಣ ಸಾಲಿನಾಯ್ಡ್ ರಿಲೇ ಎಂಬ ಒಂದು ಕಾಂಪೊನೆಂಟ್ ಹಾಳಾಗಿರುವುದು. ಇದು ಕೆಳಗಡೆ ಬಲಭಾಗದಲ್ಲಿರುವ ಪ್ರಿಂಟರ್ನ ಒಳಗೆ ಇಲ್ಲಿ ಇರುತ್ತದೆ. ಇದೇನಾದರೂ ಹಾಳಾಗಿದ್ದರೆ ಬದಲಾಯಿಸಬೇಕಾಗುತ್ತದೆ. ಇದಕ್ಕಾಗಿ ನೀವು ಮತ್ತೆ ತಂತ್ರಜ್ಞರ ಸಹಾಯವನ್ನು ತೆಗೆದುಕೊಳ್ಳಬೇಕು. ಇದನ್ನು ಮಾಡಲು ಸಹ ನಾನು ನಿಮಗೆ ಶಿಫಾರಸು ಮಾಡುವುದಿಲ್ಲ. ನೀವು ಪ್ರಿಂಟರ್ ಅನ್ನು ರಿಪೇರಿ ಮಾಡುವ ಬದಲು ಪ್ರಿಂಟರ್ ರಿಪೇರಿಗೆ ಬರುವ ವಿವಿಧ ಸಾಧ್ಯತೆಗಳನ್ನು ಮಾತ್ರ ಇಲ್ಲಿ ವಿವರಿಸುತ್ತಿದ್ದೇನೆ. ಲೇಸರ್ ಪ್ರಿಂಟರ್ನ ಮುಂದಿನ ಸಮಸ್ಯೆಯು ಪ್ರಿಂಟರ್ನ ಗೇರ್ ಅಸೆಂಬ್ಲಿ ಸ್ಥಗಿತದಿಂದಾಗಿ ಸಂಭವಿಸಬಹುದಾದ ತೀವ್ರವಾದ ಪೇಪರ್ ಪಿಕಪ್ ಸಮಸ್ಯೆಗಳು ಸಂಭವಿಸಬಹುದು. ಈ ಸರ್ವಿಸ್ ಸಾಕಷ್ಟು ದುಬಾರಿಯಾಗಬಹುದು. ಇದಲ್ಲದೆ ಕೆಲವೊಮ್ಮೆ ವೋಲ್ಟೇಜ್ ಏರಿಳಿತಗಳು, ಸರ್ಕ್ಯೂಟ್ ಸಮಸ್ಯೆಗಳು ಮತ್ತು ಇತರೆ ಸಮಸ್ಯೆಗಳಿಂದ ಉಂಟಾಗಬಹುದಾದ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಪ್ರಿಂಟರ್ ಹಾಳಾಗಬಹುದು. ಫ್ಯೂಸಿಂಗ್ ಯೂನಿಟ್ ಸಂಪೂರ್ಣ ಸ್ಥಗಿತಕ್ಕೊಳಗಾದರೆ ಖಾಲಿ ಪ್ರಿಂಟ್ಔಟ್ಗಳಿಗೆ ಅದು ಕಾರಣವಾಗುತ್ತದೆ. ಇವೆಲ್ಲವೂ ನಿಮ್ಮ ನಿಯಂತ್ರಣದಿಂದ ಹೊರಗಿದೆ. ನಾವು ಈ ವಿಡಿಯೋದಲ್ಲಿ ತಿಳಿಸಿರುವುದು ಬಹುಶಃ ನೀವು ಮಾಡಿದ ತಪ್ಪುಗಳಿಂದಾಗಿ ಸಂಭವಿಸಿರಬಹುದಾದ ಸಮಸ್ಯೆಗಳು ಮತ್ತು ಅವುಗಳನ್ನು ನೀವು ಹೇಗೆ ನಿಭಾಯಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದೇವೆ. ನೀವು ಪ್ರಿಂಟರ್ ಅನ್ನು ಸರಿಯಾಗಿ ನಿರ್ವಹಿಸಿದರೆ ಸಾಮಾನ್ಯವಾಗಿ ಕನಿಷ್ಠ 5 ವರ್ಷಗಳವರೆಗೆ ಸರ್ವಿಸ್ ಮಾಡಿಸುವ ಅಗತ್ಯ ಬೀಳುವುದಿಲ್ಲ. ಲೇಸರ್ ಪ್ರಿಂಟರ್ಗಳೊಂದಿಗಿನ ನಿಮ್ಮ ಅನುಭವ ಮತ್ತು ಒಡನಾಟಕ್ಕೆ ನಾವು ಶುಭ ಕೋರುತ್ತೇವೆ ಮತ್ತು ನಮ್ಮ ವಿಡಿಯೋಗಳು ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡುತ್ತವೆ ಎಂದು ನಾನು ಭಾವಿಸುತ್ತೇನೆ. ಮೂಲಭೂತ ಇಂಕ್ಜೆಟ್ ಪ್ರಿಂಟರ್ಗಳು ಮತ್ತು ಲೇಸರ್ ಪ್ರಿಂಟರ್ಗಳಿಗೆ ಸಂಬಂಧಿಸಿದ ಎಲ್ಲವನ್ನೂ ನಾವು ಈಗ ವಿವರಿಸಿದ್ದೇವೆ. ಅವುಗಳ ನಡುವಿನ ವ್ಯತ್ಯಾಸ, ಅವುಗಳನ್ನು ಹೇಗೆ ಆರಿಸುವುದು, ಯಾವ ಉದ್ದೇಶಕ್ಕಾಗಿ ಯಾವುದನ್ನು ಕೊಳ್ಳಬೇಕು, ಅವುಗಳನ್ನು ಹೇಗೆ ನಿರ್ವಹಿಸಬೇಕು, ಅವುಗಳನ್ನು ರೀಫಿಲ್ ಮಾಡುವುದು ಹೇಗೆ, ನಿರ್ವಹಿಸುವುದು ಹೇಗೆ, ಮೂಲಭೂತ ಎರರ್ಗಳ ಪರಿಹಾರ, ಇವೆಲ್ಲವನ್ನು ವಿವರವಾಗಿ ನೋಡಿದ್ದೇವೆ. ಮುಂದಿನ ಸಂಚಿಕೆಯಿಂದ ನಾವು MFPಗಳ ಜಗತ್ತನ್ನು ಪ್ರವೇಶಿಸುತ್ತೇವೆ. ಅಂದರೆ ಮಲ್ಟಿಫಂಕ್ಷನ್ ಪ್ರಿಂಟರ್ಗಳು, ದೊಡ್ಡ ಪ್ರಿಂಟರ್ಗಳು. ನೀವು ಆ ಪ್ರಿಂಟರ್ಗಳಿಗೆ ಯಾವಾಗ ಹೋಗಬೇಕು, ಪ್ರಿಂಟರ್ನಲ್ಲಿನ ವ್ಯವಹಾರದ ಅಂಶ ಮತ್ತು ಇತರೆ ವಿಷಯಗಳು. ಪ್ರಿಂಟ್ ಪ್ರಪಂಚವನ್ನು ಅನ್ವೇಷಿಸುವುದನ್ನು ಮುಂದುವರಿಸೋಣ. ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ. ಧನ್ಯವಾದಗಳು.